ಶ್ವೇತದ್ವೀಪ ರಹಸ್ಯ ವಿಶೇಷ ಕಾರ್ಯಕ್ರಮವನ್ನ ನೋಡೋಣ. ಆದರೆ ಅದಕ್ಕೂ ಮೊದಲು ಈಗಿನ ಹೆಡ್ಲೈನ್ಸ್ ನೋಡೋಣ. ತಿಮ್ಮಪ್ಪನ ಸನ್ನಿಧಿಯಲ್ಲಿದೆ ನೀವೆಂದೂ ನೋಡದಂತ ಶ್ವೇತದ್ವೀಪ. ಆ ದ್ವೀಪದಲ್ಲಿರುವಂತಹ ಯೋಗಿಗಳಿಂದ 4 ಭುಜಗಳು. ಇಂದಿಗೂ ಆ ಯೋಗಿಗಳು ತಿಮ್ಮಪ್ಪನಿಗೆ ಪೂಜೆ ಸಲ್ಲಿಸ್ತಾರಂತೆ. ಈ ಋಷಿ ಮುನಿಗಳ ಪೂಜೆಯಿಂದಲೇ ಹೆಚ್ಚಾಗ್ತಾ ಇದೆಯಂತೆ ತಿಮ್ಮಪ್ಪನ ಶಕ್ತಿ. ಇದುವೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಶ್ವೇತದ್ವೀಪ ರಹಸ್ಯ. ಶ್ವೇತದ್ವೀಪ ಈ ಬಗ್ಗೆ ನಾವು ಮಹಾಭಾರತದಲ್ಲಿ, ರಾಮಾಯಣದಲ್ಲಿ, ಹಾಗೇನೆ ಬೇರೆ ಬೇರೆ ಗ್ರಂಥಗಳಲ್ಲಿ ಉಲ್ಲೇಖಗಳನ್ನ ನೋಡ್ತಾ ಇರ್ತೀವಿ. ಆದರೆ ಆ ಶ್ವೇತದ್ವೀಪ ಇಂದಿಗೂ ಇದೆ ಅನ್ನುವಂಥದ್ದು ಬಯಲಾಗಿದೆ. ಅದು ಕೂಡ ತಿರುಮಲ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಶ್ವೇತದ್ವೀಪ ಇದೆಯಂತೆ. ಅಲ್ಲಿಂದ ಚತುರ್ಮುಖ ಋಷಿಗಳು ಪ್ರತಿನಿತ್ಯ ತಿಮ್ಮಪ್ಪನ ಸನ್ನಿಧಿಗೆ ಬರ್ತಾರಂತೆ, ಪೂಜೆ ಮಾಡ್ತಾರಂತೆ. ಇಂತಹ ಒಂದು ರೋಚಕವಾದಂಥ ರಹಸ್ಯದ ಬಗ್ಗೆ ಇವತ್ತು TV9 ನಲ್ಲಿ ನಾವು ಅನೇಕ ವಿಷಯಗಳನ್ನ ತೋರಿಸ್ತೀವಿ. ಈ ಬಗ್ಗೆ ಮಾತನಾಡಲಿಕ್ಕೋಸ್ಕರ ನಮ್ಮ ಜೊತೆಗಿರ್ತಾರೆ ಡಾಕ್ಟರ್ ಶೆಲ್ಲಪಿಳ್ಳೆ ಅಯ್ಯಂಗಾರ್, ಇತಿಹಾಸಕಾರರು ಮತ್ತು ಆಧ್ಯಾತ್ಮಿಕ ಚಿಂತಕರು. ಹಾಗೆಯೇ ಭೀಮಸೇನಾಚಾರ್ಯ ಆತನೂರ್ ಅವರು ಇರ್ತಾರೆ, ಇವರು ಧಾರ್ಮಿಕ ಚಿಂತಕರು. ಸಮೀರಾಚಾರ್ಯ ಮುನ್ನೂರು ಆಧ್ಯಾತ್ಮಿಕ ಚಿಂತಕರು ಹುಬ್ಳಿ ಸ್ಟುಡಿಯೋದಲ್ಲಿ ಇರ್ತಾರೆ. ಹಾಗೆಯೇ ನಮ್ಮ ಜೊತೆಗಿರ್ತಾರೆ TTD ದಾಸ ಸಾಹಿತ್ಯದ ಪ್ರಚಾರಕರು ಮತ್ತು ಆಧ್ಯಾತ್ಮ ಚಿಂತಕರಾದ ಹರ ನಾಗರಾಜಾಚಾರ್ಯವರು. ಇವರೆಲ್ಲರ ಜೊತೆಗೆ ಮಾತಾಡ್ತೀನಿ. ಆದ್ರೆ ಅದಕ್ಕೂ ಮೊದಲು ತಿರುಮಲ ತಿಮ್ಮಪ್ಪನ ಬಗ್ಗೆ ಕೆಲವೊಂದು ಸ್ಟೋರಿಯನ್ನ ನೋಡೋಣ. ತಿಮ್ಮಪ್ಪ ನೆಲೆಸಿರುವಂತ ಒಂದು ಭೂವೈಕುಂಠ ಕ್ಷೇತ್ರ ಅಂದ್ರೆ ಅದು ತಿರುಮಲ. ಈ ಕ್ಷೇತ್ರದಲ್ಲಿ ಹಲವಾರು ರೋಚಕ ಸಂಗತಿಗಳು ನಡೀತಾನೆ ಇರುತ್ತವೆ. ಹಾಗೇನೆ ಮತ್ತಷ್ಟು ರೋಚಕ ಸಂಗತಿಗಳು ಈ ಕ್ಷೇತ್ರಕ್ಕೆ ಆಡ್ ಆಗ್ತಾನೆ ಇರುತ್ತೆ. ಆದ್ರೆ ಇವತ್ತೊಂದು ನಾವು ಸ್ಟೋರಿಯನ್ನ ತೋರಿಸಲಿಕ್ಕೆ ಹೊರಟಿದ್ದೀವಿ. ಅದು ಶ್ವೇತದ್ವೀಪದ ರಹಸ್ಯ. ಇಷ್ಟಕ್ಕೂ ಏನದು ಶ್ವೇತದ್ವೀಪ, ಎಲ್ಲಿದೆ, ಇದರ ಬಗ್ಗೆ ಕೆಲವೊಂದಷ್ಟು ಡೀಟೇಲ್ಸ್ನ ನೋಡೋಣ. ತಿಮ್ಮಪ್ಪನ ಸನ್ನಿಧಿಯಲ್ಲಿದೆ ನೀವೆಂದೂ ನೋಡದ ಶ್ವೇತದ್ವೀಪ. ಆ ದ್ವೀಪದಲ್ಲಿರುವ ಯೋಗಿಗಳಿಗಿದೆ 4 ಭುಜ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆನಂದ ನಿಲಯ ವರ ಪರಿಪಾಲಕ ಗೋವಿಂದ ಗೋವಿಂದ ಹೂವು ಪುನ್ನಮಿ ಬೆನ್ನೆಲ್ಲ ಗೋವಿಂದ 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 ಚಿನ್ನಿ ಪೂಮಾಲ ಸೇವಲ ಗೋವಿಂದ. ತಿರುಮಲ ಆ ಬ್ರಹ್ಮಾಂಡ ನಾಯಕನಾದ ವೆಂಕಟೇಶ್ವರನ ನಿಲಯ. ಕೋಟ್ಯಂತರ ಭಕ್ತರ ಪಾಲಿಗೆ ಅದು ಮೋಕ್ಷಧಾಮ. ಅಂತಹ ಮೋಕ್ಷಧಾಮಕ್ಕೆ ಪ್ರತಿನಿತ್ಯ ಸಹಸ್ರಾರು ಭಕ್ತರು ಗೋವಿಂದನ ದರ್ಶನಕ್ಕಾಗಿ ದೇಶ ವಿದೇಶಗಳಿಂದ ಬರ್ತಿರ್ತಾರೆ. ಅಷ್ಟೇ ಯಾಕೆ, ಸಪ್ತಗಿರಿಯನ್ನ ಕಾಲ್ನಡಿಗೆಯಲ್ಲಿ ಹತ್ತುತ್ತಾ ಗೋವಿಂದ ಗೋವಿಂದ ಅಂತ ಆ ಭಗವಂತನನ್ನ ಜಪಿಸುತ್ತಾ ಭಕ್ತಿಯ ಸಾಗರದಲ್ಲಿ ತೇಲುತ್ತಾರೆ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ. ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ. ಎಂಥದ್ದೊಂದು ದಿವ್ಯ ಕ್ಷೇತ್ರಕ್ಕೆ ನೀವು ಕೂಡ ಸಾಕಷ್ಟು ಬಾರಿ ಹೋಗಿರ್ತೀರಾ. ತಿಮ್ಮಪ್ಪನ ದರ್ಶನ ಮಾಡಿ ಆತನ ಅದೆಷ್ಟು ಪವಾಡಿಗಳನ್ನ ತಿಳಿದು ಪುನೀತರಾಗಿರ್ತೀರಾ. ಆದ್ರೆ ನೀವು ಎಷ್ಟು ಬಾರಿ ತಿರುಮಲಕ್ಕೆ ಹೋಗಿದ್ರು, ಎಷ್ಟೇ ಬಾರಿ ನೀವು ಸಪ್ತಗಿರಿಗಳನ್ನ ಕಾಲ್ನಡಿಗೆಯಲ್ಲಿ ಹತ್ತಿದ್ರು, ನಿಮಗೆ ತಿಮ್ಮಪ್ಪನ ದಿವ್ಯ ಶಕ್ತಿಯ ಅಸಲಿ ಮೂಲ ಯಾವುದು ಅನ್ನುವುದು ತಿಳಿದಿರುವುದಿಲ್ಲ. ಅಷ್ಟೇ ಯಾಕೆ, ಸಪ್ತಗಿರಿಗಳಲ್ಲಿರೋ ಆ ಅದ್ಭುತದ ಬಗ್ಗೆ ನೀವು ಕೇಳಿಯೂ ಇರುವುದಿಲ್ಲ. ತಿರುಮಲದಲ್ಲಿ ಇರುವ ಅದ್ಭುತ ಲೋಕ ಯಾವುದು ಗೊತ್ತಾ? ಆ ಲೋಕಕ್ಕೂ ತಿಮ್ಮಪ್ಪನಿಗೂ ಇರೋ ಸಂಬಂಧವೇನು? ತಿಮ್ಮಪ್ಪನ ಸನ್ನಿಧಿಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಬೆರಗುಗೊಳಿಸೋ ಅದೆಷ್ಟು ಕುತೂಹಲಗಳು, ಅದೆಷ್ಟು ವಿಸ್ಮಯಗಳಿವೆ. ಅಂತಹ ವಿಸ್ಮಯಗಳು, ಕುತೂಹಲಗಳು, ಚಮತ್ಕಾರಗಳು ತಿಮ್ಮಪ್ಪನ ಸನ್ನಿಧಿಯಲ್ಲಿ ನಡೆದಿವೆ, ನಡೀತಾ ಇವೆ. ಅಂತಹ ಚಮತ್ಕಾರಗಳು ನಡೆಯೋಕೆ ಕಾರಣವೇ ಸಪ್ತಗಿರಿ ವಾಸನಲ್ಲಿರುವ ದಿವ್ಯ ಶಕ್ತಿ. ಶ್ರೀನಿವಾಸಾಯ ಓಂ ನಮೋ ವೆಂಕಟೇಶಾಯ ಓಂ ನಮೋ ಶ್ರೀ
ಕಲಿಯುಗ ಪ್ರಾರಂಭದಲ್ಲಿ ತಿರುಮಲದಲ್ಲಿ ನೆಲೆಸಿದ ತಿಮ್ಮಪ್ಪನ ಅಪಾರ ಶಕ್ತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಹೀಗೆ ಹೆಚ್ಚುತ್ತಿರುವ ಶಕ್ತಿಯಿಂದಲೇ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಕಷ್ಟು ಚಮತ್ಕಾರಗಳು ನಡೆಯುತ್ತಿವೆ. ಅಸಲಿಗೆ ಇಂತಹ ಶಕ್ತಿ ತಿರುಮಲ ವಾಸನಿಗೆ ಅಪಾರವಾಗಿ ಸಿಗ್ತಾ ಇರುವುದು ಹೇಗೆ ಅನ್ನುವ ಪ್ರಶ್ನೆಗೆ ಉತ್ತರವೇ ತಿರುಮಲದಲ್ಲಿರುವ ಆ ಅದ್ಭುತ ಲೋಕದಿಂದ ಅನ್ನೋದು. తిరుమలలో శ్రీవారి దేవాలయానికి ఉత్తర ఈశాన్యంలో దట్టమైన అడవిలో ఒక గుహాముఖం ఉందని, అదే ఈ శ్వేతద్వీపానికి ప్రవేశ ద్వారమని కూడా సూచనగా చెప్పబడి ఉంది. ಹೌದು, ತಿಮ್ಮಪ್ಪ ಸ್ವತಃ ಸರ್ವಶಕ್ತ, ಸಕಲ ಬ್ರಹ್ಮಾಂಡದ ಒಡೆಯ, ಅಂತ್ಯವೇ ಇಲ್ಲದ ಸರ್ವಂತರ್ಯಾಮಿ. ಆದರೂ ಕೂಡ ಆತನ ಶಕ್ತಿ ಹೆಚ್ಚಾಗುವುದು ಭೂಮಂಡಲದಲ್ಲಿ ನಡೆಯೋ ಯಜ್ಞ ಯಾಗಾದಿಗಳಿಂದ ಅನ್ನುವ ಉಲ್ಲೇಖ ಪುರಾಣಗಳಲ್ಲಿದೆ. ಅದೇ ರೀತಿಯಲ್ಲೇ ತಿರುಮಲದಲ್ಲಿರುವ ಆ ಅದ್ಭುತ ಲೋಕದಿಂದ ತಿಮ್ಮಪ್ಪನಿಗೆ ಅಪಾರವಾದ ಶಕ್ತಿ ಸಿಗ್ತಾ ಇದೆ. ಎಷ್ಟಕ್ಕೂ ಆ ಅದ್ಭುತ ಲೋಕ ಯಾವುದು ಅನ್ನುವುದನ್ನ ಹೇಳೋಕ್ಕೂ ಮುನ್ನ ಆ ಲೋಕದಲ್ಲಿ ಇರುವುದಾದ್ರೂ ಯಾರು ಅಂತ ಹೇಳಿಬಿಡ್ತೀವಿ ಕೇಳಿ. ಎಷ್ಟಕ್ಕೂ ಅವರು ಯಾರು ಅನ್ನುವ ಪ್ರಶ್ನೆಗೆ ಉತ್ತರವೇ ಅಮರತ್ವವನ್ನ ಪಡೆದಿರುವ, ಮರಣ ಜನನದಿಂದ ಮುಕ್ತಿ ಪಡೆದಿರುವ ದೇವಿಯ ಶಕ್ತಿ ಸಂಪನ್ನರಾದ ಚತುರ್ಭುಜ ಯೋಗಿಗಳು. ಚತುರ್ಭುಜ ಯೋಗಿಗಳು ಆ ಲೋಕದಲ್ಲಿ ಹೇಗಿದ್ದಾರೆ ಗೊತ್ತಾ? ಅವರಿಗೂ ತಿಮ್ಮಪ್ಪನಿಗೂ ಇರುವ ಸಂಬಂಧವಾದ್ರೂ ಎಂಥದ್ದು ಗೊತ್ತಾ? ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ಇದು ಮಾತ್ರ ಅಕ್ಷರಶಃ ಸತ್ಯ. ತಿರುಮಲದಲ್ಲಿರುವ ಆ ಅದ್ಭುತ ಲೋಕದಲ್ಲಿರುವ ಯೋಗಿಗಳು ಭೂಗರ್ಭದಲ್ಲಿ ಒಂದು ಪ್ರತ್ಯೇಕವಾದ ಪ್ರಪಂಚವನ್ನೇ ಸೃಷ್ಟಿಸಿಕೊಂಡಿದ್ದಾರೆ. ಆ ಪ್ರಪಂಚ ಮನುಷ್ಯರು ಬದುಕುವ ಲೌಕಿಕ ಪ್ರಪಂಚಕ್ಕಿಂತ ಭಿನ್ನವಾಗಿದೆ. ಇನ್ನು ಈ ಲೋಕ ಸಪ್ತ ಖಂಡಗಳ ಅಡಿಯಲ್ಲಿ, ಸಪ್ತ ಸಾಗರದಡಿಯಲ್ಲಿ ವ್ಯಾಪಿಸಿದೆ. ಅಷ್ಟೇ ಅಲ್ಲ, ಜಗತ್ತಿನ ಹಲವು ಭಾಗಗಳಲ್ಲಿ ಈ ಅದ್ಭುತ ಲೋಕದ ಉಲ್ಲೇಖಗಳು ಬೇರೆ ಬೇರೆ ರೀತಿಯಲ್ಲಿವೆ. ఈ శ్వేతద్వీప నాగరికతకు ప్రపంచవ్యాప్తంగా కొన్ని ప్రదేశాల్లో ప్రవేశ ద్వారాలు ఉన్నాయని ఇప్పటికీ మన పురాణాలు, కావ్యాలు నమ్ముతూ ఉంటాయి. వీటిని దర్శించినట్లుగా కూడా చాలామంది ఆధ్యాత్మికవేత్తలు, యోగులు చెప్పున్నారు. ఈ ప్రవేశ ద్వారం గుండా ఈ సిద్ధపురుషులు, యోగులు, ముక్తులు వీరందరూ కూడా బాహ్య ప్రపంచంలోకి వచ్చి లోక కళ్యాణం కోసం కొన్ని కార్యాలు చేస్తుంటారనేది కూడా ಪ್ರತೀತಿ. ಎಷ್ಟಕ್ಕೂ ತಿರುಮಲದಲ್ಲಿರುವ ಈ ಅದ್ಭುತ ಲೋಕದ ಒಳಗೆ ಇರುವ ಯೋಗಿಗಳಿಗೂ ಸಪ್ತಗಿರಿ ವಾಸನೆಗೂ ಇರುವ ಸಂಬಂಧವೇನು ಅನ್ನುವ ಪ್ರಶ್ನೆಗೆ ಉತ್ತರ ತುಂಬಾನೇ ಕುತೂಹಲಕಾರಿಯಾಗಿದೆ. ಈ ಚತುರ್ಭುಜ ಯೋಗಿಗಳು ಪ್ರತಿನಿತ್ಯವೂ ಕೂಡ ತಿಮ್ಮಪ್ಪನಿಗೆ ಪೂಜೆ ಸಲ್ಲಿಸುತ್ತಾರೆ. ಬ್ರಾಹ್ಮ ಮುಹೂರ್ತದ ಸಮಯದಲ್ಲಿ ತಿರುಮಲದ ಆನಂದ ನಿಲಯಕ್ಕೆ ಬರುವ ಈ 4 ಭುಜವುಳ್ಳ ಯೋಗಿಗಳು ತಿಮ್ಮಪ್ಪನಿಗೆ ಪೂಜೆ ಸಲ್ಲಿಸುತ್ತಾರೆ, ಆರಾಧನೆ ಮಾಡಿ ಹೋಗ್ತಾರೆ. తిరుమలలో కూడా ఈ ముక్తులు స్వామివారి దర్శనానికి తరచూ వస్తూ ఉంటారని, వారి ఉద్దేశానుసారం లేక వారికన్నా పైనున్న దేవతల యొక్క ఆదేశానుసారం వీరు దేవాలయంలో ప్రముఖులు, అర్చకులు మొదలైన వారు ఆధ్యాత్మిక
భావనతో ఉండేవారు. స్వామివారికి శరణాగతి పొందినవారు వీరితో సంభాషిస్తూ ఉంటారనేది కూడా ప్రత్యక్షం. ಎಷ್ಟಕ್ಕೂ ತಿಮ್ಮಪ್ಪನ ಶಕ್ತಿ ಹೆಚ್ಚಿಸ್ತಾ ಇರೋ ಆ ಚತುರ್ಭುಜಗಳು ಇರುವ ಲೋಕವಾದ್ರೂ ಯಾವುದು ಗೊತ್ತಾ? ಅದುವೇ ನಮ್ಮ ಹಿಂದೂ ಪುರಾಣಗಳಲ್ಲಿ, ಆಗಮ ಶಾಸ್ತ್ರಗಳಲ್ಲಿ ಸೇರಿದಂತೆ ಹಲವು ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಅದ್ಭುತ ಲೋಕವಾದ ಶ್ವೇತ ದ್ವೀಪದಲ್ಲಿ. ಆ ಶ್ವೇತ ದ್ವೀಪದ ದ್ವಾರ ಇರುವುದು ಕೂಡ ತಿರುಮಲದ ಸಪ್ತಗಿರಿಯಲ್ಲೇ. ಶ್ವೇತದ್ವೀಪದ ಅಸ್ತಿತ್ವದ ಬಗ್ಗೆ ಇಂದಿಗೂ ಕೂಡ ತಿಮ್ಮಪ್ಪನ ಸನ್ನಿಧಿಯಲ್ಲೇ ಒಂದು ಜೀವಂತ ಸಾಕ್ಷಿ ಇದೆಯಂತೆ. ಆ ಸಾಕ್ಷಿ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಶ್ವೇತದ್ವೀಪದ ಬಗ್ಗೆ ಹಿಂದೂ ಧರ್ಮಶಾಸ್ತ್ರಗಳಲ್ಲಿ, ಆಗಮಶಾಸ್ತ್ರಗಳಲ್ಲಿ, ರಾಮಾಯಣ, ಮಹಾಭಾರತ ಹೀಗೆ ವೆಂಕಟೇಶ್ವರ ಮಹಾತ್ಮೆಯಲ್ಲಿ ಉಲ್ಲೇಖಗಳಿದೆ. ಆದರೆ ಇದೆಲ್ಲವೂ ಕೂಡ ಎಲ್ಲೋ ಹೇಳಿರೋದು, ಕೇಳಿರೋದು ಪುರಾಣಗಳ ಸ್ಟೋರಿಗಳಷ್ಟೇ ಅಂತ ನಾವು ಅನ್ಕೊಳ್ತೀವಿ. ಆದರೆ ಈ ಶ್ವೇತದ್ವೀಪ ಇದೆ ಅನ್ನೋದಕ್ಕೆ ಜೀವಂತ ನಿದರ್ಶನವೊಂದು ತಿಮ್ಮಪ್ಪನ ಸನ್ನಿಧಿಯಲ್ಲಿ ಸಿಕ್ಕಿದೆ. ಏನದು ಇಂಟ್ರೆಸ್ಟಿಂಗ್ ಸ್ಟೋರಿ, ಬನ್ನಿ ನೋಡೋಣ. ಶ್ವೇತ ದ್ವೀಪ ಇದೆ ಅನ್ನುವುದರ ಸಾಕ್ಷಿ ಆನಂದ ನಿಲಯದಲ್ಲಿದೆ. ಎಂದಿಗೂ ಆ ಸಾಕ್ಷಿಯನ್ನ ಕೋಟ್ಯಂತರ ಭಕ್ತರು ನೋಡಿದ್ದಾರೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆನಂದ ನಿಲಯ ವರ ಪರಿಪಾಲಕ. ಹೌದು ವೀಕ್ಷಕರೇ, ಸಾಕ್ಷಾತ್ ಸಪ್ತಗಿರಿವಾಸನ ಸನ್ನಿಧಿಯಲ್ಲೇ ಶ್ವೇತ ದ್ವೀಪ ಅನ್ನೋ ಅದ್ಭುತ ಲೋಕ ಇರುವುದಕ್ಕೆ ಜೀವಂತ ಸಾಕ್ಷಿಯೊಂದಿದೆ. ಅಷ್ಟೇ ಅಲ್ಲ, ಅಚ್ಚರಿ ಹುಟ್ಟಿಸೋ ಆ ಲೋಕದ ಅಸ್ತಿತ್ವಕ್ಕೆ ಆ ಸಾಕ್ಷಿ ಮತ್ತಷ್ಟು ಪುಷ್ಟಿ ನೀಡ್ತದೆ. ನಿಮಗೊಂದು ವಿಚಾರ ಗೊತ್ತಿದೆಯೋ ಇಲ್ವೋ? ಶ್ವೇತ ದ್ವೀಪ ಇರುವುದಕ್ಕೆ ಸಾಕ್ಷಿಯಾಗಿರುವ ಅದನ್ನ ತಿರುಮಲಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬ ಭಕ್ತರು, ಅಲ್ಲಿ ನಡೆಯೋ ಬ್ರಹ್ಮೋತ್ಸವಗಳಲ್ಲಿ ಭಾಗವಹಿಸೋ ಭಕ್ತ ಸಮೂಹವು ಪ್ರತ್ಯಕ್ಷವಾಗಿ ನೋಡಿದೆ, ಭಕ್ತಿ ಭಾವದಿಂದ ಪುನೀತಗೊಂಡಿದೆ. ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ. ಎಷ್ಟಕ್ಕೂ ತಿಮ್ಮಪ್ಪನ ಆನಂದ ನಿಲಯದಲ್ಲೇ ಶ್ವೇತ ದ್ವೀಪ ದ್ವಾರ ಇದೆ ಅನ್ನುವುದಕ್ಕೆ ಸಾಕ್ಷಿಯಾಗಿ ನಿಂತಿರುವುದು ಏನು ಅನ್ನುವ ಕುತೂಹಲ ನಿಮ್ಮನ್ನ ಕಾಡ್ತಾ ಇರಬಹುದು. ಅಂತಹ ಕುತೂಹಲದ ಪ್ರಶ್ನೆಗೆ ಉತ್ತರವೇ ತಿರುಮಲದಲ್ಲಿ ನಡೆಯೋ ಬ್ರಹ್ಮೋತ್ಸವದ ಸಮಯದಲ್ಲಿ ಉತ್ಸವ ಮೂರ್ತಿಯಾಗಿ ಮೆರವಣಿಗೆ ಬರುವ ಮಲಯಪ್ಪ ಸ್ವಾಮಿಯ ವಿಗ್ರಹ ಮೂರ್ತಿ. ಮಲಯಪ್ಪ ಸ್ವಾಮಿಯ ವಿಗ್ರಹಕ್ಕೂ ಶ್ವೇತ ದ್ವೀಪಕ್ಕೂ ಸಂಬಂಧವೇನು? ಆ ಮೂರ್ತಿಯ ಹಿಂದಿರುವ ಕುತೂಹಲಕಾರಿ ಚರಿತ್ರೆ ಏನು ಗೊತ್ತಾ? ತಿರುಮಲದಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ನಡೆಯುವ ರೀತಿ ಶ್ರೀವಾರಿಯ ಬ್ರಹ್ಮೋತ್ಸವಗಳು ನಡೆಯುತ್ತೆ. ಅಷ್ಟೇ ಅಲ್ಲ, ಆ ಬ್ರಹ್ಮೋತ್ಸವದ ವೇಳೆ ಗರುಡ, ಹಂಸ, ಅಶ್ವರೂಢ ವಾಹನಗಳೆಂದು ಹಲವು ವಾಹನಗಳ ಮೇಲೆ ಶ್ರೀವಾರಿಯ ಉತ್ಸವ ವಿಗ್ರಹವನ್ನ ಇಟ್ಟು ಮೆರವಣಿಗೆ ಮಾಡಲಾಗುತ್ತೆ. ಹೀಗೆ ಮೆರವಣಿಗೆ ಮಾಡುವ ವಿಗ್ರಹಗಳಲ್ಲಿ ಒಂದಾದ ದಿವ್ಯ ಶಕ್ತಿಯುಳ್ಳ ವಿಗ್ರಹವೇ ಮಲಯಪ್ಪ ಸ್ವಾಮಿ ವಿಗ್ರಹ.
ಇನ್ನು ಈ ಮಲಯಪ್ಪ ಸ್ವಾಮಿ ವಿಗ್ರಹದ ಹಿಂದೆ ಅಚ್ಚರಿ ಹುಟ್ಟಿಸೋ ಚರಿತ್ರೆ ಇದೆ. ಅಷ್ಟೇ ಅಲ್ಲ, ಆ ವಿಗ್ರಹದಿಂದಲೇ ತಿರುಮಲದಲ್ಲಿ ನಡೆಯುವ ಬ್ರಹ್ಮೋತ್ಸವಗಳು ಸದಾ ಅದ್ಧೂರಿಯಾಗಿ ನೆರವೇರ್ತಿವೆ. ಅಷ್ಟೇ ಅಲ್ಲ, ಈ ಮಲಯಪ್ಪ ಸ್ವಾಮಿಯ ವಿಗ್ರಹವಿಲ್ಲದೆ ಹೋಗಿದ್ರೆ ತಿರುಮಲದಲ್ಲಿ ನಡೆಯುವ ಬ್ರಹ್ಮೋತ್ಸವಗಳಾಗ್ಲಿ ಇಲ್ಲವೇ ಪದೇ ಪದೇ ನಡೆಯುವ ಶ್ರೀವಾರಿ ಉತ್ಸವಗಳಾಗ್ಲಿ ಯಶಸ್ವಿಯಾಗಿ ನೆರವೇರ್ತಿರ್ಲಿಲ್ಲ. ಯಾಕಂದ್ರೆ ಈ ಮಲಯಪ್ಪ ಸ್ವಾಮಿ ವಿಗ್ರಹವನ್ನ ಉತ್ಸವ ಮೂರ್ತಿಯಾಗಿ ಸ್ವೀಕಾರ ಮಾಡುವ ಮುನ್ನ ಮೆರವಣಿಗೆಗೆಂದು ಮತ್ತೊಂದು ವಿಗ್ರಹವನ್ನ ತೆಗೆದುಕೊಂಡು ಹೋಗ್ತಿದ್ರು. ಆ ವಿಗ್ರಹವೇ ಉಗ್ರ ಶ್ರೀನಿವಾಸ ಸ್ವಾಮಿಯ ವಿಗ್ರಹ. ಉಗ್ರ ಶ್ರೀನಿವಾಸ ಸ್ವಾಮಿಯ ವಿಗ್ರಹದಿಂದ ಆಗುತ್ತಿದ್ದ ಅನಾಹುತವೇನು? ಆ ವಿಗ್ರಹದ ಬದಲು ಮಲಯಪ್ಪ ಸ್ವಾಮಿ ವಿಗ್ರಹಕ್ಕೆ ಮೆರವಣಿಗೆ ಮಾಡುವುದೇಕೆ? ಹೌದು ವೀಕ್ಷಕರೇ, ಧರ್ಮಶಾಸ್ತ್ರಗಳಲ್ಲಿ ಇರುವ ಉಲ್ಲೇಖದಂತೆ ಮಲಯಪ್ಪ ಸ್ವಾಮಿಯ ವಿಗ್ರಹ ಆನಂದ ನಿಲಯವನ್ನ ಸೇರುವ ಮುನ್ನ ಉಗ್ರ ಶ್ರೀನಿವಾಸ ಸ್ವಾಮಿಯ ವಿಗ್ರಹವನ್ನೇ ಉತ್ಸವ ಮೂರ್ತಿಯಾಗಿ ಮೆರವಣಿಗೆ ಮಾಡ್ತಿದ್ರು. ಆ ಸಮಯದಲ್ಲಿ ಮೆರವಣಿಗೆಗೆಂದು ಉಗ್ರ ಶ್ರೀನಿವಾಸ ಸ್ವಾಮಿಯ ಮೂರ್ತಿ ಹೊರಗೆ ಬಂದಾಗಲೆಲ್ಲ ದೇಗುಲದ ಸುತ್ತಮುತ್ತ ಇದ್ದ ಗ್ರಾಮಗಳಲ್ಲಿ ಬೆಂಕಿಯ ಅನಾಹುತ ಸಂಭವಿಸ್ತಾ ಇತ್ತು. ಅಗ್ನಿ ಅವಘಡಗಳಿಂದ ಉತ್ಸವಕ್ಕಾಗಿ ನೆರೆದಿದ್ದ ಭಕ್ತರು ಕಂಗಾಲಾಗ್ತಿದ್ರು. సుమారు 600 సంవత్సరాలకు ముందు దేవాలయంలో ఇప్పుడు స్నపన బేరంగా ఉన్న ఉగ్ర శ్రీనివాసమూర్తి వారి బింబం ఉత్సవమూర్తిగా వాడబడుతూ ఉండేదని, తరువాత యుగభేదం వల్ల ఉగ్ర శ్రీనివాసమూర్తి వారు బయట ఉత్సవంగా వచ్చినప్పుడంతా చుట్టూ గ్రామాల్లో అగ్ని ప్రమాదాలు సంభవించినందున భక్తులు స్వామివారిని ప్రార్థించినట్టు ಅಗ್ನಿ ಅವಘಡಗಳನ್ನ ತಪ್ಪಿಸೋಕೆ ಪ್ರತ್ಯಕ್ಷವಾಯಿತು ಮಲಯಪ್ಪ ಸ್ವಾಮಿ ವಿಗ್ರಹ. ಅಂದಿನಿಂದ ಎಂದಿನವರೆಗೂ ಮಲಯಪ್ಪ ಸ್ವಾಮಿಯೇ ಉತ್ಸವ ಮೂರ್ತಿ. ಉಗ್ರ ಶ್ರೀನಿವಾಸ ಸ್ವಾಮಿಯ ಉತ್ಸವದ ವೇಳೆ ನಡೀತಾ ಇದ್ದ ಅಗ್ನಿ ಅವಘಡಗಳನ್ನ ತಪ್ಪಿಸೋಕೆ ಸಾಕ್ಷಾತ್ ತಿಮ್ಮಪ್ಪನೇ ಅಲ್ಲಿನ ಅರ್ಚಕರಿಗೆ ಅನುಗ್ರಹ ನೀಡಿದ. ಅಷ್ಟೇ ಅಲ್ಲ, ದೇಗುಲದ ಉತ್ತರ ಈಶಾನ್ಯದಲ್ಲಿರುವ ಶ್ವೇತ ದ್ವೀಪ ದ್ವಾರದಲ್ಲಿ ಮಲಯಪ್ಪ ಸ್ವಾಮಿಯ ವಿಗ್ರಹವಿದೆ. ಅದನ್ನ ನೀವು ಉತ್ಸವಕ್ಕಾಗಿ ಬಳಸಿ ಅಂತ ಹೇಳ್ದ. ಸ್ವಾಮಿಯ ಅನುಗ್ರಹದಂತೆ ಅರ್ಚಕರಿಗೆ ಶ್ವೇತ ದ್ವೀಪ ದ್ವಾರದಲ್ಲೇ ಮಲಯಪ್ಪ ಸ್ವಾಮಿಯ ವಿಗ್ರಹ ಪ್ರತ್ಯಕ್ಷವಾಯಿತು. భక్తులు స్వామివారిని ప్రార్థించినట్టు స్వామివారు అర్చకుల మీద అనుగ్రహంగా వచ్చి దేవాలయానికి ఉత్తర ఈశాన్యంలో ఉన్న ఒక రహస్య గుహాముఖంలో దివ్యమైన విగ్రహాలు లభిస్తాయని వాటిని తీసుకుని వచ్చి వైఖాన సాగముక్తంగా ఉత్సవ బేరంగా ప్రతిష్ఠించి ఉత్సవాదులకు వాడుకోవాల్సిందని స్వామివారు ఆదేశించారని, అలాగే భక్తులు వెళ్ళి ఆ విగ్రహాలు ఆ రహస్య గుహాముఖం నుంచి తెచ్చుకున్నారని, అవే ఇప్పటి మలయప్ప స్వామి విగ్రహాలు అనేది కూడా మనకు చరిత్రలో చెప్పబడిన సత్యం. ಹೀಗೆ ತಿರುಮಲದ ಆನಂದ ನಿಲಯಕ್ಕೆ ಮಲಯಪ್ಪ ಸ್ವಾಮಿಯ ವಿಗ್ರಹವನ್ನ ತರಲಾಯಿತು. ಅಂದಿನಿಂದ ಉಗ್ರ ಶ್ರೀನಿವಾಸ ಸ್ವಾಮಿಯ ವಿಗ್ರಹವನ್ನ ಆನಂದ ನಿಲಯದಲ್ಲೇ ಇಟ್ಟು ಸಕಲ ಪೂಜೆಗಳನ್ನ ಸಲ್ಲಿಸಲಾಗ್ತಿದೆ. ತಿಮ್ಮಪ್ಪನಿಗೆ ಮಾಡೋ ಪ್ರತಿ ಸೇವೆಯನ್ನು ಕೂಡ ಉಗ್ರ ಶ್ರೀನಿವಾಸ ಸ್ವಾಮಿಯ ವಿಗ್ರಹಕ್ಕೂ ಮಾಡಲಾಗ್ತಿದೆ. ಇದಿಷ್ಟೇ ಅಲ್ಲ, ಶ್ವೇತ ದ್ವೀಪದ ಉಲ್ಲೇಖಕ್ಕೆ ಮತ್ತೊಂದು ಬಲವಾದ ಸಾಕ್ಷಿ ಇದೆ. ಆ ಸಾಕ್ಷಿ ಇರೋದು ಕೂಡ ಹಿಂದೂಗಳ ಪವಿತ್ರ ಗ್ರಂಥವಾದ ರಾಮಾಯಣದಲ್ಲಿ. ರಾಮಾಯಣದಲ್ಲಿರುವ ಆ ಉಲ್ಲೇಖವೇ
ತಿರುಮಲದಲ್ಲಿ ಶ್ವೇತ ದ್ವೀಪದ ದ್ವಾರ ಇರುವುದಕ್ಕೆ ಬಲವಾದ ಸಾಕ್ಷಿಯಾಗಿದೆ. ಶ್ವೇತ ದ್ವೀಪದ ಬಗ್ಗೆ ರಾಮಾಯಣದಲ್ಲಿ ಸಿಕ್ಕಿರುವಂತ ಉದಾಹರಣೆ ಏನು, ಅಲ್ಲಿ ಸಿಕ್ಕಿರುವಂತ ಮಾಹಿತಿ ಏನು, ಈ ಬಗ್ಗೆ ತಿಳಿಸ್ಕೊಡ್ತೀವಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಶ್ವೇತ ದ್ವೀಪ ದ್ವಾರ ತಿರುಮಲದಲ್ಲಿ ಇದೆ ಅಂತ ಹೇಳೋಕೆ ಮತ್ತೊಂದು ಬಲವಾದ ಸಾಕ್ಷಿ ರಾಮಾಯಣದಲ್ಲಿ ಉಲ್ಲೇಖ ಆಗಿದೆ. ಆ ಉಲ್ಲೇಖವೇ ಚತುರ್ಭುಜ ಯೋಗಿಗಳು ಇರುವಂತ ಆ ದಿವ್ಯ ಪ್ರಪಂಚದ ಅಸ್ತಿತ್ವವನ್ನ ಸಾರಿ ಸಾರಿ ಹೇಳುತ್ತೆ. ಇಷ್ಟಕ್ಕೂ ರಾಮಾಯಣದಲ್ಲಿರುವಂತ ಆ ಉಲ್ಲೇಖ ಏನು, ಆ ಉಲ್ಲೇಖ ಹೇಳ್ತಾ ಇರುವಂತ ಕುತೂಹಲಕಾರಿ ವೃತ್ತಾಂತ ಏನು, ಬನ್ನಿ ನೋಡೋಣ. ತಿರುಮಲದಲ್ಲಿರುವ ಶ್ವೇತ ದ್ವೀಪ ದ್ವಾರದ ಬಗ್ಗೆ ಕುತೂಹಲಕಾರಿ ಸಂಗತಿಗಳನ್ನ ಹೇಳಿರುವ ಆಚಾರ್ಯರಾದ ರಮಣ ದೀಕ್ಷಿತರು ಅದಕ್ಕೆ ಸಂಬಂಧಿಸಿದಂತೆ ರಾಮಾಯಣದಲ್ಲಿರುವ ಒಂದು ಉಲ್ಲೇಖ ಹೇಳಿದ್ದಾರೆ. ಆ ಉಲ್ಲೇಖ ಏನು, ಅದು ಹೇಳ್ತಿರೋ ವೃತ್ತಾಂತವಾದ್ರೂ ಏನು ಅನ್ನುವುದನ್ನ ನೀವು ಕೂಡ ಒಮ್ಮೆ ಕೇಳಿ. ఈ రెండు దృష్టాంతాలు, ఒకటి రామాయణ కాలంలో త్రేతాయుగంలో సీతాన్వేషణ కోసం రాముల వారు లక్ష్మణ సమేతంగా వానర సైన్యంతో వెళుతూ వెంకటాచల పర్వతాలకు వచ్చి స్వామివారి దేవాలయానికి నైరుతి దిక్కులో ఉన్న ఉద్యానవనంలో విశ్రమించారని, అప్పుడు వానరులు వారి సహజమైన బుద్ధితో అడవిలో తిరుగుతూ ఒక చోట ఒక గుహాముఖాన్ని చూశారని, వారు లోపలికి ప్రవేశించి చాలా దూరం వెళ్ళిన తర్వాత ఒక విశాలమైన ప్రదేశంలో ఒక మహోన్నతమైన నగరం, ತ್ರೇತಾಯುಗದಲ್ಲಿ ಶ್ವೇತ ದ್ವೀಪ ಪ್ರವೇಶಿಸಿದ್ರು ವಾನರರು. ಆ ರಹಸ್ಯ ಗುಹೆಯೊಳಗೆ ಹೋದ ವಾನರರಿಗೆ ಕಾದಿತ್ತು ಅಚ್ಚರಿ. ತ್ರೇತಾಯುಗದಲ್ಲಿ ವಾನರರು ಸೀತಾಮಾತೆಯ ಹುಡುಕಾಟದಲ್ಲಿದ್ದ ಸಮಯದಲ್ಲಿ ಸಪ್ತಗಿರಿಗಳಿಗೆ ಭೇಟಿ ನೀಡಿದ್ರು. ಆ ವಾನರರಿಗೆ ಸಪ್ತಗಿರಿ ಬೆಟ್ಟದಲ್ಲಿ ರಹಸ್ಯ ಗುಹೆಯೊಂದು ಕಾಣಿಸಿಕೊಳ್ತು. ಆಗ ಆ ರಹಸ್ಯ ಗುಹೆಯನ್ನ ಪ್ರವೇಶ ಮಾಡಿದ ವಾನರರಿಗೆ ಅಲ್ಲೊಂದು ದಿವ್ಯ ಲೋಕದ ದರ್ಶನವಾಯಿತು. ಅದುವೇ ಭೂಗರ್ಭದಲ್ಲಿದೆ ಅಂತ ಪುರಾಣಗಳು ಹೇಳ್ತಾ ಇರೋ ಶ್ವೇತ ದ್ವೀಪ. నవరత్నాలతోనూ మలచబడిన అనేకమైన మంటపాలు, సౌధాలు, విశాలమైన రాజమార్గాలు, అందులో విహరించే అశ్వాలు, గజాలు, వాహనాలు మొదలైనవన్నీ దర్శించారని, అక్కడి నాగరికులందరూ కూడా చతుర్భుజాలతో, శంఖచక్రాలతో, దివ్యమైన దేహాలతో, శాశ్వతమైన ఒక సంతోషంతో, ఎటువంటి మృత్యు భయం, జరా భయం, రోగ భయం లేక అరిషడ్వర్గాలు, కామక్రోధ లోభమోహ మదమాశ్చర్యాలు లేకుండా, ఆకలి దప్పులు లేకుండా సంతోషంగా ఉన్నారని. ಇನ್ನು ಶ್ವೇತ ದ್ವೀಪವನ್ನ ಪ್ರವೇಶಿಸಿದ ವಾನರರು ಅಲ್ಲಿದ್ದ ಸಕಲ ಸಂಪನ್ನ ಭರಿತವಾದ ಬೃಹತ್ ಅರಮನೆಗಳು, ಊಹೆಗೂ ನೆಲುಕದಷ್ಟು ಹಿರಿದಾದ ರಾಜಬೀದಿಗಳನ್ನ ಕಂಡು ಬೆಕ್ಕಸ ಬೆರಗಾದ್ರು. ಇನ್ನು ಅಲ್ಲಿದ್ದವರೆಲ್ಲ ಚತುರ್ಭುಜಗಳನ್ನ ಹೊಂದಿದ್ರು ಅನ್ನುವ ಕುತೂಹಲಕಾರಿ ಸಂಗತಿ ರಾಮಾಯಣದಲ್ಲಿ ಉಲ್ಲೇಖವಾಗಿದೆ. ಅಷ್ಟು ಮಾತ್ರವಲ್ಲ, ಭೂಗರ್ಭವನ್ನ ಪ್ರವೇಶಿಸಿದ ವಾನರರಿಗೆ ಅಲ್ಲೊಂದು ಅಚ್ಚರಿ ಕಾದಿತ್ತು. ಅದೇನಪ್ಪಾ ಅಂದ್ರೆ, ಶ್ವೇತ ದ್ವೀಪದಲ್ಲಿದ್ದ ಚತುರ್ಭುಜವುಳ್ಳ ಮಹಾನ್ ಜ್ಞಾನಿಗಳು ಸದಾ ಆನಂದವಾಗಿ ಸಂತೋಷದಿಂದ ಇರುವುದು. ಇನ್ನು ಶ್ವೇತ ದ್ವೀಪ ನಗರಿಯ ಮಧ್ಯಭಾಗದಲ್ಲಿ ಇದ್ದ ಬೃಹದಾಕಾರದ ದಿವ್ಯ ಮಂಟಪದಲ್ಲಿ
ಸಕಲ ಸೃಷ್ಟಿಗೆ ಕಾರಣವಾದ మహాశక్తి స్వరూపದ దర్శనವಾಗಿತ್ತು. ఆ నగరం మధ్యంలో ఒక మహోన్నతమైన మంటపంలో ఒక రత్న ఖచ్చితమైన సింహాసనం మీద ఒక మహాపురుషుడు ఆసీనులై ఉండి ఇరువైపులా దేవేరులతో కొలువబడుతూ ఉంటారని, ఆయన్ను చూసి వానరులు తన్మయత్నం చెందినప్పుడు అక్కడి భటులు వీరిని బంధించి వారి ఎదుట హాజరుపరిచారని, ವಾನರರಿಗೆ ಆ ಮಹಾನ್ ಯೋಗಿಗಳು ಹೇಳಿದ್ದೇನು? ಆ ಯೋಗಿಗಳು ವಾನರರಿಗೆ ರಾಜಾತಿಥ್ಯ ನೀಡಿದ್ದೇಕೆ? ಮನೋಜವಂ ಮಾರುತ ತುಲ್ಯ ವೇಗಂ. ವಾನರರನ್ನ ನೋಡಿದ ಮಹಿಮಾನ್ವಿತ ಪುರುಷರು ಅವರಿಗೆ ಸಕಲ ಮರ್ಯಾದೆಯನ್ನ ಮಾಡಿ ಕಳುಹಿಸಿ ಅಂತ ಹೇಳಿದ್ರಂತೆ. ಹೀಗೆ ಆ ಯೋಗಿಗಳು ಹೇಳುವುದಕ್ಕೂ ಒಂದು ಕಾರಣ ಇತ್ತು. ಅದೇನಪ್ಪಾ ಅಂದ್ರೆ, ವಾನರರು ಒಂದು ದೈವ ಕಾರ್ಯಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಹೊರಟಿದ್ದಾರೆ ಎನ್ನುವುದು. ಹಾಗಾಗಿ ಅವರಿಗೆ ಮಂಗಳವಾಗಲಿ ಅಂತ ಯೋಗಿಗಳು ರಾಜಾತಿಥ್ಯ ಕೊಟ್ಟು కಳುహిಸಿಕೊಟ್ರಂತೆ. దివ్య పురుషుడు వారిని వారించి, వీరు ఒక దైవ కార్యంగా వెళ్తున్నారు, వీళ్ళకి అసౌకర్యం కలిగించవద్దండి, వీరికి ఫలాలు మధువు అన్నీ ఇచ్చి విశ్రమింపజేసి తిరిగి వీరిని బయటకు పంపమని ఆదేశించినట్టుగాను, తరువాత వీరు బయటకు వచ్చి మిగిలిన వానరులతో కలిసి మళ్ళీ ఆ గుహద్వారం దగ్గరికి వెళ్ళినప్పుడు ఆ గుహద్వారం అంతర్ధానం అయిపోయిందని కూడా మనకు రామాయణంలో చెప్పబడినట్టు వెంకటాచల మహత్యంలో తెలుస్తుంది. ಒಟ್ನಲ್ಲಿ ಸೃಷ್ಟಿಯಲ್ಲಿ ಕೇವಲ ಮಾನವರು ಇರುವ ಲೌಕಿಕ ಜಗತ್ತು ಮಾತ್ರವಲ್ಲ, ಅದಕ್ಕೂ ಮೀರಿದ ಮತ್ತೊಂದು ಅದ್ಭುತ ಲೋಕ ಇದೆ ಅನ್ನುವುದಕ್ಕೆ ಶ್ವೇತ ದ್ವೀಪವೇ ಜೀವಂತ ಸಾಕ್ಷಿ. ಇನ್ನು ಇಂಥದ್ದೊಂದು ದ್ವೀಪಕ್ಕೆ ಸಾಕ್ಷಾತ್ ಜಗದೊಡೆಯನ ಸನ್ನಿಧಿಯಾದ ತಿರುಮಲದಲ್ಲೇ ದ್ವಾರ ಇರೋ ಸಂಗತಿ ಸದ್ಯ ಕುತೂಹಲದೊಂದಿಗೆ ಆ ಸಪ್ತಗಿರಿವಾಸನ ಮಹಿಮೆಯನ್ನ ಜಗತ್ತಿಗೆ ಸಾರಿ ಹೇಳ್ತಿದೆ. ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ನಿಜಕ್ಕೂ ರಾಮಾಯಣ, ಮಹಾಭಾರತ ಇನ್ನಿತರ ಗ್ರಂಥಗಳಲ್ಲಿ ಶ್ವೇತ ದ್ವೀಪದ ಬಗ್ಗೆ ಓದಂಥ ಸಂದರ್ಭದಲ್ಲಿ ಇಂಥ ಲೋಕ ಇರಬಹುದಾ ಅನ್ನುವಂಥ ಪ್ರಶ್ನೆ ನಮಗೆಲ್ಲರಿಗೂ ಕೂಡ ಎದುರಾಗುತ್ತೆ. ಆದರೆ ಈ ಉಲ್ಲೇಖಗಳನ್ನು ನೋಡಿದಾಗ ನಿಜಕ್ಕೂ ಕೂಡ ತಿರುಮಲ ತಿಮ್ಮಪ್ಪನ ಸನ್ನಿಧಾನದ ಸಮೀಪ ಶ್ವೇತ ದ್ವೀಪ ಇದೆ ಅನ್ನುವಂಥದ್ದು, ಅಲ್ಲಿಂದ 4 ಭುಜಗಳಿರುವಂಥ ಋಷಿಗಳು ಬಂದು ಈಗಲೂ ಕೂಡ ತಿಮ್ಮಪ್ಪನಿಗೆ ಪೂಜೆ ಸಲ್ಲಿಸ್ತಾರೆ ಅನ್ನುವಂಥದ್ದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಈ ವಿಚಾರದ ಬಗ್ಗೆ ಮಾತನಾಡಲಿಕ್ಕೋಸ್ಕರ ಇವತ್ತು ನಮ್ಮ ಜೊತೆಗಿದ್ದಾರೆ ಹಾರ ನಾಗರಾಜಾಚಾರ್ಯ, TTD ದಾಸ ಸಾಹಿತ್ಯ ಪ್ರಚಾರಕರು, ಹಾಗೆಯೇ ಭೀಮಸೇನಾಚಾರ್ಯ ಆತನೂರವರು ನಮ್ಮ ಜೊತೆಗಿದ್ದಾರೆ, ಧಾರ್ಮಿಕ ಚಿಂತಕರು. ಮೈಸೂರು ಸ್ಟುಡಿಯೋದಲ್ಲಿ ನಮ್ಮ ಜೊತೆಗಿರ್ತಾರೆ ಇತಿಹಾಸಕಾರರು ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಡಾಕ್ಟರ್ ಶಲಪಿಳ್ಳೆ ಅಯ್ಯಂಗಾರ್ ಅವರು. ಹುಬ್ಳಿ ಸ್ಟುಡಿಯೋದಲ್ಲಿರ್ತಾರೆ ಆಧ್ಯಾತ್ಮಿಕ ಚಿಂತಕರಾದಂಥ ಸಮೀರಾಚಾರ್ಯ ಮಣ್ಣೂರವರು. ಎಲ್ರಿಗೂ ಜೊತೆಗೂ ನಾನು ಈಗ ಚರ್ಚೆ ಮಾಡ್ತೀನಿ. ಮೊದಲಿಗೆ ಹಾರ ನಾಗರಾಜಾಚಾರ್ಯ, ಭೀಮಸೇನಾಚಾರ್ಯ ಆತನೂರವ್ರ ಜೊತೆಗೆ ಮಾತಾಡ್ತೀನಿ. ಇಬ್ರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ಹಾರ ನಾಗರಾಜಾಚಾರ್ಯ ಅವರೇ, ನೋಡಿ, ನಾವು ದೃಶ್ಯಗಳ ಸಹಿತವಾಗಿ ತೋರಿಸಿದ್ವಿ. ಅದು ಕೂಡ ರಮಣ ದೀಕ್ಷಿತರು, ಅಲ್ಲಿನ ಪ್ರಧಾನ ಅರ್ಚಕರು, ಮುಖ್ಯವಾದಂಥ ಒಂದು ಪೊಸಿಷನಲ್ಲಿ ಇರೋವಂಥದ್ದು. ಸೊ ಅವರು ಹೇಳಿದಂಥ ಉಲ್ಲೇಖಗಳಿದೆಲ್ಲಾನು ರಾಮಾಯಣ, ಮಹಾಭಾರತ, ವೆಂಕಟಾಚಲ ಮಹಾತ್ಮೆ, ಅದರ ಜೊತೆಗೆ ಅಲ್ಲಿ ನಡೆದಿರುವಂಥದ್ದು ಸಾಕ್ಷಾತ್ ನಮಗೂ ಕೂಡ ಅನುಭವ ಆಗಿದೆ ಅನೇಕರಿಗೆ ಅನ್ನುವಂಥ ಮಾತುಗಳು ಹೇಳ್ತಾ ಇದ್ರು. ಶ್ವೇತ ಭವನ ಇಂದಿಗೂ ಕೂಡ ಇದೆ, ಶ್ವೇತ ದ್ವೀಪ ಅನ್ನುವಂಥದ್ದು. ಅದ್ರ ಜೊತೆಗೆ ಅಲ್ಲಿಂದ ಪ್ರತಿನಿತ್ಯ ಋಷಿಗಳು ಬಂದು ಪೂಜೆ ಮಾಡ್ತಾರೆ ಅನ್ನುವಂಥದ್ದು. ಸೊ ಏನು ಹೇಳ್ತೀರಾ ತಾವು ಅಂತ? ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹಮೋದತೆ. ಅದಕ್ಕೆ ಪುರಾಣದಲ್ಲಿ ಏನು ಉಲ್ಲೇಖ ಇದೆ ಶ್ರೀನಿವಾಸನ ಬಗ್ಗೆ ಅಂದರೆ ಮಾಯಾವಿ, ದೈವೀ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಭಗವಂತ ಹೇಳ್ತಾನೆ, ನನ್ನ ಮಾಯೆ ಯಾರಿಗೂ ಅರ್ಥವಾಗಲ್ಲಪ್ಪ, ಯಾರಿಗೆ ನಾನು ಇಷ್ಟಪಡ್ತೀನೋ ತಿಳಿಸ್ತೀನಿ ಅವಾಗ ಮಾತ್ರ ನನ್ನ ಮಾಯೆ ಅರ್ಥವಾಗುತ್ತೆ ಅನ್ನೋದು ಕಠೋರ ಸತ್ಯ. ಸಾಮಾನ್ಯವಾಗಿ ಶ್ವೇತ ದ್ವೀಪ ಅನ್ನೋದು ಪುರಾಣದಲ್ಲಿ ಉಲ್ಲೇಖ ಇರೋದು ನಾರಾಯಣನ ವಾಸಸ್ಥಾನ. ಅದು ಇಲ್ಲಿಂದ ಹೋಗ್ತಾ ಅನಂತಾಸನ, ಶ್ವೇತ ದ್ವೀಪ, ಆಮೇಲೆ ವೈಕುಂಠ. ಶ್ವೇತ ದ್ವೀಪ ಅನ್ನೋದು ಅದರೆಲ್ಲ ಪುರಾಣದ ಪ್ರಕಾರ ಹೇಳಕ್ಕೆ ಹೋದರೆ ಏನು ಕ್ಷೀರಸಾಗರ ಅಂತ ಹೇಳ್ತೀವಿ,
ಆ ಕ್ಷೀರಸಾಗರದ ಕೆನೆಯೇ ಅದೇ ಶ್ವೇತದ್ವೀಪ ಆಯಿತು ಅಂತ ಕೂಡ ಉಲ್ಲೇಖ ಮಾಡ್ತಾರೆ. ಅದು ಕೂಡ ಉಲ್ಲೇಖ ಇದೆ. ಹಾಗಾಗಿ ಸಾಮಾನ್ಯ ಶ್ವೇತದ್ವೀಪ ಅನ್ನೋದು ಮುಕ್ತ ಲೋಕ, ಮುಕ್ತರು ಹೋಗಿ ಸೇರ್ಕೊಳ್ಳುವಂಥ ಲೋಕ. ಯಾರು ತಾನು ಇಂದ್ರಿಯಗಳನ್ನು ನಿಗ್ರಹ ಮಾಡಿ ಅಪರೋಕ್ಷ ಜ್ಞಾನವನ್ನು ಪಡೆದು ಭಗವಂತನ ಅನುಗ್ರಹ ಪಡಿತಾನೋ, ಸ್ವರ್ಗ ಬೇರೆ ಶ್ವೇತದ್ವೀಪ ಬೇರೆ. ಸ್ವರ್ಗಕ್ಕೆ ಹೋದಂಥವರು ತಮ್ಮ ಪುಣ್ಯ ಕರಗದ ಮೇಲೆ ವಾಪಸ್ ಬಂದ್ಬಿಡ್ತಾರೆ. ಶ್ವೇತದ್ವೀಪಕ್ಕೆ ಹೋದಂಥವರು ಅದು ವೈಕುಂಠದ ಭಾಗ ಇದ್ದ ಹಾಗೆ. ಅಲ್ಲಿ ಸಾಮಾನ್ಯವಾಗಿ ಮುಕ್ತರು ಹೋಗುವಂತ ಜಾಗ. ಮುಕ್ತರು ಅಂದ್ರೆ ಜೀವನದಲ್ಲೇ ಯಾರು ಮುಕ್ತರು ಅಂತಂದ್ರೆ ಅವರೆಲ್ಲ ತಮ್ಮೆಲ್ಲ ಪಾಪಗಳನ್ನ ಕಳ್ಕೊಂಡು ಮತ್ತೆ ಪುನರ್ಜನ್ಮ ಪಡಿದೇ ಇರುವಂತ ಸ್ಥಾನವನ್ನು ಪಡಿತಾರಲ್ಲ. ಅದಕ್ಕೆ ನೀವು ಅಲ್ಲಿ ತೋರಿಸಿದಲ್ಲ ಚತುರ್ಭುಜ, ಅದೆಲ್ಲ ವರ್ಣನೆ ಇದೆ. ವಿಷ್ಣು ಪಾರ್ಷದರು ವಿಷ್ಣುವಂತೆ ರೂಪವನ್ನು ಧಾರಣೆ ಮಾಡ್ಕೊಂಡಿರ್ತಾರೆ. ಈ ಶ್ವೇತದ್ವೀಪ ಇದೆ ಅನ್ನೋದು ನಿಜ. ಆದರೆ ಇಲ್ಲಿ ದ್ವಾರ, ಇಲ್ಲಿ ಏನು ಹೇಳ್ತಾರೆ ಇದು ಕಲ್ಪನೆ, ನಮಗೆ ಅದು ಅಷ್ಟು ಗೊತ್ತಿಲ್ಲ. ರಾಮಾಯಣದಲ್ಲಿರುವಂಥದ್ದು ಸ್ವತಃ ವಾನರರು ಆ ಗುಹೆಯವರು ಹೋಗಿದ್ದು ನಿಜ. ಸ್ವಯಂ ಪ್ರಭೆ ಅಂತ ಇರ್ತಾಳೆ. ಆ ಸ್ವಯಂ ಪ್ರಭೆ ಈ ದ್ವೀಪದಲ್ಲಿ ನೀವು ಬರಬಾರ್ದಾಗಿತ್ತು, ಗುಹೆಯಲ್ಲಿ ಇದು ವಾಪಸ್ ಹೋಗೋಕ್ಕಾಗಲ್ಲ. ವಾನರರು ಬಂದ್ಬಿಡ್ತಾರೆ ಒಳಗಡೆ. ಸ್ವಯಂ ಪ್ರಭೆ ನೀವೆಲ್ಲ ಕಣ್ಣು ಮುಚ್ಕೊಳ್ಳಿ ಅಂಥೇಳಿ ತನ್ನ ಶಕ್ತಿಯಿಂದ ಅವ್ರನ್ನೆಲ್ಲ ಈಚೆ ಬಿಟ್ಟರು ಅಂತ ಅದು ದ್ವೀಪದ ಒಂದು ಗುಹ್ಯ ತಾವು ತೋರಿಸಿದ್ದು ಅದ್ಭುತವಾಗಿದೆ. ಮತ್ತು ಈ ಚತುರ್ಭುಜಧಾರಿಗಳು ಮುಕ್ತರು ಅನ್ನೋದಕ್ಕೂ ಕೂಡ ಬೇಕಾದಷ್ಟು ಕಥೆ ಇದೆ. ಗಜೇಂದ್ರ ಮೋಕ್ಷದಲ್ಲಿ ಆನೆಯ ರೂಪದಲ್ಲಿದ್ದಂಥ ಇಂದ್ರದ್ಯುಮ್ನ ಭಗವಂತನ ರಕ್ಷಣೆ ಪಡೆದ ಮೇಲೆ ಭಗವಂತ ತನ್ನ ಗರುಡನ ಮೇಲೆ ಇವನನ್ನು ಕೂಡಿಸ್ಕೋತಾನೆ. ಆ ಇಂದ್ರದ್ಯುಮ್ನ ಚತುರ್ಭುಜಧಾರಿಯಾಗಿ ಹೋದ ಅಂತ ಉಲ್ಲೇಖ ಇದೆ, ಭಾಗವತದಲ್ಲಿದೆ. ಚತುರ್ಭುಜಧಾರಿಯಾಗಿ ಹೋದ ಅಂತ. ಚತುರ್ಭುಜಧಾರಿಯಾಗಿ ಭಗವಂತನ ಉಪಾಸನೆ ಮಾಡುವಂಥವ್ರು ಮುಕ್ತ ಲೋಕ ಶ್ವೇತದ್ವೀಪ. ಮತ್ತು ತಿರುಮಲದಲ್ಲಿ ಹಿಂದೆ ಋಷಿಮುನಿಗಳೆಲ್ಲ ತ್ರೇತಾಯುಗದ ಅನೇಕ ಘಟನೆಗಳೆಲ್ಲ ಈ ಪರ್ವತಕ್ಕೆ ಬಂದು ದರ್ಶನ ಮಾಡಿದಾಗ ಬೇಕಾದಷ್ಟು ಮುತ್ತುರತ್ನಗಳಿದ್ರು, ಸ್ವರ್ಣಮಯವಾದಂಥ ಗುಹೆಗಳಿದ್ದವು ಅಂತ ಕೂಡ ಉಲ್ಲೇಖ ಇದೆ. ಸ್ವರ್ಣಮಯವಾದಂಥ ಗುಹೆಗಳಿದ್ದು ಅಲ್ಲಿ ವಿಶೇಷವಾದಂಥ ಮಹಾಸನ್ನಿಧಾನ ಇದೆ. ಈ ರೀತಿ ಮುಕ್ತರೆಲ್ಲ ಅಲ್ಲಿದ್ರು ಅಂತ ಅನ್ನೋದು ಇದೆ. ಈಗ ನೀವು ಹೇಳಿದಾಗೆ ವಾನರರೆಲ್ಲ ಬಂದಾಗ ಯಾರು ಹೋದ್ರು ಒಳಗಡೆ ಅಂತಂದ್ರಲ್ಲಿ ಗಜ ಮತ್ತು ಗವಾಕ್ಷ ಅನ್ನೋಂಥ ವಾನರ ವೀರರು ಈ ಗುಹೆಯೊಳಗೆ ಪ್ರವೇಶ ಮಾಡ್ತಾರೆ. ರಾಮಚಂದ್ರ ಆ ಒಂದು ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ದು ನಿಜ, ಮತ್ತು ವಾನರ ಸಮೇತ ಅಲ್ಲಿ ಬಂದಿದ್ದು ನಿಜ. ಅಷ್ಟೇ ಅಲ್ಲ, ದಶರಥ ಮಹಾರಾಜ ಭಗವಂತನಲ್ಲಿ ತನ್ನ ಪುತ್ರಕ್ಕೆ ತನ್ನ ಒಂದು ಸಂತಾನಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೋತೀನಿ ಅಂತ ಹೋದಾಗ ಭಗವಂತ ಸಿಗೋಲ್ಲ. ಎಲ್ಲ ಕೇಳಿದಾಗ ಸತ್ತು ವೈಕುಂಠದಲ್ಲೂ ಇಲ್ಲ ಅಂತ ಹೇಳಿದ್ಮೇಲೆ ನಾರದರು ಹೇಳ್ತಾರೆ, ಎಲ್ಲ ಹೇಳಿ ಎಲ್ಲ ಇಲ್ಲಿ ಬಂದಿರ್ತಾರೆ ತಿರುಮಲದಲ್ಲಿ ಭಗವಂತನ ದರ್ಶನ ಮಾಡಬೇಕು ಅಂತ. ಎಲ್ಲ ದೇವತೆಗಳು ತಪಸ್ಸು ಮಾಡ್ತಾ ಧ್ಯಾನ ಮಾಡ್ತಾ ಕೂತಿದ್ದಾಗ ದಶರಥನು ಕೂತ್ಕೊಂಡ್ಬಿಡ್ತಾನೆ. ಆಗ ಶ್ರೀನಿವಾಸ ಕಾಣಿಸ್ಕೋತಾನೆ. ಅದಕ್ಕೆ ಶ್ರೀನಿವಾಸನ ಸನ್ನಿಧಾನ ಹೇಗಿದೆ ಅಂದರೆ ಎಲ್ಲ ದೇವತೆಗಳ ಸನ್ನಿಧಾನ ಇದೆ. ಯಾರೋ ಚತುರ್ಭುಜಧಾರಿಗಳು ಅಂತಲ್ಲ, ಸಕಲ ದೇವತೆಗಳ ಮಹಾ ಸನ್ನಿಧಾನ ಇರುವಂಥ ಅತ್ಯಂತ ಶ್ರೇಷ್ಠವಾದಂಥ ಭೂಮಿ ಅದು, ವೈಕುಂಠವೇ ಅದು. ಶ್ವೇತದ್ವೀಪ ಅನಂತಾಸನ ಅಂತ ಹೇಳ್ತೀವಿ, ಭಗವಂತನ ಮಹಾ ಸನ್ನಿಧಾನವೇ ಇರುವಂಥ ಜಾಗ. ಮತ್ತು ಆ ಸಮಯದಲ್ಲಿ ತ್ರೇತಾಯುಗದಲ್ಲಿ ಉಲ್ಲೇಖ ಇದೆ, ಕೆಲವೆಲ್ಲ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಏನೋ ಒಂದು ಋಷಿ ಮುನಿಗಳಲ್ಲಿ ಹೋಗ್ತಾ ಮುತ್ತುರತ್ನಗಳೆಲ್ಲ ಬಿದ್ದಿರೋದಂತಲ್ಲಿ. ಹಾಗೆ ಅನಂತ ಲೋಕಗಳನ್ನು ಅಲ್ಲಿ ದರ್ಶನ ಮಾಡಿದ್ದಾರೆ. ಇದು ಕಠೋರ ಸತ್ಯ. ಈಗ ಅವರು ಈ ಒಂದು ಮಾರ್ಗ ಇದೆ ಅಂತ ಹೇಳೋದು ಬಹಳ ಸಂತೋಷ. ಅದಕ್ಕೆ ನಮ್ಮಲ್ಲಿ ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ಅಂತ ಯಾಕೆ ಬಂತು ಈ ಪದ ಅಂದರೆ ಸಕಲ ದೇವತೆಗಳ ಮಹಾ ಸನ್ನಿಧಾನ ಅಪ್ಪ. ಇದೇ ವೈಕುಂಠ ದ್ವಾರ, ಇದೇ ಶ್ವೇತದ್ವೀಪಕ್ಕೆ ಹೋಗುವಂಥ ದ್ವಾರ. ಇದು ಕಠೋರ ನಿಶ್ಚಯ. ಹಾಗಾದ್ರೆ ಈ ವಿಷಯವನ್ನ ಅಂದ್ರೆ ಶ್ವೇತದ್ವೀಪ ಇಂದಿಗೂ ಕೂಡ ಇದೆ, ಋಷಿಗಳಲ್ಲಿದ್ದಾರೆ, ಚತುರ್ಭುಜ ಋಷಿಗಳು ಈಗಲೂ ಕೂಡ ಆ ದೇವಸ್ಥಾನಕ್ಕೆ ಬರ್ತಾರೆ, ಸ್ವಾಮಿ ದರ್ಶನ ಮಾಡ್ತಾರೆ. ನಿತ್ಯ ಈಗಲೂ ಇದೆ. ನಿತ್ಯ 2 ಗಂಧದ ಉಂಡೆಯನ್ನ ರಾತ್ರಿ ಮಾಡಿಡ್ತಾರೆ, ಶುದ್ಧ ಜಲವನ್ನು ಇಡ್ತಾರೆ. ಯಾಕೆ ಅಂತಂದ್ರೆ ಬಾಗಿಲು ಹಾಕದ ಮೇಲೆ ಬ್ರಹ್ಮಾದಿ ದೇವತೆಗಳು ಬಂದು ಅಲ್ಲಿ ಪೂಜೆ ಮಾಡ್ತಾರೆ. ಬ್ರಹ್ಮಾದಿ ದೇವತೆಗಳು ಅವರು ಅಂದ್ರೆ ಇಲ್ಲಿ ದೇವತೆಗಳು ಮನುಷ್ಯರು ಎಲ್ಲರೂ ಪೂಜೆ ಮಾಡುವಂಥ ಒಂದು ಶ್ರೇಷ್ಠವಾದಂಥ ಸ್ವಾಮಿ ಅಂದರೆ ಶ್ರೀನಿವಾಸ. ಬ್ರಹ್ಮಾದಿಗಳ ಪೂಜೆ ಮಾಡಿದ ಮೇಲೆ ಸುಮ್ಮನೆ ಸುಪ್ರಭಾತದಿಂದ ಆ ಸ್ವಾಮಿಗಳು ಯಾರು ಬರ್ತಾರೆ ಜೇರು ಎಲ್ರಿಗೂ ತೀರ್ಥವನ್ನು ಕೊಡ್ತಾರೆ. ಬಹಳ ವಿಶೇಷ. ಸರಿ, ಹಾರ ನಾಗರಾಜಾಚಾರ್ಯ, ಮತ್ತಷ್ಟು ನಿಮ್ಮೆಲ್ಲ ಜೊತೆಗೆ ಮಾತಾಡ್ತೀನಿ. ಭೀಮಸೇನಾಚಾರ್ಯ ಆತನವರವರೇ, ನಿಮ್ಮ ಜೊತೆಗೂ ಮಾತಾಡ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಚರ್ಚೆ ಮುಂದುವರಿಯುತ್ತೆ. ಶ್ವೇತದ್ವೀಪ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಭೀಮಸೇನಾಚಾರ್ಯ ಆತನವರವರೇ, ನೋಡಿ, ಶ್ವೇತದ್ವೀಪದ ಬಗ್ಗೆ ಕೇಳಿರುವಂಥದ್ದು, ಆಮೇಲೆ ಪುಸ್ತಕಗಳಲ್ಲಿ ಓದಿರುವಂಥದ್ದು. ಆದರೆ ಈ ಶ್ವೇತದ್ವೀಪದ ಮುಖ ಬಾಗಿಲು ಅನ್ನುವಂಥದ್ದು ತಿರುಪತಿ ತಿಮ್ಮಪ್ಪನ ಸನ್ನಿಧಾನದ ಹತ್ರನೇ ಇದೆ. ಈಗಲೂ ಕೂಡ ಅಲ್ಲಿಂದ ಋಷಿಗಳು ಬರ್ತಾರೆ, ಪೂಜೆ ಮಾಡ್ತಾರೆ ಅನ್ನುವಂಥದ್ದು. ಸೊ ಏನು ಹೇಳ್ತೀರಾ ಈ ವಿಚಾರದ ಬಗ್ಗೆ ತಾವು ಅಂತ? ಶ್ರೀ ಗುರುಭ್ಯೋ ನಮಃ. ನೀವು ಹೇಳಿದ ಹಾಗೆ ಈ ತಿರುಮಲದ ತಿಮ್ಮಪ್ಪ ಒಂದು ಅತ್ಯದ್ಭುತ ಆಶ್ಚರ್ಯ. ಈ ತಿರುಮಲ ಕ್ಷೇತ್ರಕ್ಕೆ ಭೂವೈಕುಂಠ ಅಂತ ಕರೆದದ್ದು.
ಭೂವೈಕುಂಠ ಅಂದಮೇಲೆ ವೈಕುಂಠದ ಕೆಳಗಿರತಕ್ಕಂಥದ್ದೇ ಶ್ವೇತದ್ವೀಪ. ಮುಖ್ಯವಾಗಿ ಅವರು ಆಚಾರ್ಯ ಹೇಳಿದ ಹಾಗೆ ಪ್ರತಿದಿನ ಏಕಾಂತ ಸೇವೆಯಲ್ಲಿ ಅಥವಾ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ದ್ವಾದಶಿಯ ದಿನ ದೇವತೆಗಳೇ ಬಂದು ಆ ಶ್ರೀನಿವಾಸನ ಪೂಜೆ ಮಾಡ್ತಾರೆ ಅಂತ ಹೇಳೋದು ಉಂಟು. ವಿಶೇಷವಾಗಿ ಅನೇಕ ಎಲ್ಲ ಪುರಾಣಗಳಲ್ಲಿಯೂ ಕೂಡ. ಮುಖ್ಯವಾಗಿ ಶ್ವೇತದ್ವೀಪದ ಬಗ್ಗೆ ನಾವು ತಿಳಿಯೋದಾದರೆ, ಸ್ವರ್ಗ ನರಕಗಳಿಗೆ ಹೋದಾಗ ನಮ್ಮ ಪುಣ್ಯ ಪಾಪಗಳು ತೀರಿದ ಮೇಲೆ ವಾಪಸ್ ಮತ್ತೆ ಮರಳಿ ಈ ಮನುಷ್ಯ ಜನ್ಮಕ್ಕೂ ಅಂತೂ ಸಂಸಾರಕ್ಕೆ ಬರುತ್ತೆ. ಪುನರಪಿ ಜನಂ ಪುನರಪಿ ಮರಣಂ ಎಂಬುದು ನಮ್ಮ ಪುಣ್ಯ ಪಾಪಗಳಿಗೆ ಅನುಸಾರವಾಗಿ. ಆದರೆ ಅನಂತ ಜನ್ಮದ ಪರಿಪೂರ್ಣ ಸಾಧನೆಯಾದ ಮೇಲೆ, ಭಗವಂತನ ಸಾಕ್ಷಾತ್ಕಾರವಾದ ಮೇಲೆ ಹೋಗತಕ್ಕಂತಹ 3 ಸ್ಥಾನಗಳು ವಿಶೇಷವಾಗಿ ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಅಂತ ಹೇಳೋದುಂಟು. ಅದರದ ಒಂದು ಕಲ್ಪನೆ ಶಾಸ್ತ್ರದಲ್ಲಿ ಕೊಟ್ಟದ್ದುಂಟು, ಶಾಸ್ತ್ರ ಗ್ರಂಥಗಳಲ್ಲಿ. ಮತ್ತು ವಾದಿರಾಜರು ವೈಕುಂಠ ವರ್ಣನೆಯಂತೆ ಮಾಡಿಕೊಟ್ಟಿದ್ದಾರೆ. ಶ್ವೇತದ್ವೀಪದ ಬಗ್ಗೆ ವರ್ಣನೆ, ಶ್ವೇತದ್ವೀಪದ ಬಗ್ಗೆ ಏನು ಅಂತಂದ್ರೆ, ಮುಖ್ಯವಾಗಿ ಈ ಭೂಮಿಯಿಂದ ಮೇಲೆ ಅನಂತಾಸನ ಮೊದಲು ಸುಮಾರು 1,00,000 ಯೋಜನ ಮೇಲಿದೆ ಅಂತ, ದೂರ ಇದೆ ಅಂತ. ಅಂದ್ರೆ 1 ಯೋಜನ ಅಂದ್ರೆ ಸುಮಾರು 12 ಮೈಲಿ ಅಂತ. ಹಾಗೆ ಅನಂತರ ಅನಂತಾಸನದ ಮೇಲೆ ಶ್ವೇತದ್ವೀಪ ಅಂದ್ರೆ ಭೂಮಿಯಿಂದ ಸುಮಾರು 1,50,000 ಯೋಜನ ಮೇಲಿದೆ. ಅನಂತರ ವೈಕುಂಠ ಅದರ ಮೇಲೆ, ಶ್ವೇತದ್ವೀಪದ ಮೇಲೆ 16,25,00,000 ಯೋಜನ ಮೇಲಿರತಕ್ಕಂಥದ್ದು ಅಂತ. ಈ ರೀತಿ ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಅಂತ ಹೇಳೋದುಂಟು. ನೀವು ಹೇಳಿದಾಗ ಅದರ ಹೆಸರೇ ಶ್ವೇತದ್ವೀಪ ಅಂತ. ಬಿಳಿಯಾಗಿರತಕ್ಕಂಥ ಅತ್ಯದ್ಭುತವಾದ ಒಂದು ದಿವ್ಯವಾಗಿರತಕ್ಕಂತಹ ಭಗವಂತನ ಸನ್ನಿಧಾನ ಅದು ಶ್ವೇತದ್ವೀಪ. ಈ ಕ್ಷೀರ ಸಮುದ್ರ ಅಂತ ಕೇಳ್ತೇವೆ ಪುರಾಣದಲ್ಲಿ. ಭಗವಂತ ಪವಡಿಸಿದ ಅನಂತ ಶೇಷಶಾಹಿ ಅಂತ ಏನನ್ನು ನಾವು ಹೇಳ್ತೇವೆ, ಆ ಕ್ಷೀರ ಸಮುದ್ರದ ಮಧ್ಯದಲ್ಲಿ ಇರತಕ್ಕಂಥದ್ದೇ ಶ್ವೇತದ್ವೀಪ ಅಂತ ಕರೆದದ್ದುಂಟು. ಮುಖ್ಯವಾಗಿ ಇದರ ಜೊತೆ ಆ ಶ್ವೇತದ್ವೀಪಕ್ಕೆ ಹೋಗಬೇಕಾದ್ರೆ ಅದು ಪರಿಪೂರ್ಣ ಸಾಧನೆ ಆಗಿರ್ಬೇಕು, ಎಷ್ಟೋ ಜನ್ಮದ ಸಾಧನೆ ಬೇಕಿರಲಿ. ಅಂತೂ ಈ ತಿರುಮಲದ ಒಂದು ಶ್ವೇತದ್ವೀಪದ ದ್ವಾರ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಇದು ಯಾವ ಅರ್ಥದಲ್ಲಿ ನಾವು ಚಿಂತನೆ ಮಾಡಬೇಕು ಅಂದ್ರೆ, ಈ ವೈಕುಂಠ ಏಕಾದಶಿಯ ದಿನ ಉತ್ತರ ದ್ವಾರದಿಂದ, ವೈಕುಂಠ ದ್ವಾರದಿಂದ ಭಗವಂತನ ದರ್ಶನ ಮಾಡಬೇಕು. ಅದು ಪ್ರತಿನಿತ್ಯ ಅಂದ್ರೆ ದೇವತೆಗಳು ಬಂದು ಈ ಕಡೆ ದರ್ಶನ ಮಾಡತಕ್ಕಂಥ ಸ್ಥಳ ಅಂತ. ಆ ಅರ್ಥದಲ್ಲಿ ವೈಕುಂಠ ದ್ವಾರ ಅಂತ ಹೇಗೆ ಕೇಳುತ್ತೇವೆ, ಹಾಗೆ ಒಂದು ಅರ್ಥದಲ್ಲಿ ಶ್ವೇತದ್ವೀಪದ ದ್ವಾರ ಅಂತ, ಅಥವಾ ಆ ಶ್ವೇತದ್ವೀಪದಿಂದ ಬಂದು ದೇವತೆಗಳು ಸೇವೆ ಮಾಡತಕ್ಕಂಥದ್ದು, ಹೀಗೆ ನಾವು ಚಿಂತನೆ ಮಾಡಬಹುದು. ನೀವು ಹೇಳಿದ ಹಾಗೆ ಆ ಶ್ವೇತದ್ವೀಪ ಅಥವಾ ವೈಕುಂಠದಲ್ಲಿ ಇರತಕ್ಕಂತಹ ಆ ಜನರ, ಸಾಧಕರ ಅತ್ಯದ್ಭುತವಾಗಿರತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಮುಖ್ಯವಾಗಿ ಅಂದ್ರೆ ಆ ವೈಕುಂಠದಲ್ಲಿ ಮುಕ್ತಿಯಲ್ಲಿ ಇರತಕ್ಕಂಥ ಎಲ್ಲವೂ ಅಪ್ರಾಕೃತವೇ, ಅಂದ್ರೆ ಪ್ರಾಕೃತದ ಸಂಬಂಧವೇ ಇಲ್ಲ ಅಲ್ಲಿ. ಈ ಸತ್ವರಜಸ್ತಮೋ ಗುಣಗಳು ಅಂತ ಹೇಳ್ತೇವೆ. ಸತ್ವರಜಸ್ತಮೋ ಗುಣಗಳ ಪ್ರಭಾವದಿಂದ ಸಂಸಾರದಲ್ಲಿ ಅನೇಕ ಕಾರ್ಯಗಳನ್ನು ಮಾಡುತ್ತೇವೆ. ಆದರೆ ಆ ಶ್ವೇತದ್ವೀಪ ವೈಕುಂಠ ಮುಕ್ತಿಯಲ್ಲಿ ಸತ್ವರಜಸ್ತಮೋ ಗುಣಗಳ ಪ್ರಭಾವ ಸಂಬಂಧ ಇಲ್ಲದೇನೆ ಅಪ್ರಾಕೃತವಾಗಿರತಕ್ಕಂಥ ಶರೀರ, ಸಾಧಕ ಜೀವರು ತಮ್ಮ ನಿಜವಾದ ಸ್ವಭಾವ ಸ್ವರೂಪಕ್ಕೆ ತಕ್ಕಂತೆ ನಿತ್ಯ ಆನಂದವನ್ನು ಅನುಭವಿಸುವ ಒಂದು ದಿವ್ಯವಾದ ಲೋಕ ಅದು ಶ್ವೇತದ್ವೀಪ, ವೈಕುಂಠ ಅಂತ ಕರೆದದ್ದುಂಟು. ಯಾಕೆಂದ್ರೆ ಸುಖಮೇವ ಮೇ ಸ್ಯಾತ್, ಪ್ರತಿಯೊಬ್ಬ ಜೀವರಾಶಿಗಳು ಇಚ್ಛೆ ಪಡೋದು ಸುಖ ಆಗಬೇಕು ಅಂತ. ಆ ನಿತ್ಯ ಸುಖ ಸಿಗತಕ್ಕಂತಹ ಶ್ರೇಷ್ಠ ಭಗವಂತನ ದಿವ್ಯ ಸನ್ನಿಧಾನ ಅಂದ್ರೆ ಶ್ವೇತದ್ವೀಪ, ವೈಕುಂಠ, ಅನಂತಾಸನಗಳು ಅಂತ ಹೇಳಿದ್ದುಂಟು. ಅಲ್ಲಿ ಹೇಗಿರ್ತಾರೆ ಏನೋ ಮತ್ತೆ ಹೇಳ್ತೇನೆ. ಸರಿ, ಆ ಶ್ವೇತದ್ವೀಪ ಅನ್ನುವಂಥದ್ದು ಕಾಲ್ಪನಿಕ ಅಲ್ಲ, ಹಾಗಾದ್ರೆ ಸರ್ವಥಾ ಕಾಲ್ಪನಿಕ, ಶಾಸ್ತ್ರ ಹೇಳಿದ್ದುಂಟು. ಆದ್ರೆ ಅಲ್ಲಿ ಹೋಗೋದು ಇನ್ನು ಬಹಳ ಜನ್ಮಗಳು ಬೇಕು, ಅನಂತ ಜನ್ಮದ ಸಾಧನೆ ಬೇಕು. ಸರಿ ಸರಿ, ಡಾಕ್ಟರ್ ಶಲಪಿಳ್ಳಿ ಅಯ್ಯಂಗಾರ್ ಅವ್ರ ಜೊತೆಗೆ ಮಾತಾಡ್ತೀನಿ. ನಮಸ್ಕಾರ ಡಾಕ್ಟರ್ ಶಲಪಿಳ್ಳಿ ಅಯ್ಯಂಗಾರ್ ಅವರೇ. ಸೊ ಈ ಶ್ವೇತದ್ವೀಪ ಅಂತ ಹೇಳಿ ನಮ್ಮಲ್ಲಿ ಹೇಳುವಂಥದ್ದು ಅನಂತಾಸನ, ಆಮೇಲೆ ವೈಕುಂಠ, ಇದರ ಪರಿಕಲ್ಪನೆ ಬಗ್ಗೆ ಹೇಳ್ತಾ ಇದ್ರು. ಈ ಶ್ವೇತದ್ವೀಪ ಅನ್ನುವಂಥ ಕಾನ್ಸೆಪ್ಟ್ ಬಗ್ಗೆ ಇವಾಗ ವೈಜ್ಞಾನಿಕವಾಗಿ ನೋಡೋದಾದ್ರೆ, ಇತಿಹಾಸದ ಮೂಲವಾಗಿ ತೆಗೆದುಕೊಳ್ಳೋದಾದ್ರೆ, ಸೊ ಈ ಪರಿಕಲ್ಪನೆ ಅನ್ನೋದು ಇದೆಯಾ ಅಂತ ಹೇಗೆ? ಓಂ ನಮೋ ವೆಂಕಟೇಶಾಯ ಶೇಷಾದ್ರಿ ನಿಲಯಾಯ ಚ ಸಿಂಹಾಚಲ ನಿವಾಸಾಯ ಶ್ರೀಮನ್ನಾರಾಯಣಾಯ ಚ. ಮುಖ್ಯವಾಗಿ ಮಹಾಭಾರತದ ಶಾಂತಿ ಪರ್ವದ ಅಧ್ಯಾಯ 366, ಅಧ್ಯಾಯ 336, 37, 38, 39 ಈ ಅಧ್ಯಾಯಗಳಲ್ಲಿ ಶ್ವೇತದ್ವೀಪದ ವರ್ಣನೆ ಬರ್ತದೆ. ಇದಲ್ಲದೆ 18 ಪುರಾಣಗಳಲ್ಲಿಯೂ ರಾಮಾಯಣದಲ್ಲಿಯೂ ಶ್ವೇತದ್ವೀಪದ ಬಗ್ಗೆ ಹೇಳಲಾಗಿದೆ. ಅದಲ್ಲದೆ ವೇದಗಳಲ್ಲಿ ಪರಮಪದ ಅನ್ನುವಂತಹ ಶಬ್ದವನ್ನು ಬಳಸಲಾಗಿದೆ. ವೇದದಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ಮಹಾವಿಷ್ಣುವು ಇರುವ ಜಾಗವನ್ನು ಪರಮಪದ ಅಂತ ಕರೆಯಲಾಗಿದೆ. ತದ್ವಿಷ್ಣೋ ಪರಮಂ ಪದಕಂ ಸದಾ ಪಶ್ಯಂತೆ ಸೂರಯ, ಅಂದರೆ ಸೂರ್ಯಗಳು ಅಂದರೆ ಮುಕ್ತರು ನೋಡುವಂತಹ ಜಾಗ ಅಂತ ಹೇಳಲಾಗಿದೆ.
ಇನ್ನು ಈ ಶ್ವೇತ ದ್ವೀಪ ಎಲ್ಲಿದೆ ಅಂತಂದ್ರೆ ಮಹಾಭಾರತದ ಪ್ರಕಾರ ಮೇರು ಪರ್ವತದ ಮೇಲ್ಭಾಗದಲ್ಲಿ 32,000 ಯೋಜನೆಗಳ ಮೇಲ್ಗಡೆ ಇದೆ. ಅಂದ್ರೆ 32,000 ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿರುವಂತಹ ಒಂದು ಲೋಕ. ಈ ಲೋಕದಲ್ಲಿ ಇರುವಂತಹ ಮನುಷ್ಯರೆಲ್ಲರೂ ಕೂಡ ಬಿಳಿಯ ಬಣ್ಣದಲ್ಲಿ ಇರುವುದರಿಂದ ಇದಕ್ಕೆ ಶ್ವೇತ ದ್ವೀಪ ಅಂತ ಹೆಸರು. ಆ ದ್ವೀಪ ಬಂದು ಬಿಳಿಯಲ್ಲ, ದ್ವೀಪ ಪೂರ್ತಿ ನಮ್ಮ ಏನು ಈ ಪ್ರಾಕೃತ ಮಂಡಲದಲ್ಲಿ ಇರುವಂತಹ ಲ್ಯಾಂಡ್ಸ್ಕೇಪ್ಗಳೆಲ್ಲ ಅಲ್ಲಿಯೂ ಇರುತ್ತೆ. ಆದ್ರೆ ಅಲ್ಲಿರೋ ಮನುಷ್ಯರ ಕಲರ್ ವೈಟ್, ಆದ್ರಿಂದಾನೆ ಅವರನ್ನ ಶ್ವೇತ ದ್ವೀಪ ಅಂತ ಕರೆದಿದ್ದಾರೆ. ಅದು ಎಲ್ಲಿದೆ ಅಂತ ಕೇಳಿದ್ರೆ ಕ್ಷೀರಸಾಗರದ ಉತ್ತರ ಭಾಗಕ್ಕೆ ಇದೆ, ಅಲ್ಲಿ ಪರಮಾತ್ಮ ಇದ್ದಾನೆ. ಇನ್ನೊಂದು ವಿಶೇಷ ಶ್ವೇತ ದ್ವೀಪದ ಬಗ್ಗೆ ಮಹಾಭಾರತದಲ್ಲಿ ಏನ್ ಹೇಳುತ್ತೆ ಅಂದ್ರೆ ಶ್ವೇತ ಪುಮಾಂಸೋ ಗತಸರ್ವ ಪಾಪಾಹ ಚಕ್ಷುರ್ಮುಷ ಪಾಪಕೃತಾಂ ನರಾಣಾಂ ವಜ್ರಾಸ್ತಿಕಾಯಾಹ, ಈ ತರ ಹೇಳ್ತಾ ಅಲ್ಲೇನಾಗಿದೆ ಅಂದ್ರೆ ಅವರು ಬಿಳಿಯ ಬಣ್ಣದ ಶರೀರ ಉಳ್ಳವರು, ತಲೆಯೆಲ್ಲ ಛತ್ರಿ ತರ ಇರುತ್ತೆ, ಅವರಿಗೆ 4 ಟೆಸ್ಟಿಕಲ್ಸ್ ಇರುತ್ತೆ, ಅಂದ್ರೆ ವೃಷಣಗಳು 4, ಅವರಿಗೆ ಒಟ್ಟು ಹಲ್ಲು ಬಂದು 60 ಹಲ್ಲು ಇರ್ತದೆ ಅವರಿಗೆ. ಆಮೇಲೆ ಕೋರೆದಾಡೆಗಳು ಎಲ್ಲವೂ ಸೇರಿ ಅವರಿಗೆ ಟೋಟಲ್ 68, ಅಂದ್ರೆ 8 ಕೋರೆದಾಡೆಗಳು, 60 ಹಲ್ಲುಗಳಿರ್ತದೆ. ಅವರಿಗೆ ಚಲನವಲನಗಳಿಲ್ಲ ಮತ್ತು ಅವರು ಊಟವನ್ನು ಮಾಡೋದಿಲ್ಲ. ಅವರ ಮೂಳೆಯನ್ನ ಯಾವುದೇ ರೀತಿಯಿಂದನೂ ಒಡೆಯೋದಕ್ಕಾಗೋದಿಲ್ಲ, ಅಷ್ಟು ಗಟ್ಟಿಯಾಗಿರ್ತಾರೆ. ಮತ್ತು ಅವರು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಸಂಚರಿಸಬಲ್ಲಂತಹ ಯೋಗಿಗಳು. ಇವರು ಯಾರು ಅಂತ ಕೇಳಿದ್ರೆ ಮನುಷ್ಯ ಲೋಕದಲ್ಲಿ 9 ವಿಧವಾದ ಭಕ್ತಿಯನ್ನ ಮಾಡಿ ಸಾಧನೆಯ ಮೂಲಕ ನಿತ್ಯ ಬದ್ಧ ಮುಕ್ತ ಅಂತ ಏನಿರ್ತಾರೆ ಆ ಬದ್ಧರಿಂದ ಕಳಚಿಕೊಂಡು ಮುಕ್ತರಾಗಿ ಹೋಗಿರೋರು. ಇವರು ಭೂಮಿಗೆ ಕೆಲವು ಪಾಯಿಂಟ್ಗಳಲ್ಲಿ ಬಂದು ಸ್ಪರ್ಶ ಮಾಡ್ತಾರೆ. ಅಂತಹ ಒಂದು ಸ್ಪರ್ಶದ ಪಾಯಿಂಟೇ ತಿರುಪತಿ ಅನ್ನುವಂತಹ ನಂಬಿಕೆಗಳು ಇದೆ. ಅದನ್ನೇ ಬಹುಶಃ ರಮಣ ದೀಕ್ಷಿತರು ಈ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಆ ಶ್ವೇತ ದ್ವೀಪದಿಂದ ಬಂದು ಹೋಗೋ ಜನ ಅಲ್ಲಿಗೆ ವಿಸಿಟ್ ಮಾಡೋದ್ರಿಂದ ಅದನ್ನ ಹೇಳಿರ್ಬೇಕು ಅಂತ ನನ್ನ ಭಾವನೆ. ಸರಿ, ಡಾಕ್ಟರ್ ಶಲಪಿಳ್ಳ ಅಯ್ಯಂಗಾರ್ ಅವರೇ, ನೋಡಿ ಅವರು ಕ್ಲಿಯರ್ ಆಗಿ ಹೇಳ್ತಾರೆ ರಮಣ ದೀಕ್ಷಿತರು ಏನಂತಂದ್ರೆ ಏಕಾಂತ ಸೇವೆ ತಿಮ್ಮಪ್ಪನಿಗೆ ರಾತ್ರಿ ಆಗತ್ತೆ, ಬಂಗಾರದ ಬಾಗಿಲು ಮುಚ್ಚಕ್ಕೂ ಮೊದಲು ಒಂದು ತೀರ್ಥವನ್ನ ಇಡ್ತಾರೆ. ಇಟ್ಟು ಬಂದಂತ ಸಂದರ್ಭದಲ್ಲಿ ಈ ಮುಕ್ತರೇನಿದ್ದಾರೆ ಅಂದ್ರೆ ಶ್ವೇತ ದ್ವೀಪದ ಮುಕ್ತರು ಹೋಗಿ ಪೂಜೆ ಮಾಡ್ತಾರೆ. ಬೆಳಗ್ಗೆ ಸುಪ್ರಭಾತದ ಸಮಯಕ್ಕೆ ಅರ್ಚಕರು ಮುಖ್ಯಸ್ಥರು ಒಳಗಡೆ ಹೋಗುವಾಗ ಆ ಗರ್ಭಗುಡಿಯಿಂದ ಅವರು ವಾಪಸ್ ಆಗುವಂತ ಸಂದರ್ಭದಲ್ಲಿ ಆ ಭುಜಗಳು ತಾಗಿದ ಅನುಭವ ಆಗಿದೆ ಅಂತ. ಅಂದ್ರೆ ಇಷ್ಟು ನಿಖರವಾಗಿ ಹೇಳಬೇಕು ಅಂದ್ರೆ ಅಲ್ಲಿ ಬಹುಶಃ ಏನಾದ್ರು ಅರ್ಚಕರಾಗಿರ್ಬೋದು ಅಥವಾ ದೈವಿಕ ಬುದ್ಧಿ ಇರುವಂತವರಾಗಿರ್ಬೋದು ಅಥವಾ ತುಂಬಾ ದೈವಿ ಚಿಂತನೆ ಮಾಡುವಂತವ್ರಿಗೆ ಈ ಅನುಭವಗಳು ಆಗಿದೆ ಅಂತ ಅನ್ಸುತ್ತೆ. ಈ ಹಿನ್ನೆಲೆಯಲ್ಲಿ ಅವರು ನಿಖರವಾಗಿ ಹೇಳ್ತಾರ ಹೇಗೆ ಅಂತ. ಈಗ ಈ ಮಹಾಭಾರತದಲ್ಲಿ ಮತ್ತು ಪುರಾಣ ಗ್ರಂಥಗಳಲ್ಲಿ ಸ್ಪೆಷಲಿ 336ನೇ ಅಧ್ಯಾಯವನ್ನು ಓದ್ತಾ ಇದ್ರೆ ಅತ್ಯಂತ ನಿಮಗೆ ವೈಜ್ಞಾನಿಕವಾದಂತಹ ಅಂಶಗಳ ತರ ಸಿಗುತ್ತೆ. ನಂಬೋದು ಬಿಡೋದು ಜನಗಳ ಇಚ್ಛೆ. ಆದ್ರೆ ಅಲ್ಲೇನ್ ಹೇಳ್ತಾರೆ ಅಂತ ಕೇಳಿದ್ರೆ ಶ್ವೇತ ದ್ವೀಪ ನಿವಾಸಿಗಳಿಗೆ ಒಂದು ವಿಚಿತ್ರವಾದ ವಾಸನೆ ಇದೆ ಅಂತ. ಆ ವಿಚಿತ್ರವಾದ ವಾಸನೆ ಅಂದ್ರೆ ಕೆಟ್ಟ ವಾಸನೆ ಅಲ್ಲ, ಅದು ದಿವ್ಯಗಂಧ ಅಂತ ಹೇಳಿ ಆ ಪರಮಾತ್ಮನಿಗೆ ದಿವ್ಯಗಂಧ ಅಂತ ಹೆಸರು. ಈ ಪ್ರಕೃತಿ ಮಂಡಲದಲ್ಲಿ ಇಲ್ಲದೆ ಇರುವಂತಹ ಒಂದು ವಾಸನೆ ಅದು. ಈಗ ಪ್ರಕೃತಿ ಮಂಡಲದಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಸತ್ವ ರಜಸ್ಸು ತಮಸ್ಸು 3 ಇರೋದ್ರಿಂದ ಇಲ್ಲಿ ಕೆಲವೊಮ್ಮೆ ವಾಸನೆಗಳಲ್ಲಿ ಕೆಟ್ಟ ವಾಸನೆನೂ ಕೂಡ ಸೇರ್ಕೊಳ್ಳುತ್ತೆ. ಆದ್ರೆ ಶ್ವೇತ ದ್ವೀಪ ಬಂದು ಅಪ್ರಾಕೃತ ಮಂಡಲ, ಅದನ್ನ ಭೀಮಸೇನಾಚಾರ್ಯರು ಹೇಳಿದ್ರು. ಅಪ್ರಾಕೃತ ಮಂಡಲದಲ್ಲಿ ಏನಾಗುತ್ತೆ ಅಂದ್ರೆ ಈ ಪ್ರಕೃತಿ ಸಂಬಂಧವಾದಂತಹ ಕೆಟ್ಟ ವಾಸನೆಗಳು ಇರೋದಿಲ್ಲ. ಈ ವ್ಯಕ್ತಿಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅದರಲ್ಲಿ ಹೇಳ್ತಾರೆ ಶ್ವೇತ ದ್ವೀಪದಲ್ಲಿರುವ ವ್ಯಕ್ತಿಗಳನ್ನ ಕಣ್ಣಿಗೆ ಕಾಣಿಸ್ಬೇಕು ಅಂದ್ರೆ ಅವನು ನೆಕ್ಸ್ಟ್ ಮುಕ್ತಿಗೆ ಸಿದ್ಧನಾಗಿದ್ರೆ ಮಾತ್ರ ಕಾಣಿಸ್ತಾರೆ, ಇಲ್ಲೋದ್ರೆ ಕಾಣಿಸೋದಿಲ್ಲ. ಈ ವ್ಯಕ್ತಿಗಳು ಬೇರೆಯವರಿಗೆ ಕಾಣಿಸಿದ್ರೆ ಅವ್ರ ಕಣ್ಣು ಹೋಗುತ್ತೆ, ಕಣ್ಣು ಶಾಶ್ವತವಾಗಿ ಅಂಧಕಾರಕ್ಕೆ ಒಳಗಾಗುತ್ತೆ ಅಂತ ಹೇಳಿದ್ದಾರೆ. ಈಗ ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದ್ರೆ ಈ ಶ್ವೇತ ದ್ವೀಪ ನಿವಾಸಿಗಳು ಬಂದು ಹೋಗುವ ಜಾಗದಲ್ಲಿ ಒಂದು ವಿಚಿತ್ರವಾದ ಅಪ್ರಾಕೃತವಾದ ವಾಸನೆ ಉಂಟಾಗುತ್ತೆ. ನೀವು ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ನೀವು ನೋಡಿದ್ರೆ ಅಲ್ಲಿ ಒಳಗಡೆ ಹೋಗುವಾಗಲೇ ಒಂದು ವಿಧವಾದಂತಹ ಪರಿಮಳ, ಯಾವತ್ತಿಗೂ ಜ್ಞಾಪಕ ಇರುವಂತ ಒಂದು ಸುಂದರವಾದ ವಾಸನೆ ಬರ್ತದೆ. ಪರಿಮಳ ಅಂದ್ರೆ ವಾಸನೆ, ಏನು ಅದ್ಭುತವಾದ ಘ್ರಾಣ. ಆದ್ರೆ ಅದು ಶ್ವೇತ ದ್ವೀಪ ನಿವಾಸಿಗಳಿಗೆ ಇರುವ ಮಾತ್ರ ಆ ವಾಸನೆ ಇರುತ್ತೆ ಅಂತ, ಅಪ್ರಾಕೃತ ವಾಸನೆ. ಯಾರಿಗೆ ದೇವರ ಬಳಿಯಲ್ಲಿ ಕೆಟ್ಟ ವಾಸನೆ ಬರುತ್ತೋ ಅವನಿಗೆ ಅತ್ಯಂತ ಶೀಘ್ರದಲ್ಲಿ ಮರಣ ಉಂಟಾಗುತ್ತೆ ಅನ್ನೋದು ಶಾಸ್ತ್ರದಲ್ಲಿ ಹೇಳಿರುವಂತ ವಿಚಾರ. ಅಂದ್ರೆ ದೇವರ ಹತ್ತಿರವೂ ಕೂಡ ಆ ಸ್ಮಶಾನದ ವಾಸನೆನೋ ಅಥವಾ ಕೆಟ್ಟ ವಾಸನೆಗಳು ಉಂಟಾದ್ರೆ
ಆ ಕ್ಷಣವೇ ಅವನಿಗೆ ಏನು ಸೂಚನೆ ಅಂದ್ರೆ ಮುನ್ಸೂಚನೆ ಅಂದ್ರೆ ಮರಣ ಉಂಟಾಗುವ ಸೂಚನೆ ಆ ಮನೆಗಳಲ್ಲಿ. ಆದ್ರೆ ದೇವರ ಹತ್ರ ಯಾವತ್ತೂ ಸುಗಂಧವಾದ ವಾಸನೆ ಬರ್ತಾ ಇರಬೇಕು. ಇಲ್ಲಿ ತಿರುಮಪತಿ ತಿಮ್ಮಪ್ಪನ ಹತ್ರ ಈ ಶ್ವೇತದ್ವೀಪ ನಿವಾಸಿಗಳು ಬಂದಿರುವ ವಾಸನೆ ಇದೆಯಲ್ಲ, ಆಕ್ಚುಲಿ ಅವರು ಹೂವು ಹಣ್ಣು ಅಥವಾ ತೆಂಗಿನಕಾಯಿ ಏನು ತಂದಿರಲ್ಲ. ಅವ್ರು ಬಂದಿರೋದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಇವರು ಒಳಗಡೆ ದೇವಸ್ಥಾನಕ್ಕೆ ಹೋಗುವಾಗ ಎಂದೂ ಇಲ್ಲದೆ ಇರುವಂತಹ ಒಂದು ಅದ್ಭುತವಾದ ವಾಸನೆ ಇವರಿಗೆ ಕಾಣಿಸ್ಕೊಂಡಿರುತ್ತೆ. ಅದರಲ್ಲೇ ಇವ್ರಿಗೆ ಅರ್ಥ ಆಗುತ್ತೆ ಯಾರೋ ಬಂದಿದ್ದಾರೆ, ಇಲ್ಲಿ ಏನೋ ಆಗಿದೆ ಅಂತ ಅರ್ಥ ಆಗುತ್ತೆ. ಓಕೆ ಓಕೆ ಡಾಕ್ಟರ್ ಶಲಭ್ ಅಯ್ಯಂಗಾರ್ ಅವರೇ, ಮತ್ತಷ್ಟು ಚರ್ಚೆ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಶ್ವೇತದ್ವೀಪ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹುಬ್ಳಿ ಸ್ಟುಡಿಯೋದಲ್ಲಿ ಸಮೀರಾಚಾರ್ಯ ಮನ್ನೂರವರಿದ್ದಾರೆ, ಆಧ್ಯಾತ್ಮಿಕ ಚಿಂತಕರು. ಅವ್ರ ಜೊತೆಗೆ ಮಾತಾಡ್ತೀನಿ. ಸಮೀರಾಚಾರ್ಯ ಅವರೇ, ಸೊ ಈ ಶ್ವೇತದ್ವೀಪ ಅನ್ನೋ ಪರಿಕಲ್ಪನೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಬಹುಶಃ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಈಗ ಕೆಲವೊಂದು ವಿಚಾರಗಳನ್ನ ಹೇಳಿದ್ರು ಭೀಮಸೇನಾಚಾರ್ಯ ಆತನೂರವರೇ, ಡಾಕ್ಟರ್ ಶಲಭ್ ಅಯ್ಯಂಗಾರ್ ಅವರು. ಅಂದರೆ ಯಾರ ಕಣ್ಣಿಗೂ ಕೂಡ ಈ ಚತುರ್ಭುಕ ಋಷಿಗಳಾಗಿರ್ಬೋದು, ಸಿದ್ಧಿ ಪುರುಷರು ಅಥವಾ ಅಮರತ್ವ ಪಡೆದಿರುವಂಥವ್ರು ಕಾಣೋದಿಲ್ಲ. ಒಂದು ವಿಶೇಷವಾದಂಥ ಒಂದು ಸ್ಮೆಲ್ ಮಾತ್ರ ಅಲ್ಲಿ ಬರ್ತಾ ಇರುತ್ತೆ ಅಂತ. ನೋಡಿ, ಇವಾಗ ಇದಕ್ಕೆ ಕುರುಹಾಗಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಪೂಜೆ ಆಗುವಂಥದ್ದು, ಆಮೇಲೆ ಸುಪ್ರಭಾತ ಸೇವೆ ಆದ ನಂತರ ಒಂದು ತೀರ್ಥವನ್ನ ಕೊಡ್ತಾರೆ. ಸೊ ಆ ತೀರ್ಥದ ಸುವಾಸನೆ ಕೂಡ ಅದ್ಭುತವಾಗಿರುತ್ತೆ. ಸೊ ಅದ್ರ ಬಗ್ಗೆ ನಿಮ್ಮ ಜೊತೆಗೆ ಮಾತಾಡ್ತೀನಿ. ಸಮೀರಾಚಾರ್ಯ ಮನ್ನೂರವರು ಈಗ ಸಂಪರ್ಕಕ್ಕೆ ಸಾಧ್ಯವಾಗಿದ್ದಾರೆ. ಆಚಾರ್ಯರೇ, ತಾವೇನು ಹೇಳ್ತೀರಾ ಈ ಶ್ವೇತದ್ವೀಪದ ಪರಿಕಲ್ಪನೆ ಬಗ್ಗೆ ಅಂತ? ಮೊದಲಿಗೆ ರಾಧಿಕಾ ಅವ್ರಿಗೆ ಹಾಗೂ TV9 ವೃಂದದವರಿಗೆ ಬಹಳ ಅದ್ಭುತವಾದಂತಹ ವಿಷಯವನ್ನು ಇವತ್ತಿನ ದಿವಸ ಚರ್ಚೆಗೆ ನೀವು ತೆಗೆದುಕೊಂಡಿದ್ದೀರಿ. ಹೀಗಾಗಿ ನಿಮಗೆಲ್ಲರಿಗೂ ಕೂಡ ಒಂದು ಅದ್ಭುತವಾದಂತಹ ದೇವರ ಅನುಗ್ರಹ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ಈಗಾಗಲೇ ಅನೇಕ ವಿದ್ವಾಂಸರು ಈ ಎಲ್ಲ ಶ್ವೇತದ್ವೀಪದ ಬಗ್ಗೆ, ಅನಂತಾಸನದ ಬಗ್ಗೆ ಎಲ್ಲ ಕಥೆಗಳನ್ನು ಹೇಳಿದ್ದಾರೆ. ಆದರೆ ಉಳಿದಂತಹ ಭಾಗವನ್ನು ನಾವು ನೋಡಿದಾಗ, ಅಂದರೆ ಈಗ ಅನೇಕ ವಿವರಗಳು ಇಂಪಾರ್ಟೆನ್ಸ್ ಅನ್ನು ನೀವೆಲ್ಲ ಹೇಳಿದ್ದೀರಿ, ಉಳಿದ ಭಾಗದಲ್ಲಿ ನಾವು ನೋಡ್ತಿರಬೇಕಾದ್ರೆ ಇಲ್ಲಿ ಒಂದೇ ಒಂದು ಮಾತು ಹೇಳ್ತಾರೆ. ಏನು ಅಂತಂದ್ರೆ, ನೀವು ಆಗ ಒಂದು ಪ್ರಶ್ನೆ ಕೇಳಿದ್ರಿ, ಮುಕ್ತರು ಅಂದ್ರೆ ಯಾರು, ಅವರು ಅಲ್ಲಿ ಇರ್ಲಿಕ್ಕೆ ಒಂದು ಎಲಿಜಿಬಿಲಿಟಿ ಆದ್ರೂ ಏನು, ಅಂದ್ರೆ ನಾನು ಶ್ವೇತದ್ವೀಪದಲ್ಲಿ ಇರ್ಲಿಕ್ಕೆ ಹೊರಟಿದ್ದೇನೆ ಅಂತಂದ್ರೆ ಅಲ್ಲಿ ಇರ್ಲಿಕ್ಕೆ ಎಲಿಜಿಬಿಲಿಟಿ ಆದ್ರೂ ಏನು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ, ಅದಕ್ಕೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ಬರತಕ್ಕಂತಹ ಈ ಶ್ಲೋಕವೇ ದೃಷ್ಟಾಂತವಾಗಿದೆ. ಪೂಜಾಂ ಗುರುಣಾಂ ಸತತಂ ಕರೋಮಿ ಪರಸ್ಯ ಗುಹ್ಯಂ ನತು ಭಿನ್ನ ಪೂರ್ವಂ ವೇದಾಸ್ವಧೀತ ಮಮಲೋಕನಾಥ ತಪ್ತಂ ತಪೋ ನಾನೃತ ಮುಕ್ತ ಪೂರ್ವಂ ಅಂತ. ಅಂದ್ರೆ ಎಷ್ಟು ಅದ್ಭುತವಾದಂತ ಪರಿಕಲ್ಪನೆ ಅಂತಂದ್ರೆ ವಿಚಾರ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ತಂದೆ ತಾಯಿಗಳ ಗುರುಗಳ ಸೇವೆಯನ್ನ ಮೊಟ್ಟ ಮೊದಲಿಗೆ ಮಾಡಬೇಕು. ಸೊ ಇದನ್ನ ಕರೆಕ್ಟ್ ಆಗಿ ಮಾಡ್ತಿದ್ರು ಅಂತಂದ್ರೆ ಅವರಿಗೆ ಶ್ವೇತದ್ವೀಪದಲ್ಲಿ ಸ್ಥಾನವಿದೆ ಅಂತ. ಸೊ ಇವತ್ತಿನ ಜನಾಂಗದವರು ನಾವೆಲ್ಲ ತಿಳ್ಕೋಬೇಕಾದದ್ದು ಏನು ಅಂತಂತಂದ್ರೆ, ಯಾವ ತಂದೆ ತಾಯಿಗಳನ್ನ ವೃದ್ಧಾಶ್ರಮ ಕಟ್ತಾ ಇದ್ದೇವೆ, ವೃದ್ಧಾಶ್ರಮ ಕಟ್ಟಿ ತಿರುಪತಿಗೆ ಹೋಗಿ ನಾನು ದರ್ಶನ ಮಾಡ್ಕೊಳ್ತೇನೆ, ಅಲ್ಲಿ ನನಗೆ ದೇವರ ಅನುಗ್ರಹ ಆಗ್ಲಿ ಅಂತಂದ್ರೆ ಅದು ಅನುಗ್ರಹ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಮೊದಲಿಗೆ ತಂದೆ ತಾಯಿಗಳ ಗುರುಜನರ ಸೇವೆಯನ್ನ ನಾವು ನಿರಂತರವಾಗಿ ಮಾಡಬೇಕು. ಅಂದಾಗ ಶ್ವೇತದ್ವೀಪದೊಳಗಿನ ಫಸ್ಟ್ ಎಲಿಜಿಬಿಲಿಟಿ ನಮಗೆ ಬರ್ತದೆ. ಸೊ ಮುಂದೆ ಹೇಳ್ತಾರೆ, ನಾನೃತಂ ಸುಳ್ಳು ಹೇಳಬಾರದು ಅಂತನೋ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೀಗೆ ಈ ಎಲ್ಲಾ ಒಂದು ಏನು ಟೋಟಲ್ ಲಿಸ್ಟ್ ಇದೆ, ಅಂದ್ರೆ ಯಾವ ಗುಣಗಳನ್ನ ನಾನು ಅಳವಡಿಸ್ಕೊಂಡಾಗ ನಾನು ಶ್ವೇತದ್ವೀಪದೊಳಗೆ ನಾನು ಇರಬಹುದು ಅಂತ ಲಿಸ್ಟ್ ಅನ್ನು ಅಳವಡಿಸ್ಕೊಂಡಾಗ ಈ ಎಲ್ಲಾ ಮಾತುಗಳನ್ನು ಯಾರು ಹೇಳ್ತಾರೆ ಅಂತಂದ್ರೆ ಶಾಂತಿ ಪರ್ವದಲ್ಲಿ ಬರ್ತದೆ. ನಾರದರು ಮೊಟ್ಟ ಮೊದಲಿಗೆ ಈ ಲೋಕಗಳನ್ನ ನೋಡಬೇಕು ಅಂತಾನು ಇಚ್ಛೆಯುಳ್ಳವರಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ. ಸ್ವಾಮಿ, ನಾನು ಈ ರೀತಿಯಾಗಿ ಆಚರಣೆಯನ್ನು ಮಾಡ್ತಾ ಮಾಡ್ತಾ ಬಂದಿದ್ದೇನೆ, ಅದಕ್ಕೆ ದಯವಿಟ್ಟು ನನಗೆ ಈ ಲೋಕವನ್ನ ತೋರಿಸು, ವಿಶೇಷವಾಗಿ ಶ್ವೇತದ್ವೀಪದಲ್ಲಿರ್ತಕ್ಕಂತಹ ನಿನ್ನ ಆದಿ ರೂಪವನ್ನ ನಾನು ನೋಡಬೇಕು ಅಂತ ಹೇಳಿ ಇಚ್ಛೆ ಪಟ್ಟಿದ್ದೇನೆ, ಅದರಿಂದ ತೋರಿಸು ಅಂತಂದಾಗ ಪರಮಾತ್ಮ ಹೇಳಿದಂತೆ, ನೀನು ತಂದೆ ತಾಯಿಗಳ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದೀಯಾ, ಸುಳ್ಳನ್ನು ಹೇಳ್ತಾ ಇಲ್ಲ, ಅದರ ಜೊತೆಗೆ ಅರ್ಚನಾ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ ಅಂತನ್ನುವ ನವವಿಧ ಭಕ್ತಿಗಳನ್ನ ನೀನು ಮಾಡ್ತಾ ಇದ್ದೀಯಾ, ಆದ್ದರಿಂದ ನಾನು ನಿನ್ನ ಪೂಜನೆಯನ್ನ ಮಾಡಿ ಶ್ವೇತದ್ವೀಪಕ್ಕೆ ಕೊಟ್ಟು ಕಳಿಸ್ತೇನೆ. ಅಂದ್ರೆ ವಿಚಾರ ಮಾಡ್ಬೇಕಾದದ್ದು ಏನು ಅಂತಂತಂದ್ರೆ, ಕರ್ಮಣ್ಯೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತನ್ನುವ ಮಾತನ್ನ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀವು ಕರ್ಮ ಮಾಡ್ತಾ ಹೋಗ್ರಿ, ನಾನೇ ನಿಮ್ಮ ಪೂಜೆ ಮಾಡಿ ನಿಮ್ಮ ಕೈಯಲ್ಲಿ ಫಲವನ್ನ ತಂದು ಕೊಡ್ತೇನೆ ಅಂತ ಅನ್ನೋದಕ್ಕೆ ಇದು ದೃಷ್ಟಾಂತ. ಅದಕ್ಕೆ ತಿರುಪತಿಗೆ ಹೋದಾಗ ಶ್ವೇತದ್ವೀಪ ಎಲ್ಲದ, ಅನಂತಾಸನ ಎಲ್ಲದ, ಅದಕ್ಕಿರುವಂತಹ ದ್ವಾರಗಳೆಲ್ಲಿವ ಅಂತ ಹುಡುಕ್ಯಾಡ್ಕೋತ ಹೋಗುವುದಕ್ಕಿಂತ ನಾವೆಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದದ್ದು ಒಂದು ಸತ್ವ ಏನು ಅಂತಂತಂದ್ರೆ, ಈ ಗುಣಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಸೊ ಈ ನವವಿಧ ಭಕ್ತಿಗಳನ್ನ ಮತ್ತು ಗುರುಜನರ ಪೂಜೆಯನ್ನ, ತಂದೆ
ತಾಯಿಗಳ ಸೇವೆಯನ್ನು ನಿರಂತರವಾಗಿ ಮಾಡಿದಾಗ ಆ ದ್ವಾರಕ್ಕೆ ಪರಮಾತ್ಮನೇ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾನಂತೆ. ಸೊ ಅವ್ರು ನಮ್ಮನ್ನ ದೇವರೇ ನಮ್ಮನ್ನು ಹುಡ್ಕೊಂಡು ಬರ್ಬೇಕು ನೋಡ್ರಿ, ಎಷ್ಟು ದೊಡ್ಡ ಸೌಭಾಗ್ಯ ಇದೆ. ಅದಕ್ಕೆ ಅವನಿಗೆ ಭಕ್ತವತ್ಸಲ ಭಕ್ತ ಪರಾಧೀನ ಅಂತ ಮಾತನ್ನ ಹೇಳ್ತಾರೆ. ಸೊ ಈ ರೀತಿಯಾಗಿ ಹೇಳ್ತಾರೆ. ಸೊ ಅದಕ್ಕೆ ನಾರದ ಅವ್ರು ಮಾಡಿದಂತಹ ಭಕ್ತಿಯನ್ನ ನೋಡಿ ಆ ಪರಮಾತ್ಮನೇ ಅವನನ್ನು ಕೊಟ್ಟು ಕಳಿಸಿದ್ದಾನಂತೆ, ಪರಮಾತ್ಮನನ್ನ ನೋಡ್ತಾ ಇದ್ದಾರೆ. ಸೊ ಈ ರೀತಿಯಾಗದಂತಹ ಒಂದು ಶ್ವೇತ ದ್ವೀಪದ ಪರಿಕಲ್ಪನೆಯನ್ನ ಈಗಾಗಲೇ ಎಲ್ಲ ಅನೇಕ ವಿಷಯಗಳನ್ನ ಎಲ್ಲ ಪಂಡಿತರು ಕೂಡ ಹೇಳಿದ್ದಾರೆ. ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ. ಸೊ ಅದ್ರ ಜೊತೆಗೆ ಇನ್ನು ಒಂದು ಇಂಪಾರ್ಟೆಂಟ್ ಮಾತನ್ನ ನಾನು ಹೇಳ್ತೇನೆ. ನೀವು ಪ್ರೊಮೋಗಳಲ್ಲಿ ತೋರಿಸ್ತಾ ಇದ್ರಿ, ಅಂದ್ರೆ ಬ್ರಹ್ಮದೇವರು 4 ವೇದಗಳನ್ನ ಆ ವೆಂಕಟೇಶ ದೇವರ ಮುಂದೆ ಪಾರಾಯಣ ಮಾಡಿ ಪರೀಕ್ಷೆಯನ್ನ ಕೊಟ್ರಂತೆ. ಸೊ ಆ ಪರೀಕ್ಷೆಯನ್ನ ಕೊಟ್ಟಂತಹ ಸಂದರ್ಭದೊಳಗ ಪರಮಾತ್ಮ ಬಹಳ ಸಂತೋಷಪಟ್ಟು ಒಂದು ಮಾತು ಹೇಳ್ತಾನೆ, ನೀನು 4 ವೇದಗಳನ್ನು ಏನು ಪಾರಾಯಣ ಮಾಡಿದ್ದೀಯಾ, ಆ 4 ವೇದಗಳಿಂದ ನಾನು ಮಂತ್ರಮಯವಾಗಿರತಕ್ಕಂತಹ 4 ಮೂರ್ತಿಗಳನ್ನ ಜಗತ್ತಿನಲ್ಲಿ ಮಾಡ್ತೇನೆ. ಯಾಕೆ ಅಂತಂದ್ರೆ ಮುಂದೆ ನಾನು ಮೂರ್ತಿ ರೂಪದಲ್ಲಿ ಕಾಣಬೇಕಾದದ್ದರಿಂದ ನೀನು ಹೇಳಿದಂತಹ ವೇದ ಮಂತ್ರಗಳಿಂದಲೇನೆ ನಾನು 4 ಮೂರ್ತಿಗಳನ್ನ ಮಾಡ್ತೇನೆ ಅಂತ ಹೇಳಿ. ಸೊ ಆ 4 ಮೂರ್ತಿಗಳನ್ನ ಭವಿಷ್ಯೋತ್ತರ ಪುರಾಣದಲ್ಲಿರತಕ್ಕಂತಹ ಒಂದು ಅಧ್ಯಾಯದಲ್ಲಿ ಹೇಳ್ತಾರೆ. ಶ್ರೀನಿವಾಸ ಮೂರ್ತಿ, ಉಗ್ರ ಶ್ರೀನಿವಾಸ ಮೂರ್ತಿ, ಸರ್ವಾಧಿಕ ಶ್ರೀನಿವಾಸ ಮೂರ್ತಿ, ಲೇಖಕ ಶ್ರೀನಿವಾಸ ಮೂರ್ತಿ ಅಂತ. ಸೊ ಮೊದಲಿಗೆ ನರಸಿಂಹದೇವರ ಮೂರ್ತಿಯನ್ನ ಮೆರವಣಿಗೆ ತೆಗೆದುಕೊಂಡು ಹೋಗ್ತಿದ್ರು. ಸೊ ಆವಾಗ ಅಗ್ನಿ ಸಂಭವಾದಿಗಳು ಅವಘಡಗಳು ಸಂಭವಿಸಿದಾಗ, ಯಾಕಂದ್ರೆ ಉಗ್ರ ರೂಪ ಇದ್ದದ್ರಿಂದ ಆ ರೀತಿಯಾಗಾಯ್ತು. ಆಗ ಉಗ್ರ ಶ್ರೀನಿವಾಸನ ಮೂರ್ತಿಯನ್ನಾಗಿ ಮಾರ್ಪಟ್ಟು ಮುಂದೆ ಸರ್ವಾಧಿಕ ಶ್ರೀನಿವಾಸ ಮೂರ್ತಿಯನ್ನ ಮತ್ತು ಲೇಖಕ ಶ್ರೀನಿವಾಸ ಮೂರ್ತಿಯನ್ನ ಉತ್ಸವ ಮೂರ್ತಿಗಳನ್ನಾಗಿ ತೆಗೆದುಕೊಂಡು ಹೊರಟರು. ಅದೇ ಮಲಯಪ್ಪ ಸ್ವಾಮಿ ಅಂತನೂ ಇನ್ನೊಂದು ಹೆಸರನ್ನ ತೆಲುಗು ಪ್ರಾಂತ ಭಾಷೆಯಲ್ಲಿ ಅದನ್ನ ನಾವು ನೋಡ್ತಾ ಇದ್ದೇವೆ. ಅದರಿಂದ ಬಹಳ ವಿಶೇಷವಾಗಿರ್ತಕ್ಕಂತಹ ಪೂಜಾ ಸ್ಥಳ ವೆಂಕಟೇಶ. ಅದಕ್ಕೆ ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನಂ ವೆಂಕಟೇಶೋ ಸಮೋದೇವೋ ನ ಭೂತೋ ನ ಭವಿಷ್ಯತಿ ಅಂತನೂ ಮಾತನ್ನ ಹೇಳ್ತಾರೆ. ಯಾಕೆ ಶ್ವೇತದ್ವೀಪದ, ಆಮೇಲೆ ಇನ್ನೊಂದು ಬಹಳ ವಿಶೇಷವಾದ ಪ್ರಶ್ನೆ ಏನು ಅಂತಂದ್ರೆ, ಮನುಷ್ಯರು ಅಷ್ಟೇ ಅಲ್ಲ, ಯಕ್ಷರು, ಕಿನ್ನರು, ಆಮೇಲೆ ದೇವತೆಗಳು, ಶ್ವೇತದ್ವೀಪ ವಾಸಿಗಳು, ಇವರೆಲ್ಲರೂ ಕೂಡ ಪರಮಾತ್ಮನನ್ನ ಯಾಕೆ ಇಷ್ಟು ತಿರುಪತಿ ವೆಂಕಟೇಶ್ ದೇವರ ದರ್ಶನನೇ ಯಾಕೆ ಮಾಡ್ಕೊಳ್ತಾರೆ, ಬೇರೆ ಯಾವ ದೇವರ ದರ್ಶನವನ್ನು ಕೂಡ ಯಾಕೆ ಮಾಡ್ಕೊಳ್ಳುವುದಿಲ್ಲ? ಎಷ್ಟೋ ಸ್ವಯಂ ವ್ಯಕ್ತವಾದಂತಹ ಮಹೀತಲದಲ್ಲಿ ಭೂತಲದಲ್ಲಿ ಸ್ವಯಂ ವ್ಯಕ್ತವಾದಂತಹ ಮೂರ್ತಿಗಳಿವೆ. ಶ್ರೀನಿವಾಸನನ್ನೇ ಯಾಕೆ ಎಲ್ಲರೂ ಅಲ್ಲಿ ಒಂದು ಪ್ರತ್ಯೇಕವಾದಂತಹ ಬಾಗಲನ್ನ ನಿರ್ಮಾಣ ಮಾಡಿಕೊಂಡು ಅಲ್ಲಿ ಬಂದು ಶ್ರೀನಿವಾಸನಲ್ಲಿ ರಾತ್ರಿಯಲ್ಲಿ ಸ್ತೋತ್ರ ಮಾಡಿ ಏಕಾಂತ ಭಕ್ತಿಯನ್ನು ಮಾಡಿ ಮತ್ತೆ ಹೋಗ್ತಾರೆ ಅಂತನ್ನುವುದಕ್ಕೆ ಒಂದೇ ಒಂದು ಕಾರಣವನ್ನ ವೆಂಕಟೇಶ್ ಸ್ತೋತ್ರದಲ್ಲಿ ಹೇಳ್ತಾರೆ. ಅದೇನು ಅಂತಂದ್ರೆ ಭಯಕೃದ್ ಭಯನಾಶನಃ ಅಂತ. ಅಂದ್ರೆ ಶ್ರೀನಿವಾಸ ಎಂತವನು ಅಂತಂದ್ರೆ ಮೊದಲಿಗೆ ಭಯವನ್ನು ಹುಟ್ಟಿಸ್ತಾನಂತೆ. ನೋಡಪ್ಪ ಇಂತಿಂತ ಕೆಲಸ ಆಗುವುದಿಲ್ಲ ಅಂತೇಳಿ ಭಯವನ್ನು ಹುಟ್ಟಿಸ್ತಾನಂತೆ. ಅವನಲ್ಲಿ ಭಕ್ತಿಯನ್ನು ಮಾಡಿದ ತಕ್ಷಣ ಅವನೇ ಭಯವನ್ನ ನಾಶ ಮಾಡ್ತಾನೆ ಅಂತ. ವಿಶೇಷ ಗುಣಧರ್ಮಗಳು ಶ್ರೀನಿವಾಸನಲ್ಲಿ ಇವೆ. ಸೊ ಅಷ್ಟೇ ವಿಶೇಷವಾದಂತಹ ಗುಣಧರ್ಮ ಶ್ವೇತದ್ವೀಪವಾಸಿಗಳಲ್ಲಿ ಇವು ಇದೆ. ಸರಿ, ಒಟ್ಟಿನಲ್ಲಿ ಎಲಿಜಿಬಿಲಿಟಿ ಬಗ್ಗೆ ಹೇಳಿದ್ರಿ, ತುಂಬಾ ಇಂಪಾರ್ಟೆಂಟ್ ಅದು. ಶ್ವೇತದ್ವೀಪಕ್ಕೆ ಪರಿಕಲ್ಪನೆ ಸಿಕ್ತು, ಅದಕ್ಕೆ ಎಲಿಜಿಬಲ್ ಯಾರು ಆಗ್ತಾರೆ ಅನ್ನೋದ್ರ ಬಗ್ಗೆ ವಿವರಿಸಿದ್ರು. ಇನ್ನು ನೋಡಿ, ಇವಾಗ ಶ್ವೇತದ್ವೀಪದ ಬಗ್ಗೆ ಮಾತಾಡ್ತಾ ಇದ್ರಿ ನೀವು, ಹೇಳಿದ್ರಿ ಎಲ್ಲಿ ಬರುತ್ತೆ ಏನು ಶ್ವೇತದ್ವೀಪ ಅಂತ. ಇವಾಗ ನೋಡಿ, ಕೆಲವೊಂದು ಇವಾಗ ಮಹಾಭಾರತದ ಉಲ್ಲೇಖಗಳನ್ನ ತೆಗೆದುಕೊಂಡ್ರೆ ಬದ್ರಿನಾಥದ ಸಮೀಪ ಮಹಾಪ್ರಸ್ಥಾನಕ್ಕೆ ಹೊರಟರು, ಸ್ವರ್ಗಕ್ಕೆ ಹೊರಟರು, ಅದರ ಬಗ್ಗೆ ಉಲ್ಲೇಖಗಳು ನೋಡ್ತೀವಿ. ಅಲ್ಲಿಂದಾನೇ ಸ್ವರ್ಗಾರೋಹಣ ಮಹಾಪ್ರಸ್ಥಾನ ಆಯಿತು ಅಂತ. ಆದರೆ ಈ ಶ್ವೇತ ದ್ವೀಪದ ಪರಿಕಲ್ಪನೆ ಅಂತ ಬಂದಾಗ ಸಪ್ತ ಸಮುದ್ರಗಳು, ಸಪ್ತ ಬೆಟ್ಟಗಳ ಕೆಳಗಡೆ ಇದೆ ಅನ್ನುವಂಥದ್ದು. ಇವಾಗ ಕೆಳಗಡೆ ಈ ಅಂದರೆ ಭೂಮಿಯ ಕೆಳಗಡೆ ಇರುವಂಥದ್ದು ಪಾತಾಳ ಲೋಕ, ಅಲ್ಲಿ ನಾಗಲೋಕ ಇದೆ, ಇದರ ಪರಿಕಲ್ಪನೆ ನಮ್ಗೆ ಗೊತ್ತಿದೆ. ಆದರೆ ಶ್ವೇತ ದ್ವೀಪ ಅನ್ನುವಂಥದ್ದು ಸಪ್ತ ಬೆಟ್ಟಗಳು, ಸಪ್ತ ಸಮುದ್ರಗಳ ಕೆಳಗಡೆ ಅಂತಂದ್ರೆ ಏನದು, ಹೇಗೆ ಅಂತ? ನೀವು ಹೇಳಿದ ಹಾಗೆ ಕೆಳಗಿನ 7 ಲೋಕಗಳು ಬೇರೆ, ಮೇಲಿನ 7 ಲೋಕಗಳು ಬೇರೆ. ಇಡೀ ಜಗತ್ತಿಗೆ ಅಂದರೆ ಚತುರ್ದಶ ಭುವನಗಳು ಅಂತ ಕರೀತೇವೆ. ಅತಲ ವಿತಲ ಸುತಲ ರಸಾತಲ ಪಾತಾಳ ಅಂತ ಕೆಳಗೆ ಇರತಕ್ಕಂಥವುಗಳು. ಭೂಮಿ ಕೆಳಗಡೆ 7 ಲೋಕಗಳು. ಇಲ್ಲಿ ಹೇಳಿರತಕ್ಕಂಥದ್ದು ಭಗವಂತನಿಗೆ ತ್ರಿಧಾಮ ಅಂತ ಹೆಸರು. ತ್ರಿಧಾಮ ಅಂತ ಯಾಕೆ ಬಂತು? ಇದಕ್ಕಾಗಿ ಅನಂತಾಸನ, ಶ್ವೇತದ್ವೀಪ, ವೈಕುಂಠ 3 ಮನೆಗಳು ಉಳ್ಳವನು, ಅವನಿಗೆ ತ್ರಿಧಾಮ ಅಂತ ಕರೆದದ್ದುಂಟು. ಇದು ಭೂಮಿಯ ಮೇಲ್ಗಡೆ ಇರತಕ್ಕಂತಹ ಅಂದರೆ ಲೋಕಗಳು ಅಂತ ಸ್ಪಷ್ಟವಾಗಿ ವೈಕುಂಠ ವರ್ಣನೆಯಲ್ಲೇನೆ ತಿಳಿಸಿದ್ದುಂಟು. ವಿಶೇಷವಾಗಿ ಒಂದು ಮಾತು ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ ಅಂತ ಮೊದಲು ಸ್ಪಷ್ಟೀಕರಣ ಮಾಡಿಕೊಳ್ತಾ ಅವರು ಶಲ್ವಪಿಳ್ಳಿ ಅಯ್ಯಂಗಾರು ಹೇಳ್ತಾ ಇದ್ರು, ದಿವ್ಯವಾಗಿರತಕ್ಕಂತಹ ಅಂದರೆ ಮೈ ತುಂಬ ಒಳ್ಳೆ ಸುಗಂಧದ ಗಂಧವನ್ನು ಧಾರಣೆ ಮಾಡಿ ಬಂದಿರ್ತಾರೆ. ಹೇಗಿರ್ತಾರೆ ಆ ಮುಕ್ತರು, ಆ ಮುಕ್ತರಾದ ಜನಗಳು, ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಅತಿ ಸುಂದರ ಸುರ ಭಯ ಪುರುಷಾ ಹರಿಚಂದನೇನ ನವಚಂದ್ರ ರುಚ ಅಲ್ಲಿ ಹೇಳ್ತಾರೆ. ದಿವ್ಯವಾಗಿರ್ತಕ್ಕಂಥ ಅಂದರೆ ಈ ಮನುಷ್ಯ ಲೋಕದಕ್ಕಿಂತಲೂ ಅನಂತ ಪಟ್ಟು ಮಡಿಯಾದ ಅತ್ಯದ್ಭುತವಾದ
ಅಂದರೆ ಗಂಧವನ್ನು ಲೇಪನ ಮಾಡಿಕೊಂಡು ಮೈ ತುಂಬಲು ಇರ್ತಾರೆ. ಅದಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ವಾಸನೆ ಆ ತಿರುಪತಿಯ ಗರ್ಭಗುಡಿಯಲ್ಲಿರುತ್ತದೆ ಅಂತ ಹೇಳಿದರು. ಈ ರೀತಿ ಇದರ ಜೊತೆಗೆ 4 ಭುಜಗಳು ಉಳ್ಳವರು ಅಂತ ನಾವು ಕೇಳಿದ್ದೇವೆ. ಅದನ್ನು ವೈಕುಂಠ ವರ್ಣನೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದು. ಅಂದರೆ ಈ ಶ್ವೇತದ್ವೀಪವಾಸಿಗಳಿಗೆ ಅಥವಾ ಮುಕ್ತರಿಗೆ 4 ಭುಜಗಳು ಎಂಬುದು ಯಾಕೆ ಗೊತ್ತಾ, ಅದನ್ನು ಸರಿಯಾಗಿ ನಾವು ಚಿಂತನೆ ಮಾಡಬೇಕು. ಮೋಕ್ಷದಲ್ಲಿ 3 ಕ್ರಮ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅಂದರೆ ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ ಮತ್ತು ಈ ಕಡೆ ಸಾಯುಜ್ಯ ಅಂತ 4 ಹೇಳಿದ್ದುಂಟು. ಸಾಲೋಕ್ಯ ಅಂದರೆ ಭಗವಂತನ ಲೋಕದಲ್ಲಿ ಇರೋದು ಮುಕ್ತರು ಒಂದು. ಸಾರೂಪ್ಯ ಅಂದ್ರೆ ಭಗವಂತನಂತೆ ರೂಪ ಮುಕ್ತರಿಗೂ ಬರ್ತದೆ. ಅಂದ್ರೆ ಭಗವಂತ ಹೇಗೆ ಪೀತಾಂಬರಧಾರಿ, ಶಂಖಚಕ್ರ ಗದಾಧಾರಿ, ಹೇಗೆ 4 ಕೈಗಳಿದೆ ಭಗವಂತ, ಹಾಗೆ ಮುಕ್ತರಿಗೂ ಕೂಡ. ಸಾಮೀಪ್ಯ ಅಂದ್ರೆ ಭಗವಂತನ ಅತಿ ಸಮೀಪ ಇರೋದು. ಸಾಯುಜ್ಯ ಅಂದ್ರೆ ಭಗವಂತನ ಜೊತೆಗೇ ಭೋಗ ಮಾಡತಕ್ಕಂಥದ್ದು ಅಂತ. ಈಗ ನೀವು ಹೇಳಿದ್ದು ಅಂದ್ರೆ ಆ ಶ್ವೇತದ್ವೀಪ ವಾಸಿಗಳಿಗೆ 4 ಕೈಗಳಿದೆ, ಪೀತಾಂಬರಧಾರಿಗಳಾಗಿದ್ದಾರೆ. ಆ ಎಲ್ಲ ವಿಚಾರವನ್ನು ವೈಕುಂಠ ವರ್ಣನೆ ಮಾಡುವಾಗ ಬಹಳ ಸುಂದರವಾಗಿ ಹೇಳಿದ್ದುಂಟು. ಅಂದ್ರೆ ಸಚತುರ್ಭುಜ ವನಜ ದೃಶ್ಯೋ ವರವೇಷೇಣೋತ್ರ ಸಪಿಶಂಗ ಪಟಾಹ. ಅದ್ಭುತವಾಗಿರತಕ್ಕಂಥ ಪೀತಾಂಬರಗಳು ಈ ಕಡೆ ಚತುರ್ಭುಜರಾಗಿ ದಿವ್ಯವಾದ ಅವರ ಕಾಂತಿಯಿಂದ ಬೆಳಗುತ್ತಾರೆ ಅಂತ. ಅಪ್ರಾಕೃತವಾಗಿರತಕ್ಕಂಥ ಅವರ ಸ್ವರೂಪಭೂತವಾದ ಅಂದ್ರೆ ಅವರ ಸ್ವಾಭಾವಿಕವಾದ ಶರೀರದಿಂದ ಅಲ್ಲಿ ನಿತ್ಯ ಸುಖವನ್ನು ಅನುಭವಿಸ್ತಾ ಆ ವೈಕುಂಠದಲ್ಲಿ ಇರ್ತಾರೆ ಎಂಬ ವಿಚಾರವನ್ನು ಹೇಳ್ತಾರೆ. ಅನೇಕ ದಿವ್ಯವಾದ ಮಾತುಗಳು ಉಂಟು. ಸ್ವತಃ ಮಹಾಲಕ್ಷ್ಮಿನೇ ಭಗವಂತನ ಒಂದು ಸೇವೆ ಮಾಡ್ತಾಳೆ ಅಂತ ಹೇಳ್ತಾರೆ ಅಲ್ಲಿ. ಸರಿ, ಆ ವಿಚಾರ ಹೇಳ್ತೇನೆ ಮತ್ತೆ. ಸರಿ, ಹರ ನಾಗರಾಜಾಚಾರ್ಯ ಅವರೇ, ಈಗ ಅಷ್ಟೋತ್ತರ ಸಹಸ್ರನಾಮಗಳಲ್ಲಿ ಏನಾದ್ರೂ ಈ ಶ್ವೇತದ್ವೀಪದಿಂದ ಏನಾದ್ರು ಬಂದಂಥವ್ರು ಪೂಜೆ ಮಾಡ್ತಾರೆ ಅಥವಾ ಶ್ವೇತದ್ವೀಪ ವಾಸಿಗಳಿಂದ ಪೂಜೆ ಪಡಿತಾನೆ ತಿಮ್ಮಪ್ಪ ಅನ್ನೋದ್ರ ಬಗ್ಗೆ ಏನಾದ್ರು ಸಿಗತ್ತಾ ಉಲ್ಲೇಖಗಳು ಹೇಗೆ ಅಂತ? ಇದೇ ಮಹಾಭಾರತದಲ್ಲೇ ಅದರ ಉಲ್ಲೇಖ ಬರುತ್ತೆ. ಈಗಾಗಲೇ ನಮ್ಮ ಡಾಕ್ಟರ್ ಶೆಲ್ಲುಪಿಳ್ಳ ಹೆಂಗಾರು ಹೇಳಿದಾಗೆ ತುಂಬ ವಿವರಣೆ ಅದರಲ್ಲಿ ಬರುತ್ತೆ. ಆದರೆ ಇಲ್ಲಿ ಮುಖ್ಯ ನಮಗೆ ಬೇಕಾದ ಶ್ವೇತದ್ವೀಪದ ವರ್ಣನೆ ತುಂಬ ಬರುತ್ತೆ. ಈ ಯಾರ್ಯಾರು ಮುಕ್ತರು ಹೋದರು, ಮುಕ್ತರಿಗೆ ಎಲಿಜಿಬಿಲಿಟಿ ಏನು, ಹೇಗೆ ಅಲ್ಲಿ ಸ್ಥಾನ ಪಡೆದಿದ್ದಾರೆ, ಭಗವಂತನ ಅನುಗ್ರಹ ಹೇಗೆ ಪಡಿತಾ ಇದ್ದಾರೆ, ತುಂಬ ಹತ್ತಿರದಲ್ಲಿ ಹೇಗೆ ಭಗವಂತ ಅವರನ್ನು ಇಟ್ಕೊಂಡಿದ್ದಾರೆ ಅಂತ. ಆದರೆ ಇಲ್ಲಿ ಪ್ರಸ್ತುತ ನಮಗೆ ನಾವು ಬದುಕ್ತಿರೋವಂಥ ಈ ಭೂಮಿಯಲ್ಲಿ ಈ ತಿರುಮಲ ಕ್ಷೇತ್ರದಲ್ಲಿ ಮಹಾದ್ವಾರ ಇದೆ ಅನ್ನೋದು ಬಹಳ ಮುಖ್ಯ. ನಮಗೆ ಬೇಕಾದ್ದು ಈ ಪಾಯಿಂಟ್. ಹಿಂದೆ ಅರ್ಚಕರಲ್ಲಿ ಸ್ವಪ್ನದಲ್ಲಿ ಏನು ಉಗ್ರ ಶ್ರೀನಿವಾಸ, ಯಾಕೆಂದರೆ ಆ ಮೂರ್ತಿಯನ್ನು ತೊಗೊಂಡು ಹೋದಾಗೆಲ್ಲ ಅಗ್ನಿಯ ಅವಘಡ ಆಗಿಬಿಡುತ್ತೆ. ಇದೇನು ಅಗ್ನಿ ಅವಘಡ ಆಗಿಬಿಡುತ್ತಲ್ಲ, ಅದನ್ನು ಹೇಗೆ ತಡ್ಕೊಳ್ಳೋದು, ಉತ್ಸವ ಹೇಗೆ ಮಾಡೋದು ಅಂತ ಚಿಂತನೆ ಮಾಡಿದಾಗ ಸ್ವತಃ ಭಗವಂತನ ಅಪ್ಪಣೆ ಆಗುತ್ತೆ. ಈ ರೀತಿ ಒಂದು ಗುಹೆ ಒಳಗಡೆ ನಿಮಗೆ ಉತ್ಸವ ಮೂರ್ತಿ ಸಿಗಿದೆ. ಇದು ಬ್ರಹ್ಮಕರಾರ್ಚಿತ ಮೂರ್ತಿ, ಅದು ಸಾಮಾನ್ಯದ್ದಲ್ಲ. ಅದು ಈಗಿನ ಮಲಯಪ್ಪ ಅಂತ ಏನು ಹೇಳ್ತೀವಿ, ಅದು ಬ್ರಹ್ಮಕರಾರ್ಚಿತ ಮೂರ್ತಿ. ಇಂಥ ಜಾಗದಲ್ಲಿ ನೀವು ಹೋದರೆ ನಿಮಗೆ ಆ ಉತ್ಸವ ಮೂರ್ತಿಗಳು ಲಭ್ಯವಾಗುತ್ತೆ. ಅದರಲ್ಲೇ ನೀವು ಶುದ್ಧೀಕರಣ ಮಾಡಿ, ಅಂದರೆ ಅದರಲ್ಲಿ ಏನು ಆ ಮೂರ್ತಿಗಳಿಗೆ ಏನೇನು ಬೇಕೋ ಅದೆಲ್ಲ ಉಪಚಾರಗಳನ್ನು ಮಾಡಿ ಉತ್ಸವ ಮೂರ್ತಿಯಾಗಿ ಉಪಯೋಗಿಸಿ ಅಂತ ಹೇಳಿದಾಗ ಇವ್ರಿಗೆ ಮೊದಲು ಆಶ್ಚರ್ಯ ಆಗುತ್ತೆ. ಇದೇನು ಈ ರೀತಿಯ ಶರೀರವಾಣಿ ಆಗ್ತಾ ಇದೆ ಅಥವಾ ಸ್ವಪ್ನದಲ್ಲಿ ಬಂದು ಹೇಳಿದ್ದಾನೆ ಭಗವಂತ ಈಗ 600 ವರ್ಷದ ಹಿಂದೆ ಅಂತೇಳಿ ಅವರೇ ಹೇಳ್ತಾ ಇದ್ದಾರೆ. ಅವರೆಲ್ಲ ಹೋಗಿ ನಿಜವಾಗ್ಲೂ ನೋಡಿದಾಗ ಅದ್ಭುತವಾಗಿ ಆ ಗುಹೆಯ ಭಾಗದಲ್ಲೇ ಇದೆಲ್ಲ ಲಭ್ಯವಾಯಿತು ಅವರಿಗೆ. ಈ ಉತ್ಸವ ಮೂರ್ತಿ ಏನು ಒಂದು ಮಲಯಪ್ಪ ಇದೆ ಅದನ್ನು ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡಿದ್ರು. ಇವತ್ತೇನು ಉತ್ಸವ ನಡೆಯುತ್ತೆ ಅದೆಲ್ಲ ಮಲಯಪ್ಪ ಸ್ವಾಮಿಗೆ ನಡೆಯುವಂಥದ್ದು. ಉಗ್ರ ಶ್ರೀನಿವಾಸನ ವರ್ಷದಲ್ಲಿ 1 ದಿವಸ ಅಥವಾ 2 ದಿವಸ ವಿಶೇಷ ದಿವಸದಲ್ಲಿ ಸೂರ್ಯ ಕಿರಣ ಹುಟ್ಟಕ್ಕೆ ಮುಂಚೆ ಅದನ್ನ ಉಪಯೋಗಿಸ್ತಾರೆ. ಇನ್ನೊಂದು ಭೋಗ ಶ್ರೀನಿವಾಸ ಇದೆ, ವಿರಾಟ್ ಮೂರ್ತಿಯ ಕೆಳಗಡೆ ಇಟ್ಟು ಭೋಗ ಶ್ರೀನಿವಾಸನಿಗೆ ಮಿಕ್ಕ ಪೂಜೆ ಎಲ್ಲ ಮಾಡ್ತಾರೆ. ಅಂದ್ರೆ ಈ ಮಲಯಪ್ಪ ಸಿಕ್ಕದಂತ ಜಾಗ ಏನಿದೆ ಅದೇ ಈ ಗುಹೆ ಅಂತ ಅವರು ಗುರುತಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಶ್ವೇತ ದ್ವೀಪಕ್ಕೆ ಇನ್ನೂ ನಾವು ಸರಿಯಾಗಿ ತಿಳ್ಕೊಳಕ್ ಹೋದ್ರೆ ತಿರುಮಲ ಬೆಟ್ಟವನ್ನ ಯಾರು ಹತ್ತಾನೋ ಅವನ ಅನುಗ್ರಹ ಪಡೆದ್ರೆ ಶ್ವೇತ ದ್ವೀಪದಲ್ಲೂ ಮುಂದೆ ನಮಗೆ ಅವಕಾಶ ಸಿಗುತ್ತೆ. ಅಂದ್ರೆ ಈ ದುರ್ಗುಣಗಳಿಂದ ನಾವು ಮುಕ್ತರಾಗಬೇಕು. ಈ ದುರ್ಗುಣಗಳಿಂದ ಮುಕ್ತವಾಗಿ ಸದಾಚಾರವನ್ನು ಮಾಡಿದಾಗ ಅವನ ಲಭ್ಯವಾಗಿ ಆಗುತ್ತೆ. ಇವಾಗ ಹೇಳಿದಾಗೆ ಭಯಕೃತ್ ಭಯನಾಶನ ವಿಷ್ಣು ನಾವು ಸ್ವತಃ ಇದರಲ್ಲಿ ನೋಡ್ತೀವಿ, ಸಹಸ್ರನಾಮದಲ್ಲಿ ಕೂಡ ಅದನ್ನ ನೋಡ್ತೀವಿ. ಅವನೇ ಭಯವನ್ನು ಹುಟ್ಟಿಸ್ತಾನೆ, ಅವನೇ ಭಯವನ್ನು ನಿವಾರಣೆ ಮಾಡ್ತಾನೆ. ಎಲ್ಲೋ ಅವನನ್ನು ಬಿಟ್ಟಿದ್ದಾಗ ಅವನ ವಿಸ್ಮೃತಿ ಆಗದ ಜೀವನದಲ್ಲಿ ಅನೇಕ ತೊಂದರೆಗಳನ್ನು ಅನುಭವಿಸ್ತೀವಿ, ಇಲ್ಲೇ ನರಕ ಭಯಗಳನ್ನು ಅನುಭವಿಸ್ಬಿಡ್ತೀವಿ. ಅವನ ಅನುಗ್ರಹ ಆದಾಗ ಇಂಥ ಒಂದು ಮುಕ್ತ ಲೋಕವು ನಮಗೆ ಪ್ರಾಪ್ತಿಯಾಗುತ್ತೆ. ನೀವು ಆಗಲೇ ಯುಧಿಷ್ಠಿರನ ಮಾತು ಹೇಳಿದ್ರಿ, ಯುಧಿಷ್ಠಿರನಿಗೂ ಆ ಮಾತು ಹೇಳ್ತಾರೆ, ಸಶರೀರವಾಗಿ ಬರೋಕ್ಕೆ ಅವಕಾಶ ಇದ್ದಿದ್ದು ನೀನೊಬ್ಬನೇನೆ ಆ ಶಕ್ತಿ. ಯಾಕೆಂದ್ರೆ ಇಂಥ ಎಲ್ಲ ಸದಾಚಾರವನ್ನು ಅವನು ಪಡ್ಕೊಂಡ. ಆ ಎಲಿಜಿಬಿಲಿಟಿ ಅವ್ರು ಏನೇನು ಹೇಳಿದ್ರು ಅದನ್ನೆಲ್ಲ ಯುಧಿಷ್ಠಿರ ಅನುಸರಿಸಿದ್ದ. ಹಾಗಾಗಿ ಮುಕ್ತ ಲೋಕಕ್ಕೆ ನೀನು ಬಂದೆ, ಕೃಷ್ಣನ ದರ್ಶನ ಆಗ್ಬಿಡತ್ತಲ್ಲಿ. ಸಾಕ್ಷಾತ್ ಮೂಲ ರೂಪ ಯಾವ ನಾರಾಯಣ ತನ್ನ ಮೂಲ ರೂಪದಲ್ಲೇ ಅವತಾರ ಮಾಡಿದ್ದ ಕೃಷ್ಣನಾಗಿ, ಅದೇ ಕೃಷ್ಣನ ದರ್ಶನ ಯುಧಿಷ್ಠಿರನಿಗೆ ಆ ಲೋಕದಲ್ಲಿ ಆಗುತ್ತೆ. ಇದು ವಿಶೇಷವಾದ. ಒಟ್ಟಿನಲ್ಲಿ ನಾವಿರುವಂತ ವೆಂಕಟಾದ್ರಿ ಸಮಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ಅನ್ನೋದು ಕಠೋರ ಸತ್ಯ. ಅಲ್ಲಿ ಶ್ವೇತ ದ್ವೀಪಕ್ಕೆ ಬಾಗಿಲು ಹೋಗ್ತಾರೆ ಅಂತ ಅನ್ನೋದು ಕೂಡ ಸತ್ಯವೇ. ಓಕೆ, ಮತ್ತಷ್ಟು ಚರ್ಚೆ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ನಂತರ.
ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಶಲಪಿಳ್ಳೆ ಅಯ್ಯಂಗಾರ್ ಅವರೇ, ನೋಡಿ, ಶ್ವೇತ ದ್ವೀಪದ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಆ ಶ್ವೇತ ದ್ವೀಪ ಅನ್ನುವಂಥದ್ದು ತಿಮ್ಮಪ್ಪನ ಸನ್ನಿಧಾನದಲ್ಲಿ ಇದೆ ಅನ್ನುವಂಥದ್ದು. ಈಗ ಆ ಋಷಿ ಮುನಿಗಳು ಅಂದರೆ ಅಲ್ಲಿರುವಂಥ ಅಮರತ್ವ ಪಡೆದಿರುವಂಥವರು ತಿಮ್ಮಪ್ಪನ ಪಾದ ಪೂಜೆಯನ್ನು ಮಾಡ್ತಾರೆ, ಸೇವೆ ಮಾಡ್ತಾರೆ ಅನ್ನುವಂಥದ್ದು. ಈ ಬಗ್ಗೆ ವೆಂಕಟೇಶ್ವರ ಮಹಾತ್ಮೆ ಆಗಿರ್ಬೋದು, ಅಥವಾ ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಶ್ರೀನಿವಾಸನ ಅಷ್ಟೋತ್ತರಗಳಾಗಿರ್ಬೋದು, ಇದರಲ್ಲಿ ಏನಾದರೂ ಶ್ವೇತ ದ್ವೀಪದ ವಾಸಿಗಳು ಅಥವಾ ಶ್ವೇತ ದ್ವೀಪದಲ್ಲಿರುವಂಥವ್ರು ಇದರದ ಏನಾದ್ರೂ ಅಲ್ಲೇನಾದ್ರು ಉದಾಹರಣೆಯನ್ನೇನಾದ್ರು ಕೊಡ್ಲಾಗಿದೆಯಾ, ಹೇಗೆ ಅಂತ ಸರ್? ಹೌದು, ವೆಂಕಟೇಶ್ವರ ಅಷ್ಟೋತ್ತರದಲ್ಲಿ ತುಂಬ ಸ್ಪಷ್ಟವಾಗಿ ಮತ್ತು ವೆಂಕಟಾಚಲ ಮಹಾತ್ಮ್ಯದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಲ್ಲಿ ನಾಮಾವಳಿಯಲ್ಲಿ ನಿತ್ಯವೂ ದೇವರಿಗೆ ಅರ್ಚನೆ ಆಗುವಂತಹ ನಾಮಾವಳಿಯಲ್ಲಿ 24 ಮತ್ತು 25ನೇ ನಾಮಗಳನ್ನು ನೀವು ನೋಡಿದ್ರೆ, ದೇವಜಿತ್ ಪ್ರಮುಖ ಅನಂತ ದೈತ್ಯ ಸಂಘ ಪ್ರಣಾಶಿನೇ ನಮಃ ಅನ್ನೋದು 24ನೇದು. ಅಂದ್ರೆ ಎಲ್ಲ ದೇವತೆಗಳು ಬಂದು ನಮಸ್ಕಾರ ಮಾಡ್ತಾರೆ ವೆಂಕಟೇಶ್ವರನಿಗೆ ಅಂತ. 25ನೇ ಹೆಸರು ಬಂದು ದೇವರಿಗೆ ಶೇಷದ್ವೀಪ ಅಥವಾ ಶ್ವೇತ ದ್ವೀಪ ವಸನ್ಮುಕ್ತ ಪೂಜಿತಾಂಗ್ರಿ ಯುಗಾಯ ನಮಃ ಅಂತಾರೆ. ಅಂದ್ರೆ ಯಾರು ಶ್ವೇತ ದ್ವೀಪದಿಂದ ಮುಕ್ತರಾಗಿ ಹೋಗಿದಾರೋ ಅವರು ಇಲ್ಲಿಗೆ ಬಂದು ಪೂಜೆಯನ್ನು ಮಾಡುವಂತಹ ವೆಂಕಟೇಶ್ವರ ಅಂತ ಉಲ್ಲೇಖ ಮಾಡಿದ್ದಾರೆ. ಆದ್ರಿಂದ ಇದು ಸ್ಪಷ್ಟವಾಗಿ ಶ್ವೇತ ದ್ವೀಪದಿಂದ ಬಂದು ನಿತ್ಯವೂ ಅರ್ಚನೆ ಮಾಡಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸರಿ, ಇನ್ನು ನೀವು ಹೇಳ್ತಾ ಇದ್ರಿ ಅಂದ್ರೆ ಅವರು ಮನುಷ್ಯ ರೂಪದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ಅಂದ್ರೆ ಅಪ್ರಾಕೃತ ಅವರು ಅನ್ನುವಂತ ಮಾತು ಹೇಳ್ತಾ ಇದ್ರೆ. ಆದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಕೆಲವೊಂದು ಸೂಚನೆಗಳನ್ನ ಕೊಡಬೇಕು ಅನ್ಸಿದ್ರೆ ದೈವಾಂಶ ಸಂಭೂತರಿಗೆ ಅಥವಾ ನೆಕ್ಸ್ಟ್ ಆ ಶ್ವೇತ ದ್ವೀಪಕ್ಕೆ ಹೋಗುವಂತವ್ರಿಗೆ ಕೆಲವೊಂದು ಸಂದೇಶಗಳನ್ನ ಕೊಡ್ತಾರೆ. ಅಂದ್ರೆ ಕೆಲವೊಂದು ಏನಾದ್ರು ಮಾರ್ಪಾಡುಗಳು ಮಾಡ್ಬೇಕಾಗಿರ್ಬೋದು, ಅಥವಾ ಒಂದು ಲೋಕ ಕಲ್ಯಾಣಾರ್ಥವಾಗಿರ್ಬೋದು, ಕೆಲವೊಂದು ಸಲಹೆ ಸೂಚನೆಗಳು ಸಿಗುತ್ತವೆ ಅವರಿಂದ. ಅದನ್ನ ಕೇಳಿಸ್ಕೊಂಡಂತವ್ರು ಇದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸೊ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ಅಂತ? ಹೌದು, ಇದು ಬಹಳ ಸತ್ಯವಾದದ್ದು. ಈಗ ಬಹಳ ಜನ ನನ್ನನ್ನ ಕೇಳ್ತಾರೆ, ಈಗ ಈ ಆಚಾರ್ಯರುಗಳೆಲ್ಲ ಇದ್ರಲ್ಲ, ಈಗ ರಾಮಾನುಜಾಚಾರ್ಯರು ತುಂಬಾ ಸ್ಪಷ್ಟವಾಗಿ ವೈಕುಂಠ ಗದ್ಯ ಅಂತ ಬರೆದಿದ್ದಾರೆ. ಅಂದ್ರೆ ವೈಕುಂಠ ಶ್ವೇತ ದ್ವೀಪ ಹೇಗಿರುತ್ತೆ, ಅಲ್ಲಿ ಏನೇನಿದೆ, ಎಷ್ಟು ದೊಡ್ಡದಾಗಿರ್ಬೋದು, ಏನ್ ಕಾಣುತ್ತೆ, ಎಲ್ಲವನ್ನು ಧ್ಯಾನದಲ್ಲಿ ಬರೆದಿದ್ದಾರೆ. ಅದನ್ನ ವೈಕುಂಠ ಗದ್ಯ ಅಂತ ಇವತ್ತು ಕೂಡ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ನಿತ್ಯವೂ ಅದನ್ನ ಆರಾಧನೆ ಮಾಡುವಾಗ ಹೇಳ್ತಾರೆ. ಅದೇ ರೀತಿಯಾದಂತಹ ವೈಕುಂಠ ವರ್ಣನೆನೇ ರಮಣ ದೀಕ್ಷಿತರು ಮಾಡಿರೋದು. ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಈಗ ದೇವರು ನಿಮ್ ಜೊತೆಲಿ ಹೇಗೆ ಮಾತಾಡ್ತಾನೆ, ನಿಮ್ಗೆ ಹೇಗೆ ಕಾಣಿಸ್ಕೊಳ್ತಾನೆ, ಅಥವಾ ನಿಮಗೆ ಅಂತಂದ್ರೆ ಯಾವುದೋ ಒಬ್ಬ ವ್ಯಕ್ತಿಗೆ, ಒಬ್ಬ ಮಹಾತ್ಮನಿಗೆ ಅಥವಾ ಮುಕ್ತನಾಗೋನ್ಗೆ ಹೆಂಗೆ ಕಾಣಿಸ್ಕೊಳ್ತಾನೆ, ಹೆಂಗೆ ಮಾತಾಡ್ತಾನೆ ಅನ್ನುವಂತಹ ಪ್ರಶ್ನೆ ಖಂಡಿತವಾಗಿ ಎದುರಾಗುತ್ತೆ. ಈ ಪ್ರಶ್ನೆಯಿಂದಾನೇ ವಿಜ್ಞಾನ ಆಧ್ಯಾತ್ಮವನ್ನು ಒಪ್ಕೋತಾ ಇಲ್ಲ. ಈಗ ಏನಾಗುತ್ತೆ ಅಂತಂದ್ರೆ, ನಾನು ಬಾಯಿಂದ ಮಾತಾಡ್ತಾ ಇದ್ದೀನಿ, ನೀವು ಕ್ಯಾಮ್ರಾ ಮೂಲಕ ತೋರಿಸ್ತಾ ಇದ್ದೀರಿ, ಶಬ್ದ ಗ್ರಹಣ ಆಗ್ತಾ ಇದೆ, ನನಗೆ ಕಣ್ಣು ಮೂಗು ಬಾಯಿ ಎಲ್ಲ ಇದೆ, ಇದನ್ನ ಇಂದ್ರಿಯಗಳು ಅಂತ ಕರಿತೀವಿ. ನನಗೆ ಇಂದ್ರಿಯಗಳನ್ನ ಬಿಟ್ಟು ಬೇರೆ ಯಾವ ತರ ಹೇಳಿದ್ರು ಕೂಡ ನನಗೆ ಅರ್ಥ ಆಗಲ್ಲ ಅದು. ಯಾಕೆಂದ್ರೆ ಈ ಇಂದ್ರಿಯಗಳ ಮೂಲಕನೇ ಈ ಶರೀರ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಆದ್ರೆ ಶ್ವೇತದ್ವೀಪ ನಿವಾಸಿಗಳ ಬಗ್ಗೆ ಹೇಳುವಾಗ ಅತ್ಯಂತ ಆಶ್ಚರ್ಯ ಆಗುತ್ತೆ. ಮಹಾಭಾರತದಲ್ಲಿ ಇವರಿಗೆ ಈ ಇಂದ್ರಿಯಗಳು ಯಾವುದೂ ಇಲ್ಲ. ಅಂದ್ರೆ ಈ ರೀತಿಯ ಬಾಯಿ, ಈ ರೀತಿಯ ಕಣ್ಣು, ಈ ರೀತಿಯ ಮೂಗು, ರಕ್ತ ಮಾಂಸ ಇಲ್ಲವೇ ಇಲ್ಲ. ಮತ್ತು ಅವ್ರು ಊಟನೇ ಮಾಡಲ್ಲ. ನೀವು ಊಟ ಮಾಡಿದ್ರೆ ತಾನೇ ನೀವು ಬಾತ್ರೂಮು ಟಾಯ್ಲೆಟ್ ಎಲ್ಲ ಬರುತ್ತೆ. ಬಾತ್ರೂಮು ಟಾಯ್ಲೆಟ್ ಇಲ್ಲ ಅವ್ರಿಗೆ ಅಂತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ. ಸೊ ಆ ಲೋಕದಲ್ಲಿ ನಮ್ಮ ಲೋಕದ ತರಹ ಒಂದು ವ್ಯವಸ್ಥಿತಿ ಇಲ್ಲ. ಹಾಗಿದ್ರೆ ದೇವರು ನಮ್ಮ ಜೊತೆಲಿ ಹೇಗೆ ಮಾತಾಡ್ತಾರೆ ಅಂದ್ರೆ ಮನಸ್ಸಿನ ಮೂಲಕ ಮಾತಾಡ್ತಾನೆ. ಇವಾಗ ಎಷ್ಟೋ ವಿಚಾರಗಳಿಗೆ ವಿಜ್ಞಾನಿಗಳೇ ಆಗ್ಲಿ ಇನ್ನೊಬ್ಬರೇ ಆಗ್ಲಿ ಹೊಸದನ್ನ ಹೇಗೆ ಕಂಡಿಡಿದ್ರು ಅಂದ್ರೆ ತಮ್ಮ ಮನಸ್ಸಿನಲ್ಲಿ ಬಂದಿದ್ದನ್ನ ಹೊಸ ಪರಿಣಾಮಗಳನ್ನ ಮಾಡಿ ಕಂಡಿಡಿದ್ರು. ಅದೇ ಲೋಕೋಪಕಾರ. ಈ ರೀತಿಯಾಗಿ ಮನಸ್ಸಿನ ಮೂಲಕ ಮಾತನಾಡೋದೇ ಭಗವಂತನ ವಿಶೇಷ. ಅವನು ಏನ್ ಮಾಡ್ತಾನೆ ಅಂತಂದ್ರೆ ತನಗೆ ಏನೋ ಒಂದು ಕಾರ್ಯ ಅಥವಾ ಏನೋ ಒಂದು ಭಾರತ ದೇಶಕ್ಕೆ ಒಳ್ಳೇದಾಗ್ಬೇಕು, ಅಥವಾ ಸನಾತನ ಧರ್ಮಕ್ಕೆ ಒಳ್ಳೇದಾಗ್ಬೇಕು, ಅಥವಾ ಜನಸಾಮಾನ್ಯರಿಗೆ ಒಳ್ಳೇದಾಗಬೇಕು ಅಂತ ಅವನಿಗನ್ಸಿದ್ರೆ, ಅಥವಾ ತಿರುಪತಿಯಲ್ಲೇ ಕೆಲವು ಬದಲಾವಣೆಗಳನ್ನು ಮಾಡಬೇಕು ಅನ್ಸಿದ್ರೆ ಆ ಮಹಾತ್ಮರ ಕನಸಿನ ಮೂಲಕ ಅಥವಾ ಮಹಾತ್ಮರ ಧ್ಯಾನದಲ್ಲಿ ಅವರಿಗೆ ಗೋಚರವಾಗುವ ಮೂಲಕ ಅವನು ಅದನ್ನ ಕರೆಕ್ಟಾಗಿ ಹೇಳ್ತಾನೆ. ಇದನ್ನ ಮಾಡಿದ್ರೆ ಇದಾಗುತ್ತೆ ಅಂತ ಹೇಳ್ತಾನೆ. ಆಮೇಲೆ ಇವರಿಗೆ ಒಂದ್ಸಲ ಡೌಟ್ ಬಂದ್ಬಿಡುತ್ತೆ, ನೀನ್ ಹೇಳ್ತಾ ಇದೀಯಲ್ಲಪ್ಪ, ಆದ್ರೆ ನೀನೇ ಹೇಳ್ತಾ ಇದೀಯ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂತ ಕೇಳ್ತಾರೆ. ಆಗ ಇದಕ್ಕೆ ಅವನು ಈ ತರ ಆಗುತ್ತೆ, ಇದು ಸಾಕ್ಷಿ, ಈ ಘಟನೆ ಆದ್ರೆ ನನ್ನನ್ನು ನಂಬು ಅಂತಾನೆ. ಆ ಘಟನೆ ಆಗುತ್ತೆ.
ಆಗ ಈಗ ಭಗವಂತ ನನಗೆ ಹೇಳಿದ್ದಾನೆ ಅಂತ ಇವರು ಈ ಕೆಲಸವನ್ನು ಮಾಡ್ತಾರೆ. ಇದು ಸತ್ಯ ಸತ್ಯ ಸತ್ಯ. ಓಕೆ, ಸರಿ ಡಾಕ್ಟರ್ ಶೆಲ್ಲಪಿಳ್ಳ ಅಯ್ಯಂಗಾರ್ ಅವರೇ. ಸಮೀರಾಚಾರ್ಯ ಮಣ್ಣೂರವರೇ, ನೋಡಿ ಇವಾಗ ಬೇರೆ ಬೇರೆ ನಾಗರಿಕತೆಗಳಲ್ಲಿ ಈ ಶ್ವೇತ ದ್ವೀಪದ ಪರಿಕಲ್ಪನೆ ಬಗ್ಗೆ ಏನಾದ್ರು ಹೇಳಿದಾರಾ? ಅಂದ್ರೆ ಪಾಶ್ಚಾತ್ಯ ದೇಶಗಳಲ್ಲಿ ಯಾವ ತರ ಹೇಳ್ತಾರೆ ಈ ಶ್ವೇತ ದ್ವೀಪದ ಬಗ್ಗೆ ಅಂತ? ನಾನು ನಿನ್ನೆ ಇಂಟರ್ನೆಟ್ಟನ್ನು ಸರ್ಚ್ ಮಾಡಿದಾಗ ಲ್ಯಾಟಿಟ್ಯೂಡ್ಸ್ ಮತ್ತು ಲ್ಯಾಂಗಿಟ್ಯೂಡ್ಸ್ನ ಅನುಸಾರವಾಗಿ ಮತ್ತು ವಿಶೇಷವಾಗಿ ನಮ್ಮ ಈ ಒಂದು ಸೈಂಟಿಫಿಕ್ ಆದಂತಹ ರಿಸರ್ಚ್ ಮಾಡಿದಂಥ ಅನೇಕ ವಿಜ್ಞಾನಿಗಳು ಈ ಮೇರು ಪರ್ವತ ಮತ್ತು ಈ ರೀತಿಯಾಗಿರ್ತಕ್ಕಂತಹ ಒಂದು ಶ್ವೇತದ್ವೀಪದ ಪರಿಕಲ್ಪನೆ ಎಲ್ಲಿ ಬರ್ತದೆ ಅಂತಂದ್ರೆ ಬ್ರಿಟನ್ ದೇಶ ಅಂತನೋ ಮಾತನ್ನ ಹೇಳ್ತಾ ಇದ್ದಾರೆ. ಕೇಳಿಸ್ಬೋದು, ಬ್ರಿಟನ್ ದೇಶ ಅಂತನೋ ಮಾತನ್ನ ಹೇಳ್ತಾರೆ. ಸೊ ಜಸ್ಟ್ ನೀವು ಇಂಟರ್ನೆಟ್ ಅಲ್ಲಿ ಆ ಒಂದು ಲ್ಯಾಟಿಟ್ಯೂಡ್ಸ್ ಲ್ಯಾಂಗಿಟ್ಯೂಡ್ಸ್ ನ ಕಾಂಟ್ಯಾಕ್ಟ್ ಮಾಡಿ ನೀವು ಇದನ್ನ ಮಾಡಿದೆ ಅಂತಂದ್ರೆ ಬ್ರಿಟನ್ ದೇಶ ಅಂತ ಬರ್ತದೆ. ಆದ್ರೆ ಆ ರೀತಿಯಾಗಿ ನೋಡುವಂತದ್ದಲ್ಲ. ಅದಕ್ಕೆ ನಾನು ಏನ್ ಮಾಡಿದೆ ಅಂತಂದ್ರೆ ಅವರು ಹೇಳಿದ್ದು ಒಂದು ವೈಜ್ಞಾನಿಕವಾದಂತಹ ದೃಷ್ಟಿಯಿಂದ. ಸೊ ಅದಕ್ಕೆ ನಾನು ಏನ್ ಮಾಡಿದೆ ಅಂತಂದ್ರೆ ಒಂದು ಮ್ಯಾಪ್ ಅನ್ನ ಸಿದ್ಧಪಡಿಸಿದೆ. ಸೊ ಆ ಮ್ಯಾಪ್ ಕೂಡ ಇವತ್ತಿನ ದಿವಸ ಸೃಷ್ಟಿ ಪ್ರಕರಣ ಕೈಗನ್ನಡಿ ಅಂತ ಅನ್ನೋದನ್ನ ಹೇಳ್ತೇವೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಶ್ವೇತದ್ವೀಪದ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಎಲ್ಲಿ ಶ್ವೇತದ್ವೀಪ ಇದೆ, ಆಮೇಲೆ ಸೂರ್ಯ ಎಲ್ಲಿದ್ದಾನೆ, ಭೂಮಿ ಯಾವ ರೀತಿಯಾಗಿ ಚಲನವಲನವನ್ನು ನಡೆಸ್ತದೆ ಅಂತನ್ನುವುದೆಲ್ಲ ಒಂದು ಪೂರ್ಣ ವಿವರಣೆಯನ್ನ ಸೃಷ್ಟಿ ಪ್ರಕರಣ ಕೈಗನ್ನಡಿ ಅಂತನ್ನುವ ಒಂದು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಆ ಮ್ಯಾಪ್ ಅನ್ನ ತೋರಿಸಿ ನಾನು ಇಷ್ಟೇ ಹೇಳಕ್ ಬಯಸ್ತೇನೆ, ಎಲ್ಲೂ ಲ್ಯಾಟಿಟ್ಯೂಡ್ಸ್ ಲ್ಯಾಂಗಿಟ್ಯೂಡ್ಸ್ ಪ್ರಕಾರ ಭೂಮಿಯ ಒಳಗಡೆಗೆ ಈ ಲೋಕದ ಒಂದು ಪರಿಕಲ್ಪನೆ ಇಲ್ಲ, ಕಿಂತು ಭೂಮಿಯ ಹೊರಗಡೆಗೆನೆ ಈ ಲೋಕದ ಪರಿಕಲ್ಪನೆ ಇದೆ. ಸೊ ಅದರ ಜೊತೆಗೆ ಇನ್ನೊಂದು ವಿಶೇಷತೆ ಏನು ಅಂತಂತಂದ್ರೆ, ಇವತ್ತಿನ ದಿವಸ ನೀವು ಆಗಳಿಂದ ಮಾತಾಡ್ತಾ ಇದ್ರಿ ಏನು ಅಂತಂದ್ರೆ ವೆಂಕಟೇಶ ದೇವರ ದರ್ಶನಕ್ಕೆ ಬರ್ತಾರೆ ಅಂತ. ಆ ವೆಂಕಟೇಶ ದೇವಕ್ಕೆ ಬರುವಂತಹ ಶ್ವೇತದ್ವೀಪ ನಿವಾಸಿಗಳು ಯಾವ ರೀತಿಯಾಗಿ ಅಲ್ಲಿ ತಮ್ಮ ಆವಾಸ ಸ್ಥಾನವನ್ನು, ಅಂದ್ರೆ ವೆಂಕಟೇಶ ದೇವರ ಪರ್ವತದಲ್ಲಿ ಆ ವೆಂಕಟಾಚಲದಲ್ಲಿ ಎಲ್ಲೋ ಒಂದು ಕಡೆಗೆ ಬಾಗಲಿದೆ ಅಂತನೋ ಮಾತನ್ನು ಒಂದು ಕಡೆಗೆ ಹೇಳಿದರೆ, ಶೆಲ್ಲಪಿಳ್ಳ ಅಯ್ಯಂಗಾರ್ ಅವರು ಮತ್ತು ಹರ ನಾಗರಾಜಾಚಾರ್ಯರು ಮತ್ತು ಭೀಮಸೇನಾಚಾರ್ಯರು ಒಂದು ಮಾತು ಹೇಳ್ತಾ ಇದ್ರು ಏನು ಅಂತಂದ್ರೆ, ಆನಂದ ನಿಲಯದಲ್ಲಿ ಆ ಶ್ವೇತದ್ವೀಪ ನಿವಾಸಿಗಳು ಬಂದು ಹೋಗ್ತಾರೆ, ಅದರ ವಾಸನೆಯನ್ನ ಸುವಾಸನೆಯನ್ನ ನಾವು ನೋಡ್ತಾ ಇದ್ದೇವೆ. ಸೊ ಆ ದೇವಸ್ಥಾನದ ಒಂದು ಪ್ರಾಕಾರದ ಒಂದು ಪರಿಕಲ್ಪನೆಯನ್ನು ಕೂಡ ಈ ಒಂದು ಮ್ಯಾಪ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಸೊ ಈ ಮ್ಯಾಪ್ ನಲ್ಲಿ ಕೊಟ್ಟಿರೋ ಪ್ರಕಾರ ಸೊ ನಾಗರಿಕತ್ವ ಅಂತ ಅನ್ನೋದು ಅಲ್ಲಿ ಎಲ್ಲ ಕಡೆ ಕಾಣ್ತಾ ಇದೆ. ಮಧ್ಯದಲ್ಲಿ ಏನು ಒಂದು ಹೂವಿನ ಚಿತ್ರಣವನ್ನು ನೀವು ನೋಡಿದ್ರಿ, ಆ ಹೂವಿನ ಚಿತ್ರದಲ್ಲೇ ವೆಂಕಟೇಶ ದೇವರ ಮೂರ್ತಿ ಇರೋದು. ಸೊ ಅದೇ ಒಂದು ಭೂಮಧ್ಯ ಅಂತ ಹೇಳಿ ಇಟ್ಟುಕೊಂಡು ಅಲ್ಲಿ ಪರಿಕಲ್ಪನೆಯನ್ನ ಸತತವಾಗಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ವಿಶೇಷತೆ ಏನು ಅಂತಂತಂದ್ರೆ, ನಾವೆಲ್ಲರೂ ಕೂಡ ತಿಳಿದುಕೊಳ್ಬೇಕಾದದ್ದು, ಆ ಒಂದು ಲೋಕಕ್ಕೆ ಹೋದವರು ಅಥವಾ ಆ ಲೋಕಕ್ಕೆ ಹೋಗಲು ಬಯಸುವಂತವರು ಗುಣ ಪ್ರಧಾನವಾಗಿರ್ತಕ್ಕಂಥವ್ರು, ಅಂದ್ರೆ ಗುಣಗಳ ಉಪಾಸನೆಯನ್ನ ಮಾಡಿ ಅಲ್ಲಿ ಹೋಗತಕ್ಕಂಥವ್ರು. ಸೊ ಅಲ್ಲಿ ಹೋದಂತಹ ಒಬ್ಬರಾದಂತಹ ಬ್ರಹ್ಮದೇವರು ಒಂದು ಮಾತು ಹೇಳ್ತಾರೆ, ಅಂದ್ರೆ ಅವರು ಅಲ್ಲಿ ಒಂದು ಸ್ತೋತ್ರವನ್ನ ಮಾಡ್ತಾರೆ. ಆ ಸ್ತೋತ್ರ ಯಾವುದು ಅಂತಂದ್ರೆ ಜಿತಂತೆಯ ಸ್ತೋತ್ರ ಅಂತ. ಜಿತಂತೆ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನ ನಮಸ್ತೆ ಸ್ತು ಋಷಿಕಾಶ ಮಹಾಪುರುಷ ಪೂರ್ವಜ ಅಂತನೋ ಮಾತನ್ನ ಅಲ್ಲಿ ಹೇಳ್ತಾರೆ. ಸೊ ಈ ಜಿತಂತೆ ಸ್ತೋತ್ರದಲ್ಲಿ ಬ್ರಹ್ಮದೇವರು ಹೇಳುವಂತಹ ಮಾತೇನು ಅಂತಂದ್ರೆ, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ ತಾನಿ ಸರ್ವಾಣಿ ಮೇದೇವ ಕ್ಷಮಸ್ವ ಪುರುಷೋತ್ತಮ ಅಂತ. ಅಂದ್ರೆ ಎಷ್ಟು ವಿಶೇಷ ನೋಡ್ರಿ ರಾಧಿಕಾ ಅವರೇ. ಅಂದ್ರ ಯಾರೋ ತಪ್ಪು ಮಾಡೇನಿ ಅಂತ ಹೇಳೋದು ಬೇರೆ, ಹೌದಾ? ಬ್ರಹ್ಮದೇವರು ದೇವತೆಗಳಲ್ಲಿ ರ್ಯಾಂಕಿಂಗ್ ಥರ್ಡ್ ಅವ್ರದ್ದು, ಪರಮಾತ್ಮ, ಲಕ್ಷ್ಮೀ ದೇವಿ, ಬ್ರಹ್ಮದೇವರು. ಸೊ ಅಂತ ಬ್ರಹ್ಮದೇವರು ಹೇಳ್ತಾರೆ, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮ್ಮಯ್ಯ ತಾನಿ ಸರ್ವಾಣಿ ಮೇದೇವ ಕ್ಷಮಸ್ವ ಪುರುಷೋತ್ತಮ ಅಂತ ಕೇಳ್ತಾರೆ ಅಂತಂತಂದ್ರೆ ನಾವು ವಿಚಾರ ಮಾಡಬೇಕಾದದ್ದು ಏನು ಅಂತಂದ್ರೆ ಎಷ್ಟು ತಪ್ಪುಗಳನ್ನ ಮಾಡ್ತೇವೆ. ಸೊ ಅದಕ್ಕೆ ಈ ಶ್ವೇತದ್ವೀಪ, ಅನಂತಾಸನ ಇವುಗಳ ಪರಿಕಲ್ಪನೆಯನ್ನ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಯಾಕೆ ಹೇಳಿದ್ರು ಅಂತಂತಂದ್ರೆ, ಮನುಷ್ಯನಿಗೆ, ಮನುಷ್ಯ ಜಾತಿಗೆ, ಮನುಷ್ಯತ್ವಕ್ಕೆ ಇವತ್ತಿನ ದಿವಸ ಬೇಕಾಗಿದ್ದು ಒಳ್ಳೆಯ ಗುಣೋಪಾಸನೆ, ಗುಣಧರ್ಮಗಳನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತದ್ದು. ಸೊ ಅಂತ ತಪ್ಪು ಮಾಡಿದ್ದನ್ನು ಒಪ್ಕೋಬೇಕು ಅಂತ ಅನ್ನೋದನ್ನು ಬ್ರಹ್ಮದೇವರೇ ತೋರಿಸಿದ್ದಾರೆ, ಆ ಲೋಕಕ್ಕೆ ಹೋಗಿದ್ದಾರೆ ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಗುಣೋಪಾಸನೆಯನ್ನು ಮುಖ್ಯವಾಗಿ ಇಟ್ಟುಕೊಂಡು ಅಂತಂತಂದ್ರೆ ಆನಂದ ನಿಲಯದಲ್ಲಿ ಮತ್ತು ವೆಂಕಟೇಶ ದೇವರ ವೆಂಕಟಾಚಲ ಪರ್ವತಕ್ಕೆ ಹೋದಾಗ ನಮಗೂ ಕೂಡ ಈ ಅದೃಶ್ಯವಾಗಿರ್ತಕ್ಕಂತಹ ಒಂದು ವಾಣಿ ಕೇಳಿಸಬಹುದು, ಪ್ರೇರಣೆ ಆಗಬಹುದು. ಅದಕ್ಕೆ ಮನುಸ್ಮೃತಿಯಲ್ಲಿ ಒಂದು ಮಾನು ಬರ್ತದೆ, ನದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವಚ ಯಂ ಹಿ ರಕ್ಷಿತುಂ ಇಚ್ಛಂತಿ ಸದ್ಬುದ್ಧಿಯ ಯೋಜಯಂತಿ ಸ್ಮ ಅಂತ ಆಗಲೇ ಚಂತನ ಮಾಡ್ತಿರ್ಬೇಕು. ಬೇಕಾದ್ರೆ ಹೇಳಿದ್ರು, ಅಂದ್ರೆ ದೇವರು ಮಾಡೋದು ಏನು ಅಂತಂದ್ರೆ ಪ್ರೇರಣೆಯನ್ನ ಮಾಡ್ತಾನೆ. ಹೇಳ್ತೇವೆ ದೇವ್ರ ಬುದ್ಧಿ ಕೊಟ್ಟ, ಅದಕ್ಕೆ ಈ ರೀತಿಯಾದಂತದನ್ನ ಹೇಳ್ತೇವೆ. ಅದಕ್ಕೆ ಈ ರೀತಿಯಾದಂತೆಲ್ಲ ಪರಿಕಲ್ಪನೆಗಳಿವೆ. ಸರಿ ಸರಿ
ಡಾಕ್ಟರ್ ಶಲಪಿಳ ಹೆಂಗಾರವ್ರೆ, ನೋಡಿ ಬೇರೆ ಬೇರೆ ನಾಗರಿಕತೆಗಳಲ್ಲಿ ಈ ಶ್ವೇತದ್ವೀಪದ ಬಗ್ಗೆ ಹೇಳಲಾಗಿದೆಯಾ? ಇವಾಗ ಟಿಬೇಟ್ ಮತ್ತು ಚೀನಾದಲ್ಲಿ ಶ್ವೇತದ್ವೀಪಕ್ಕೆ ಶಾಂಬಲ ಅಂತ ಕರೀತಾರಂತೆ. ಈ ಶಾಂಬಲಾದ ಇದನ್ನು ಪಾಶ್ಚಾತ್ಯ ದೇಶಗಳಲ್ಲಿ ಒಟೋಪಿಯಾ ಮತ್ತು ಅಗಾರ್ಕಿ ಅನ್ನುವಂಥ ವರ್ಡ್ಸಿಂದ ಕರೀತಾರಂತೆ. ಫೆಡರಿಚ್ ರೋರಿಚ್ ಅನ್ನುವಂಥ ಒಬ್ಬ ಆಧ್ಯಾತ್ಮಿಕವಾದಂಥ ವ್ಯಕ್ತಿ ಟಿಬೇಟ್ನ ಶ್ವೇತದ್ವೀಪದ ಬಾಗಿಲನ್ನು ದರ್ಶನ ಮಾಡಿದ್ದ, ಅಲ್ಲಿನ ದೇವತೆಗಳನ್ನು ನೋಡಿದ್ದ, ಹಾಗೆಯೇ ಅವ್ರ ಜೊತೆ ಸಂಭಾಷಣೆಯನ್ನು ಕೂಡ ಮಾಡಿದ್ದ ಅಂತೆ. ಅದ್ರ ಜೊತೆಗೆ ಅಲ್ಲಿ ಅವ್ನು ಏನೇನು ಕಂಡಿದ್ನೋ ಅದನ್ನ ಚಿತ್ರರೂಪದಲ್ಲಿ ರಚಿಸಿದ್ನಂತೆ. ಅದು ಇವಾಗಲೂ ಕೂಡ ಬೆಂಗಳೂರಿನಲ್ಲಿರುವಂಥ ಮ್ಯೂಸಿಯಂನಲ್ಲಿ ನೋಡ್ಬೋದು ಅಂತ ಹೇಳ್ತಾರೆ. ಅಂದರೆ ಪ್ರತ್ಯಕ್ಷವಾಗಿ ಆ ಫೆಡರಿಚ್ ಅನ್ನೋನೇನಿದ್ದಾನೆ ಅವ್ನು ನೋಡಿರೋವಂಥದ್ದು ನಾವು ದೃಶ್ಯ ರೂಪದಲ್ಲಿ ಅವನ ಚಿತ್ರದ ರೂಪದಲ್ಲಿ ಚಿತ್ರಿಸಿರೋದನ್ನು ನೋಡ್ಬೋದು ಅಂತ. ಹಾಗಾದರೆ ನೋಡಿ, ಇವಾಗ ಅಲ್ಲಿ ಶಾಂಬಲ, ಶ್ವೇತದ್ವೀಪನೇ ಶಾಂಬಲ ಅನ್ನುವಂಥದ್ದು ಪ್ರಾಕೃತಿಕವಾಗಿ ಕಾಣಲ್ಲ ಅಂತೀವಿ, ಆದರೆ ಅವನು ಸಂಭಾಷಣೆ ಮಾಡಿದ್ದಾನೆ, ನೋಡಿದ್ದಾನೆ ಅನ್ನುವಂಥ ಪರಿಕಲ್ಪನೆ ಸಿಗುತ್ತೆ. ಸೊ ಬೇರೆ ಬೇರೆ ನಾಗರಿಕತೆಗಳಲ್ಲಿ ಹೇಗೆ ವಿಶ್ಲೇಷಣೆ ಮಾಡಲಾಗಿದೆ ಇದರ ಬಗ್ಗೆ ಅಂತ? ಎಲ್ಲ ನಾಗರಿಕತೆಗಳನ್ನು ನಾವು ನೋಡಿದ್ರೆ ತುಂಬ ಪ್ರಾಚೀನ ನಾಗರಿಕತೆಗಳು, ಪ್ರಪಂಚದ ನಾಗರಿಕತೆಗಳು ನಾವು ತಿಳ್ಕೊಂಡಿರೋ ಹಾಗೆ ಈಗ ನಾವು ವಾಸ್ಕೋಡಗಾಮ ಬಂದ ನಂತರ ಭಾರತಕ್ಕೆ ಮಾರ್ಗವನ್ನು ಕಂಡುಹಿಡಿಯಲಾಯಿತು, ಬ್ರಿಟಿಷರು ಬಂದ ನಂತರವೇ ಭಾರತದ್ದು ಆಚೆಗೋಯ್ತು ಅನ್ನುವಂತಹ ಇತಿಹಾಸಗಳನ್ನೆಲ್ಲ ನಾವು ನೋಡ್ತೀವಿ. ಆದರೆ ನಿಜವಾದ ಇತಿಹಾಸಕಾರರು ಇದನ್ನು ಒಪ್ಪೋದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ನಮಗೆ ರೋಮನ್ ಜೊತೆಯಲ್ಲಿ ವ್ಯಾಪಾರವಿದ್ದದ್ದು ರೋಮನ್ ನಾಣ್ಯಗಳು ಬೆಂಗಳೂರಿನ ಏರ್ಪೋರ್ಟ್ ಜಾಗದಲ್ಲಿ ಸಿಗುತ್ತೆ. ಅನೇಕ ವ್ಯಾಪಾರಗಳು ಮೊದಲಿಂದಾನೇ ನಮಗೆ ಮಾಯನ್ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಈ ರೀತಿಯಾದಂತಹ ನಾಗರಿಕತೆಗಳ ಜೊತೆಯಲ್ಲಿ ಮೊದಲೇ ನಮಗೆ ಸಂಪರ್ಕಗಳಿದ್ದಿದ್ದು ನಮಗೆ ಹರಪ್ಪ ಮೊಹೆಂಜೋದಾರೋ ಕಾಲದಲ್ಲಿಯೇ ಗೊತ್ತಾಗುತ್ತೆ. ಹೀಗೆ ನಾಗರಿಕತೆಗಳಲ್ಲಿಯೇ ಪರಸ್ಪರ ಸಂಬಂಧಗಳಿದ್ದಾಗ ಅವರ ಪುರಾಣಗಳಲ್ಲಿ, ಅವರ ಧಾರ್ಮಿಕ ವಿಚಾರಗಳಲ್ಲಿ ಎಲ್ಲೋ ಒಂದು ಕಡೆ ಸಾಮ್ಯತೆ ಇರಲೇಬೇಕು. ನೀವು ಈಜಿಪ್ಟ್ ನಾಗರಿಕತೆಯನ್ನು ನೋಡಿದಾಗಲೂ ಕೂಡ ಅಲ್ಲಿನ ಮತ್ತು ಭಾರತೀಯ ನಾಗರಿಕತೆಗೆ ಅತ್ಯಂತ ಅನೇಕ ಸಾಮ್ಯತೆಗಳನ್ನು ನಾವು ಕಾಣ್ತೀವಿ. ಈಗ ಸ್ಪಿಂಕ್ಸ್ನ ನೀವು ಹೇಳಿದಾಗ ನಮ್ಮಲ್ಲಿ ನರಸಿಂಹಾವತಾರವನ್ನು ಇಲ್ಲಿ ಹೇಳ್ತೀವಿ. ಕೆಲವೊಮ್ಮೆ ಮನುಷ್ಯನ ಏನು ಶರೀರ ಮತ್ತು ನರಸಿಂಹನ ಇದು ತಲೆ, ಅಲ್ಲಿ ಏನು ಹೇಳ್ತೀವಿ, ಅದಕ್ಕೆ ವಿರುದ್ಧವಾಗಿ ನರಸಿಂಹನ ಶರೀರ, ಮನುಷ್ಯನ ತಲೆ. ಈ ತರ ಒಂದು ಸಾಮಾನ್ಯವಾಗಿ ಎರಡೂ ಸಂಸ್ಕೃತಿಗಳಿಗೆ ಅಥವಾ ಅನೇಕ ಸಂಸ್ಕೃತಿಗಳಿಗೆ ಸಾಮಾನ್ಯವಾದ ಅಂಶಗಳು, ಸಮಾನತ್ವವನ್ನು ನೋಡ್ತೀವಿ. ಇನ್ನು ಟಿಬೆಟ್ ಮತ್ತು ಚೈನಾ ವಿಚಾರಕ್ಕೆ ಬರೋದಾದ್ರೆ, ಟಿಬೆಟ್ ಮತ್ತು ಚೈನಾಗಳು ಅತ್ಯಂತ ಪ್ರಾಚೀನ ಕಾಲದಿಂದಾನೇ ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗಗಳಾಗಿದ್ದಾವೆ. ಚೈನಾ ಸಂಸ್ಕೃತಿಯನ್ನ ನಾವು ಬ್ರಹ್ಮದೇಶ ಅಂತ ಕರಿತಾ ಇದ್ದೀವಿ. ಟಿಬೆಟ್ ಸಂಸ್ಕೃತಿಯೂ ಕೂಡ ನೀವಿವತ್ತೂ ನೋಡ್ಬೋದು. ನೀವು ಟಿಬೆಟ್ ಅಲ್ಲಿ ನೀವು ಏನು ಬೌದ್ಧಿಸಂ ಇದೆಯಲ್ಲ, ಅದರಲ್ಲಿ ಹೀನಯಾನ, ಮಹಾಯಾನ ಮತ್ತು ವಜ್ರಯಾನ ಅಂತ ಇದೆ. ಈ ವಜ್ರಯಾನದ ಅನುಯಾಯಿಗಳು ಆ ನಮ್ಮ ಮಂತ್ರಶಾಸ್ತ್ರದ ಮಂತ್ರಗಳನ್ನೇ ಅತ್ಯಂತ ಪ್ರಧಾನವಾಗಿ ಬಳಸ್ತಾರೆ. ಈ ಶ್ವೇತದ್ವೀಪದಲ್ಲಿ ಇರುವಂತಹ ಪ್ರಧಾನವಾದ ದೇವರು ಅಥವಾ ವೈಕುಂಠದಲ್ಲಿ ಕ್ಷೀರಸಾಗರದಲ್ಲಿ ಇರೋನು ಅನಿರುದ್ಧ ಅಂತ ಹೇಳ್ತೀವಿ ನಾವು. ಅವನನ್ನ ಹಯಗ್ರೀವ ಮೂರ್ತಿ ಅಂತ ಹೇಳ್ತೀವಿ, ಅಂದ್ರೆ ಕುದುರೆ ಮುಖದ ದೇವರು. ಇದೇ ಕುದುರೆ ಮುಖದ ದೇವರನ್ನೇ ಟಿಬೆಟ್ ಬೌದ್ಧರು ಪೂಜೆ ಮಾಡೋದು. ಆದ್ದರಿಂದಾಗಿ ನೀವು ಯಾವ ಇದನ್ನ ಹೇಳ್ತಾ ಇದ್ದೀರಿ ಶ್ವೇತದ್ವೀಪ, ಈ ಶ್ವೇತದ್ವೀಪದಲ್ಲಿರುವ ಮೂರ್ತಿಯನ್ನೇ ಅವರು ಪೂಜೆ ಮಾಡ್ತಾ ಇದ್ದಾರೆ. ನಾವೇ ಹಾಗೆ ನೋಡಿದ್ರೆ ಹಯಗ್ರೀವ ಮೂರ್ತಿಯ ಬಗ್ಗೆ ಭಾರತೀಯರಿಗೆ ಎಷ್ಟೋ ಜನ ಗೊತ್ತಿಲ್ಲ. ಹಯಗ್ರೀವ ಅಂದ್ರೆ ಯಾರು ಅಂತ ಕೇಳ್ತಾರೆ. ಆದ್ರೆ ಹಯಗ್ರೀವನೇ ಯಜ್ಞ ಭಾಗವನ್ನು ಸ್ವೀಕರಿಸೋನು ಅಂತ ಶ್ವೇತದ್ವೀಪದಿಂದ ಬಂದು ಯಜ್ಞ ಭಾಗವನ್ನು ಸ್ವೀಕರಿಸೋನು ಹಯಗ್ರೀವ ಅಂತ ಬರೆದಿದ್ದಾರೆ. ಆ ಹಯಗ್ರೀವನ ಬಣ್ಣವೂ ಕೂಡ ಬಿಳಿ. ಇದರಲ್ಲಿ ವಾದಿರಾಜರು ಅವರೆಲ್ಲ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ನು ಕನ್ಯಾ ಪ್ರವಾಹವತ ಅಂತ ಹೇಳಿ, ಯಾರು ಹಯಗ್ರೀವನ ಹೆಸರನ್ನ ಹೇಳ್ತಾರೋ ಅವರಿಗೆ ಗಂಗೆಯ ಪ್ರವಾಹದಂತೆ ವಾಕ್ಶಕ್ತಿ ಬರುತ್ತೆ ಅಂತ ಹೇಳಿದ್ದಾರೆ. ಈಗ ಶ್ವೇತದ್ವೀಪದ ದೇವರನ್ನ ಟಿಬೆಟ್ ಅವರು ಪೂಜೆ ಮಾಡ್ತಾ ಇದ್ದಾರೆ. ಇನ್ನು ನೀವು ಹೇಳಿದ್ರಿ ಚೈನಾದವರು, ಚೈನಾದಲ್ಲಿ ಶಂಬಲ ಅಂತ ಕರೆಯೋದಕ್ಕೆ ಕಾರಣ ಇದೆ. ಬೌದ್ಧಿಸಮ್ ನಮ್ಮ ಇಂಡಿಯಾದಿಂದ ಹೋಯ್ತು ಚೈನಾಗೆ. ಆ ಚೈನಾದ ಪರಿಕಲ್ಪನೆಗಳು ಕೂಡ ಬ್ರಹ್ಮದೇಶಾದಿ ಪರಿಕಲ್ಪನೆಗಳಲ್ಲಿ ಈ ಶಂಬಲವನ್ನ ಅವರು ಶ್ವೇತದ್ವೀಪ ಅಂತ ಹೇಳಿರೋದು. ಈ ಭಾರತೀಯರ 14 ಲೋಕಗಳ ಪರಿಕಲ್ಪನೆ ಏನಿದೆ, ಅತಲ ವಿತಲ ಸುತಲ ರಸಾತಲ ತಲಾತಲ ಮಹಾತಲ ಪಾತಾಲ ಭೂಲೋಕ ಭೂರ್ಲೋಕ ಸುವರ್ಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ, ಇವುಗಳ ಮೇಲೆ ಇರುವಂತಹದ್ದೇ ವೈಕುಂಠ ಲೋಕ. ಆ ವೈಕುಂಠ ಲೋಕದಲ್ಲಿ ಇರುವಂತಹ ಕ್ಷೀರಸಾಗರದ ಉತ್ತರಕ್ಕಿರೋದೇ ಶ್ವೇತದ್ವೀಪ. ಒಬ್ಬ ಯೋಗಿ
ತನ್ನೆಲ್ಲ ಸಾಧನೆಯನ್ನು ಮಾಡಿದಾಗ ಶ್ವೇತದ್ವೀಪಕ್ಕೆ ಹೋಗ್ತಾನೆ ಅಂತ ಹೇಳಿದ್ದಾರೆ. ಬೌದ್ಧಿಸಮ್ ಅಲ್ಲೂ ಕೂಡ ಆ ಸಮಾಧಿ ಮತ್ತು ಧ್ಯಾನದಿಂದ ಬುದ್ಧತ್ವ ಹೊಂದುತ್ತಾರೆ ಅಂತ ಹೇಳ್ತಾರೆ. ಎರಡಕ್ಕೂ ಕೂಡ ಅತ್ಯಂತ ಸಾಮರಸ್ಯ ಇದೆ ಅಂತ ನನ್ನ ಭಾವನೆ. ಓಕೆ ಓಕೆ ಸರಿ, ಆ ಎರಡೂ ನಾಗರಿಕತೆಗಳಿಗೆ ತುಂಬ ಸಾಮ್ಯತೆ ಇದೆ ಅಂತ ನೀವು ಹೇಳ್ತೀರಾ. ಹಾರ ನಾಗರಾಜಾಚಾರ್ಯ ಅವರೇ, ನೋಡಿ ಸರ್, ಇವಾಗ ನಾನು ಫೆಡರಿಚ್ ಬಗ್ಗೆ ಹೇಳ್ತೆ. ಇವಾಗ ಪ್ರಾಕೃತಿಕವಾಗಿ ಕಾಣಲ್ಲ ಅಂತ ಹೇಳ್ತಾರೆ, ಆದರೆ ಫೆಡರಿಚ್ಚು ಟಿಬೇಟ್ನ ಒಂದು ಶ್ವೇತದ್ವೀಪದ ಬಾಗಿಲನ್ನು ಕಂಡು ಅಲ್ಲಿರುವಂಥ ಒಂದು ದರ್ಶನ ಮಾಡಿ ಮಾತಾಡಿ ಅವ್ರು ಹೆಂಗಿದ್ರು ಅಂತ ಚಿತ್ರ ಮಾಡಿದಾರಂತೆ. ಬೆಂಗಳೂರು ಮ್ಯೂಸಿಯಂನಲ್ಲಿ ನೋಡ್ಬೋದಂತೆ. ಅದನ್ನು ಖಂಡಿತ ನಾವೆಲ್ಲ ನೋಡಲೇಬೇಕು. ಇವಾಗ ಈ ಸ್ಟೋರಿ ಆದಮೇಲೆ ಇದರದ ಬಗ್ಗೆ ಕ್ಯೂರಿಯಾಸಿಟಿ ಹೆಚ್ಚಾಗಿದೆ ಇವಾಗ. ಸೊ ಇಂಥ ಸಂದರ್ಭದಲ್ಲಿ ಅಂದರೆ ಪ್ರಾಕೃತಿಕವಾಗಿ ಕೂಡ ಕಾಣಿಸ್ಕೊಳ್ತಾರೆ, ಅವರು ಮಾತಾಡ್ತಾರೆ, ಸಂಭಾಷಣೆ ಮಾಡ್ತಾರೆ, ಕೆಲವ್ರಿಗೆ ಅದು ಅನುಭವ ಕೂಡ ಆಗಿರುತ್ತೆ. ಸೊ ಏನಂತೀರಾ ಸರ್ ಅಂತ? ಇದು ನಿಜ. ನಮ್ಮಲ್ಲಿ ಎಷ್ಟೋ ಜನ ಅವಧೂತರು ಅದನ್ನು ಒಳಹಕ್ಕಿ ನೋಡೋಕ್ಕಾಗಲ್ಲ. ಒಬ್ಬ ಅವಧೂತರ ಲಕ್ಷಣ ನಮಗೆ ಗೊತ್ತಾಗಲ್ಲ ಹೇಗಿರ್ತಾರೆ ಅಂತ. ನಮ್ಮಲ್ಲೇ ಎಷ್ಟೋ ಜನ ಹರಿದಾಸರು, ಭಗವಂತನ ದರ್ಶನ ಮಾಡಿದವರೆಲ್ಲ ಅಪರೋಕ್ಷ ಜ್ಞಾನಿಗಳು, ಸಾಮಾನ್ಯ ವ್ಯಕ್ತಿ ಅಂತ ಕಾಣ್ತಿದ್ರು. ನಿಮ್ಗೊಂದು ಐತಿಹಾಸಿಕ ಘಟನೆ ಹೇಳ್ತೀನಿ. 1820ರಿಂದ 27ರವರೆಗೆ ಇದ್ದಂಥ ಆಗಿನ ಒಬ್ಬ ಬ್ರಿಟಿಷ್ ಗವರ್ನರು ಥಾಮಸ್ ಮಂಡ್ರೋ ಅಂತೇಳಿ. ಆ ಥಾಮಸ್ ಮಂಡ್ರೋಗೆ ಈ ತಿರುಮಲ ಇಷ್ಟೊಂದು ಜನ ಹೋಗ್ತಾರಲ್ಲ, ವಾಟ್ ಈಸ್ ದಿಸ್ ಅಂತೇಳಿ ಅವನಿಗೊಂದು ಕುತೂಹಲ ಇರುತ್ತೆ. ಕಡೆಗೆ ಅವನು ಬೆಟ್ಟ ಹತ್ತಾನೆ. ಅದು ಸಾಮಾನ್ಯವಾಗಿ ಕ್ರೈಸ್ತರನ್ನೆಲ್ಲ ಅಲೋ ಮಾಡ್ತಿರ್ಲಿಲ್ಲ. ಆದ್ರೆ ಇವನು ಏನೋ ಒಂದು ಇಷ್ಟು ಜನ ಹೋಗ್ತಾರಲ್ಲ ಅಂಥೇಳಿ ಅವನು ಅಲ್ಲೇ ಇರ್ತಾನೆ. ಒಂದು ದಿವಸ ಕ್ಯಾಂಪ್ ಮಾಡ್ತಾನೆ. ಅವನು ಸ್ವಲ್ಪ ಮೆಡಿಟೇಷನ್ ಮಾಡ್ತಾ ಇದ್ದ. ಈ ಮೆಡಿಟೇಷನ್ ಮಾಡೋ ಸಮಯದಲ್ಲಿ ಒಬ್ಬ ವ್ಯಕ್ತಿ ಬಂದು, ಈ ದೇವರು ಯಾಕಿಷ್ಟೊಂದು ಪ್ರಭಾವಿ, ಅವನೇ ಈ ಭಕ್ತರನ್ನೆಲ್ಲ ಇಷ್ಟಪಡ್ತಾನಪ್ಪ, ಜನ ಇಷ್ಟಪಟ್ಟು ಹೋಗೋದಷ್ಟೇ ಅಲ್ಲ, ಅವನೇ ಭಕ್ತರನ್ನ ಇಷ್ಟಪಡೋಕ್ಕೋಸ್ಕರ ತಾನೇ ಭಕ್ತರನ್ನ ಕರೆಸ್ಕೊಂಡು ನೋಡ್ತಾ ಇದ್ದಾನೆ ಅಂತೆಲ್ಲ ವಿವರಣೆ ಮಾಡಿ ಅವನಿಗೆ ಆಶ್ಚರ್ಯ ಆಗುತ್ತೆ. ಎಲ್ಲ ಆದಮೇಲೆ ಅವನಿಗೆ ಈ ವಿವರಣೆ ಕೊಟ್ಟರು ಯಾರು ಅನ್ನೋದು ಗೊತ್ತಾಗಲ್ಲ ಥಾಮಸ್ ಮಂಡ್ರೋಗೆ. ಅದು ನಿಜವಾಗ್ಲೂ ವಿವರಣೆ ಕೊಟ್ಟನು ಇವನು ಇಂಗ್ಲೀಷ್ನಲ್ಲಿ. ಅಲ್ಲಿ ಕೇಳ್ತಾನೆ, ಇಂಗ್ಲೀಷ್ನಲ್ಲಿ ಚೆನ್ನಾಗಿ ವಿವರಣೆ ಕೊಟ್ಟ. ಹೂ ಇಸ್ ದಿಸ್ ಅಂತ ಅಲ್ಲಿ ಹೇಳ್ತಾರೆ. ಇಲ್ಲಿ ಯಾರಿದೆ ನಿಮ್ಗೆ ಇಂಗ್ಲೀಷ್ನಲ್ಲಿ ಯಾರಪ್ಪ ಹೇಳ್ತಾರೆ? ಇಲ್ಲಿ ಭಗವಂತನ ಬಗ್ಗೆ ಗೊತ್ತಿರೋ ವಿಚಾರ ಹೇಳುವಂಥವ್ರು ಯಾರು ಇಲ್ಲ ಅಂತ. ಕಡೆಗೆ ಅಲ್ಟಿಮೇಟ್ಲಿ ಇವನಿಗೆ ಅನ್ಸುತ್ತೆ, ಅವನೇ ಬರ್ಕೊಂಡಿದ್ದಾನೆ, ಸ್ವತಃ ಶ್ರೀನಿವಾಸನೇ ನನ್ನ ಜೊತೆ ಬಂದು ಮಾತಾಡ್ದ. ಸ್ವತಃ ಶ್ರೀನಿವಾಸನೇ ಯಾವುದೋ ಒಂದು ರೂಪದಲ್ಲಿ ಬಂದು ನನಗೆ ಕೆಲವಾರು ವಿಚಾರಗಳನ್ನು ತಿಳಿಸ್ಕೊಟ್ಟ ಅಂತ ಅವನು ಭಕ್ತನೇ ಆಗ್ತಾನೆ. ಅವನು ಥಾಮಸ್ ಮಂಡ್ರೋ ಮುಂದೆ ಸರ್ ಥಾಮಸ್ ಮಂಡ್ರೋ ಆಗ್ತಾನೆ. 1820ಯಿಂದ 1827 ತನಕ ಇದ್ದಂಥವನು. ತನ್ನ ಮಗಳಿಗೆ ಪತ್ರ ಬರೀತಾನೆ ತನ್ನ ವಿವರಣೆಯನ್ನು ಕೊಟ್ಟು. ಅದ ನಂತರದಿಂದ ಒಬ್ಬ ಮನುಷ್ಯನ ಅಪಾಯಿಂಟ್ ಮಾಡ್ತಾನೆ. ದಿನ ಅವನು ಬ್ರೇಕ್ಫಾಸ್ಟ್ಗೆ ತಿರುಪತಿ ಲಡ್ಡುನೇ ತಿನ್ನೋನಂತೆ. ಅವನು ನಿಶ್ಚಯ ಮಾಡಿ ಅದನ್ನೇ ಏನೋ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನೇ ಸ್ವೀಕಾರ ಮಾಡ್ತಿದ್ದ ಅಂತ ನಾವು ಓದಿದ್ವಿ. ಹೀಗೆ ಭಗವಂತನ ಲೀಲೆ ಹೀಗೆ ಅಂತ ಹೇಳೋಕ್ಕಾಗಲ್ಲ. ನಮ್ಮಲ್ಲಿ ಈ ರೀತಿ ನಾವು ಹೇಳಿದಾಗ ಗುರುಗಳು, ಆಚಾರ್ಯರು ಎಷ್ಟು ಜನ ಭಗವಂತನ ದರ್ಶನ ಮಾಡಿಲ್ಲ. ಅವರೆಲ್ಲ ಇಂಥ ಒಂದು ದ್ವಾರವನ್ನಾಗಲಿ ಲೋಕವನ್ನಾಗಲಿ ದರ್ಶನ ಮಾಡಿದ್ದಾರೆ. ಇದು ಆದರೆ ಈಗ ನಾವು ಆ ರೀತಿ ಸಾಧನೆ ಮಾಡಿಲ್ಲ. ನಾವು ಕೂಡ ಅನೇಕ ಅವಗುಣಗಳನ್ನ ಇಟ್ಕೊಂಡು ತೆಳೆದು ಹೋಗ್ತಾ ಇದೀವಿ, ನಶಿಸಿ ಹೋಗ್ತಾ ಇದೀವಿ. ಅದರಿಂದ ಆ ಶಕ್ತಿ ಕಳ್ಕೊಂಡ್ಬಿಟ್ಟಿದ್ವಿ. ಸುಮಾರು 12, 13, 15ನೇ ಶತಮಾನ, 16ನೇ ಶತಮಾನ ಸ್ವತಃ ಸಂತ ಕನಕದಾಸರು ಹೋದಾಗ ಭಗವದ್ ದರ್ಶನ ಮಾಡಿದ್ದುಂಟು. ಅನೇಕ ನಾವು ಅಣ್ಣಮಾಚಾರ್ಯರ ಜೀವನದಲ್ಲೂ ನೋಡ್ತೀವಿ, ಭಗವಂತನ ದರ್ಶನ ಮಾಡಿದ್ರು, ದರ್ಶನ ಮಾಡೇ ಬರ್ದಿದ್ರು ಅಂತ ಕೆಲವು ಕೃತಿಗಳನ್ನು ನೋಡ್ತೀವಿ. ಭಗವಂತ ಏನಾದ್ರು ಈ ರೀತಿ ಚಮತ್ಕಾರ ಮಾಡದೆ ಹೋಗಿದ್ರೆ, ಯಾರಿಗೂ ದರ್ಶನ ಕೊಡದೆ ಹೋಗಿದ್ರೆ ಇಲ್ಲಿವರೆಗೂ ಪ್ರಸಿದ್ಧಿ ಆಗ್ತಾನೆ ಇರಲಿಲ್ಲ. ಹಾಗಾಗಿ ಭಗವಂತನ ದರ್ಶನ ಮಾಡಿದ್ದಾರೆ. ಶ್ವೇತದ್ವೀಪಕ್ಕೆ ಏನು ಇಲ್ಲಿ ಮುಕ್ತರಾಗೋರು ಅಲ್ಲೂ ಮುಕ್ತರಾಗ್ತಾರೆ. ಇಲ್ಲಿ ಭಗವಂತ ದರ್ಶನ ಅನುಗ್ರಹ ಪಡೆದ್ಮೇಲೆ ಒಳ್ಳೆ ತನ್ನ ಸದಾಚಾರದಿಂದ ಸದ್ಗುಣದಿಂದ ಇಲ್ಲಿ ಜಾತಿ ಸಂಪ್ರದಾಯ ಮತ ಪ್ರಶ್ನೆನೇ ಇಲ್ಲ. ಇಲ್ಲಿ ಶ್ರೀನಿವಾಸ ಎಲ್ರಿಂದಲೂ ಪೂಜೆ ತಗೊಳ್ತಾನೆ, ಎಲ್ರಿಗೂ ಅನುಗ್ರಹ ಮಾಡ್ತಾನೆ. ಅದಕ್ಕೆ ಅಷ್ಟು ಎತ್ತರದಲ್ಲಿ ತುಂಬಾ ವಿಶೇಷವಾದ. ಸರಿ, ಭೀಮಸೇನಾಚಾರ್ಯ ಆತನವರವರೇ, ನೋಡಿ ನೀವು ಹೇಳ್ತಾ ಇದ್ರಿ ಶ್ವೇತದ್ವೀಪ ಅನ್ನೋದು ಎಲ್ಲಿರುತ್ತೆ, ಹೇಗಿರ್ತಾರೆ ಜನ ಅಲ್ಲಿರೋಂಥವ್ರು ಅನ್ನೋದ್ರ ಬಗ್ಗೆ ನೀವು ಡಾಕ್ಟರ್ ಶೆಲ್ಲಪಿಳ್ಳೆಯಂಗಾರ್ ಅವ್ರು ಹೇಳ್ತಾ ಇದ್ರಿ. ಇವಾಗ ನೋಡಿ, ಪ್ರವೇಶ ದ್ವಾರ ಅಂತ ತೆಗೆದುಕೊಂಡಾಗ ಆ ಶ್ವೇತದ್ವೀಪದ ದ್ವಾರಗಳು ಬೇರೆ ಬೇರೆ, ಅಲ್ಲಿ ರಾಜ ಬೀದಿಗಳಿರ್ತಾವೆ, ಗಜಗಳಿರ್ತಾವೆ, ಅಶ್ವಗಳಿರ್ತಾವೆ. ಅದೊಂದು ಅದ್ಭುತವಾದಂಥ ಲೋಕ. ಅಲ್ಲಿ ಎಲ್ಲಿಂದ ಅಂದರೆ ಬೇರೆ ಬೇರೆ ಖಂಡಗಳಿಗೂ ಕೂಡ ಅವರು ಪ್ರಯಾಣ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅಂತ. ಸೊ ಅಂಥ ಒಂದು ಪ್ರವೇಶ ದ್ವಾರ ತಿರುಮಲದ ಹತ್ರ ಇರೋದು ಅಂತ. ಸೊ ಈ ಪ್ರವೇಶ ದ್ವಾರ ಇಲ್ಲೇ ಅಂದರೆ ತಿಮ್ಮಪ್ಪ ಅಲ್ಲಿ ನಿಂತ ಮೇಲೆ ಈ ಪ್ರವೇಶ ದ್ವಾರ ಅನ್ನುವಂಥದ್ದ, ಇಲ್ಲಿ ಪ್ರವೇಶ ದ್ವಾರ ಸೃಷ್ಟಿ ಆದ್ಮೇಲೆ ತಿಮ್ಮಪ್ಪ ಬನ್ನ ಅನ್ನುವಂಥ ಜಿಜ್ಞಾಸೆ ಮೂಡುತ್ತೆ. ಮುಖ್ಯವಾಗಿ ನಾವು ಅಂದರೆ ಇಲ್ಲಿ ತಿರುಮಲ ಕ್ಷೇತ್ರದಲ್ಲಿ ಶ್ವೇತದ್ವೀಪಕ್ಕೆ ಒಂದು ಪ್ರವೇಶ ದ್ವಾರ ಇದೆ ಅಂದ್ರೆ ಅಭಿಪ್ರಾಯನು ಆ ಮಾರ್ಗಕ್ಕೆ ಹೋಗೋದಕ್ಕೆ ಒಂದು ದ್ವಾರ ಅಂತ ಇಟ್ಟುಕೊಳ್ಬಹುದು. ಮುಖ್ಯವಾಗಿ ಅಲ್ಲಿ ಮುಕ್ತಿಯ ಅಂದ್ರೆ ಶ್ವೇತದ್ವೀಪಗಳ ವಿಚಾರ ಹೇಳ್ತಾರೆ. ಅತ್ಯದ್ಭುತವಾಗಿರ್ತಕ್ಕಂಥ ಹವಳದ ಒಂದು ಅಂದರೆ ಭಾರಿ ಅಂದರೆ ನೆಲಗಳು, ಮೇಲ್ಛಾವಣಿಗಳು ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಮಾಡಿರತಕ್ಕಂಥದ್ದು ಅಂತ.
ಬಹಳ ಅಮೋಘವಾಗಿ ವರ್ಣನ ಮಾಡಿದ್ದುಂಟು. ಆದ್ದರಿಂದ ನಾವು ಅಂತೂ ಆ ಮಾರ್ಗಕ್ಕೆ ಹೋಗೋದಕ್ಕೆ ಇದರಿಂದ ಹೋಗಬಹುದು ಅಂತ. ಇಲ್ಲಿ ಒಂದು ಬೆಂಗಳೂರಿನಲ್ಲೇನೆ ಗವಿಗಂಗಾಧರೇಶ್ವರ ಗುಡಿ ಅಂತ ನಾವು ನೋಡ್ತೇವೆ. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಅಂದರೆ ಈ ಮಾರ್ಗ ಅಂದರೆ ಕಾಶಿಗೆ ಹೋಗುತ್ತದೆ ಅಂತ ಹೇಳ್ತಾರೆ, ಒಂದು ಗುಹೆಯಲ್ಲಿ ತೋರಿಸೋದುಂಟು. ಆ ನಿಟ್ಟಿನಲ್ಲಿ ಒಂದು ಮಾರ್ಗ ಅಂತ ಇಟ್ಟುಕೊಳ್ಳಬಹುದು, ಅವಶ್ಯವಾಗಿ ಏನು ತೊಂದರೆ ಇಲ್ಲ. ಮುಖ್ಯವಾಗಿ ಆಸ್ತಿಕ ಭಗವದ್ವರ್ಗಕ್ಕೆ, ಭಗವದ್ಭಕ್ತರಿಗೆ ಅವಶ್ಯವಾಗಿ ಶ್ವೇತದ್ವೀಪ, ವೈಕುಂಠ, ಅನಂತಾಸನ ಇವೆಲ್ಲ ಉಂಟು ಅಂತ ನಾವು ಶಾಸ್ತ್ರಗ್ರಂಥಗಳ ಪ್ರಮಾಣ ಮೂಲಕವಾಗಿ ನಿಶ್ಚಿತವಾಗಿ ಹೇಳಬಹುದು. ಇದು ಮುಖ್ಯ. ನಿಮಗೆ ಅಂದರೆ ರೆಫರೆನ್ಸ್ ಬೇಕು ಅಂತಂದರೆ ಅನೇಕ ಭಗವದ್ಭಕ್ತರಿಗೆ ನಾಗರಾಚಾರ್ಯ ಇಷ್ಟೊತ್ತು ಹೇಳಿದಾಗೆ ಈ ಕಡೆ ಅಂದರೆ ದಾಸ ಪರಂಪರೆಯಲ್ಲಿರ್ಬೋದು, ವ್ಯಾಸ ಪರಂಪರೆಯಲ್ಲಿರ್ಬೋದು, ಅನೇಕ ಜನ ಮಹನೀಯರಿಗೆ ಶ್ರೀನಿವಾಸ ದೇವರೇ ದರ್ಶನ ಕೊಟ್ಟದ್ದುಂಟು. ವಿಶೇಷವಾಗಿ ಒಂದು ಘಟನೆ ಬರ್ತದೆ ಹೇಳಿ ನಾನು, ಅಂದರೆ ಶ್ವೇತದ್ವೀಪಗಳ ಬಗ್ಗೆ ಅಂದರೆ ನಂಬಿಕೆ ಬರೋದಕ್ಕೆ ನಾನು ಹೇಳ್ತೇನೆ. ಉತ್ತರಾದಿ ಮಠದಲ್ಲಿ ಸತ್ಯಸಂಧ ತೀರ್ಥರು ಅಂತ ಶಿವಮೊಗ್ಗ ತೀರ್ಥಹಳ್ಳಿ ಹತ್ರ ಮುಂದೆ ಇದೆ, ಮಹಿಷಿ ಅಂತ, ಅಲ್ಲಿ ಅವರು ಮೂಲ ಬೃಂದಾವನ ಇದೆ. ಉತ್ತರಾದಿ ಮಠಾಧೀಶರು ರಾಘವೇಂದ್ರ ಸ್ವಾಮಿಗಳ ಅನಂತರ ಕಾಲದಲ್ಲಿ ಬರತಕ್ಕಂಥವ್ರು, ಮಹಾ ತಪಸ್ವಿಗಳು, ಜ್ಞಾನಿಗಳು. ಅವರ ಕಾಲದಲ್ಲಿ ಒಬ್ಬ ಹುಚ್ಚು ವ್ಯಕ್ತಿ ಅಂದ್ರೆ ಸ್ವಾಮಿಗಳಿಗೆ ಪ್ರತಿನಿತ್ಯ ಹೂ ತುಳಸಿ ತರೋದಕ್ಕೆ ಹೋಗುತ್ತಾನೆ, ಒಂದು ಗುಹಾಕ್ಕೆ ಹೋಗಿಬಿಡ್ತಾನೆ ತನಗೆ ಗೊತ್ತಿಲ್ಲದೇನೆ. ಆ ದಿವ್ಯವಾಗಿರ್ತಕ್ಕಂಥ ಗುಹೆಯ ಪರಿಸರ, ಅಲ್ಲಿ ಋಷಿಮುನಿಗಳು ಭಗವಂತನ ಆರಾಧನೆ ಮಾಡ್ತಾರೆ, ತಪಸ್ಸು ಮಾಡ್ತಾ ಇರ್ತಾರೆ, ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಅಲ್ಲಿ ಒಂದು ದಿವ್ಯವಾದ ಒಂದು ಸರೋವರ ಅಂತ, ಆ ಸರೋವರದಲ್ಲಿ 5 ಹೂಗಳನ್ನು ತರ್ತಾನೆ. ಅವರಿಗೆಲ್ಲರಿಗೂ ಕೇಳಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳು ಮೂಲ ರಾಮಚಂದ್ರ ದೇವರ ಪೂಜೆ ಮಾಡ್ತಾರೆ. ಆ ಸ್ವಾಮಿಗಳು ಮಾಡುವ ಮೂಲ ರಾಮಚಂದ್ರ ದೇವರ ಪೂಜೆಗೆ 5 ಹೂಗಳನ್ನು ತಂದು ಸ್ವಾಮಿಗಳಿಗೆ ಸಮರ್ಪಣೆ ಮಾಡಿದ್ದಾನೆ ಸತ್ಯಸಂಧರಿಗೆ. ಆ ಕಥೆಯನ್ನು ನಾವು ಕೇಳಿದ್ದುಂಟು. ಹೀಗೆ ಅನೇಕ ಮಹನೀಯರಿಗೆ ಆ ಭಗವಂತನ ಒಂದು ಅನುಗ್ರಹವಾದದ್ದುಂಟು. ಅಂದರೆ ಈಗಿನ ಕಾಲಕ್ಕೆ ಸುಮಾರು ನಿಮಗೆ ನಾನು ಹೇಳ್ತೇನೆ ಒಂದು 30-40 ವರ್ಷದ ಹಿಂದೆ ಅಷ್ಟೇನೆ, ಅಂದ್ರೆ ಉತ್ತರಾದಿ ಮಠದಲ್ಲೇನೆ ಸತ್ಯ ಪ್ರಮೋದ ತೀರ್ಥರು ಅಂತ, ಈ ತಿರುಪತಿಯ ತಿಮ್ಮಪ್ಪನ ದರ್ಶನಕ್ಕೆ ಹೋದಾಗ ಏನೋ ಶಿಷ್ಯರ ಒಂದು ಅವಸರದಿಂದ ಆ ದೇವರಿಗೆ ನೈವೇದ್ಯ ಅಂದ್ರೆ ಕಲ್ಲು ಸಕ್ಕರೆ, ಒಣ ಕೊಬ್ಬರಿ ಒಯ್ಯೋ ಪದ್ಧತಿ ಅದು ಒಯ್ದಿಲ್ಲ ಅಂತ ನೆನಪಾರಿಬಿಟ್ಟಿದ್ದಾರೆ ಪಾಪ. ತಕ್ಷಣ ಸ್ವಾಮಿಗಳು ಏನು ಮಾಡ್ಬೇಕು, ದೇವರಿಗೆ ನೈವೇದ್ಯ ಇಲ್ಲ ಅಂತ ಒಂದು ದಿವ್ಯವಾದ ತೇಜಸ್ವಿ ವ್ಯಕ್ತಿ ಬಂದು ದೊಡ್ಡ ಬೆಳ್ಳೆ ತಟ್ಟೆಯಲ್ಲಿ ಅಂದರೆ ಒಳ್ಳೆ ಒಣ ಕೊಬ್ಬರಿ, ಕಲ್ಲು ಸಕ್ಕರೆ ಎಲ್ಲವನ್ನು ತಂದು ಕೊಟ್ಟ ಅಂತ ಹೇಳ್ತಾರೆ. ಆ ನೈವೇದ್ಯ ಎಲ್ಲ ಆದ್ಮೇಲೆ ಆ ವ್ಯಕ್ತಿಗೆ ಪ್ರಸಾದ ಕೊಡಬೇಕು, ಆ ವ್ಯಕ್ತಿ ಕಾಣಿಸ್ತಾನೆ ಇಲ್ಲ. ಅಂದ್ರೆ ಭಗವಂತ ತನ್ನ ಭಕ್ತರನ್ನು ಅನುಗ್ರಹ ಮಾಡುವುದಕ್ಕಾಗಿ ಅನೇಕ ರೀತಿಯಾಗಿ ಸಹಾಯ ಮಾಡ್ತಾನೆ, ಪೂರ್ಣ ಅನುಗ್ರಹ ಮಾಡ್ತಾನೆ ಎಂಬುದಕ್ಕೆ ನೂರಾರು ದೃಷ್ಟಾಂತಗಳನ್ನು ಉಂಟು. ಆ ರೀತಿ ಇದರ ಜೊತೆಗೆ ನಾವು ಮುಖ್ಯವಾಗಿ ತಿಳಿಯಬೇಕಾದದ್ದು ಅಂದರೆ ಅಂತಹ ಮುಕ್ತಿ ಶ್ವೇತದ್ವೀಪಗಳ ಲಕ್ಷಣಗಳನ್ನು ಬಹಳ ಸುಂದರವಾಗಿ ಹೇಳಿದ್ದಾರೆ. ಹುಟ್ಟು ಸಾವುಗಳಿಲ್ಲ, ಅಲ್ಲಿ ಜನನ ಮರಣಗಳಿಲ್ಲ, ಅಂದ್ರೆ ಮುಪ್ಪು ಇಲ್ಲ, ಮತ್ತು ಯಾವುದೇ ವಿಧವಾಗಿರತಕ್ಕಂಥ ದುಃಖದ ಸಮೂಹ ಇಲ್ಲ, ಹಸಿವೆ ಬಾಯಾರಿಕೆ ಇಲ್ಲ, ಪ್ರಾಕೃತವಾದ ಯಾವ ಸಂಬಂಧವೂ ಇಲ್ಲ. ಅಲ್ಲಿ ವರ್ಣನೆ ಮಾಡ್ತಾ ಎಷ್ಟು ಚೆನ್ನಾಗಿದೆ. ನಭವಂತಿ ಯತ್ರ ಮೃತಿ ಜನ್ಮ ಜರಾಹ ತ್ರಿವಿಧಂ ಭಯಂ ಕಿಮುತ ದುಃಖಗಣ, ಬಹಳ ಸುಂದರವಾಗಿ ಹೇಳಿದ್ದುಂಟು. ಹೀಗೆ ಹೇಳುವ ಅಂದರೆ ಅಂತಹ ದಿವ್ಯವಾದ ಶ್ವೇತದ್ವೀಪ ಅಂದರೆ ಇದ್ರ ಚಿಂತನೆ ಮಾಡಿದ್ರೆ ಪುಣ್ಯ ಬರುತ್ತದೆ ಅಂತ ಹೇಳಿದೆ ಶಾಸ್ತ್ರದಲ್ಲಿ. ಸ್ವತಃ ಮಹಾಲಕ್ಷ್ಮಿ ನಿತ್ಯ ಮುಕ್ತಳು, ಅಕ್ಷರ ಪುರುಷಳು, ಕೋಟಿ ಕೋಟಿ ಸೇವಕರು ಮಹಾಲಕ್ಷ್ಮಿಗಿದ್ದಾರೆ. ಅಂತಹ ಮಹಾಲಕ್ಷ್ಮಿ ಸ್ವತಃ ಮುಕ್ತಿಯಲ್ಲಿ ಶ್ವೇತದ್ವೀಪಗಳಲ್ಲಿ ಭಗವಂತನ ಸೇವೆ ಮಾಡ್ತಾಳೆ ಅಂತ ಹೇಳ್ತಾರೆ. ಸ್ವಯಮಿಂದಿರೈವ ಪತಿಮಾನ ಕರಿ ಗ್ರಹ ಕರ್ಮ ಯತ್ರ ಕುರುತೆ ಸುತರಾಮ್. ಇದನ್ನೇ ದಾಸರಂದ್ರು, ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ತಾನೇ ಮಾಡುತ್ತಿಹಳು, ಎಂಥ ಧನ್ಯಳು ಲಕುಮಿ ಎಂಥ ಮಾನ್ಯಳು ಅಂತ. ಈ ರೀತಿ ಅಂದ್ರೆ ಆ ಶ್ವೇತದ್ವೀಪ ವಾಸಿಗಳ ಒಂದು ದಿವ್ಯವಾದ ಮಹಿಮಾ ಅಂದ್ರೆ ಲಕ್ಷ್ಮಿಯೇ ಸ್ವತಃ ಸೇವೆ. ಇಲ್ಲಿ ನೀವು ತಿಳ್ಕೊಂಡು ವೈಕುಂಠ ಶ್ವೇತದ್ವೀಪ ಹೇಳುವಾಗ, ವೈಕುಂಠ ಅಂದರೆ ಒಂದು ಆಗ್ನೇಯ ಪುರಾಣದಲ್ಲಿ ಹೇಳೋದು ಉಂಟು, ಲಕ್ಷ್ಮಿನೇ ವೈಕುಂಠದ ರೂಪದಲ್ಲಿ ಇದ್ದಾಳಂತ. ಅಂದ್ರೆ ಲಕ್ಷ್ಮಿಯ ಒಂದು ಶರೀರವೇ ಅದು ವೈಕುಂಠ ಮುಕ್ತಿ ಅಂತ ಕರೆದದ್ದುಂಟು. ಅದಕ್ಕೆ ಅದೆಲ್ಲವೂ ಕೂಡ ಅಪ್ರಾಕೃತವಾಗಿರತಕ್ಕಂಥದ್ದು ಅಂತ ಹೇಳಿ ಶರೀರೇವ ಲೋಕರೂಪೇಣ ವಿಷ್ಣೋಸ್ತಿಷ್ಠತಿ ಸರ್ವದಾ, ಆಗ್ನೇಯ ಪುರಾಣದ ಮಾತು. ಅಲ್ಲಿ ಹೇಳತಕ್ಕಂಥ ಮಹಾಲಕ್ಷ್ಮಿಯೇ ಆ ವೈಕುಂಠದ ರೂಪದಲ್ಲಿ ತಾನಿದ್ದು ಭಗವಂತನ ಸೇವೆ ಮಾಡ್ತಾಳೆ. ದಿವ್ಯವಾಗಿರ್ತಕ್ಕಂಥ ವಿಚಾರಗಳು ಉಂಟು. ಸರಿ, ಶ್ವೇತದ್ವೀಪದ ಬಗ್ಗೆ ಚಿಂತನೆ ಮಾಡಿದ್ರೆ ಸಾಕು ಪುಣ್ಯ ಸಿಗುತ್ತೆ ಅಂತ, ಹಂಗಾದ್ರೆ ನಮಗೆಲ್ಲ ಪುಣ್ಯ ಸಿಗುತ್ತೆ ಅನ್ನುವಂಥದ್ದು. ಸರಿ, ಡಾಕ್ಟರ್ ಶಲ್ಲಪಿಳ್ಳ ಅಯ್ಯಂಗಾರ್ ಅವರೇ, ನೋಡಿ ಇವಾಗ 600 ವರ್ಷಗಳ ಹಿಂದೆ ಇತಿಹಾಸದಲ್ಲಿ ದಾಖಲಾಗಿದೆ ಅನ್ನುವಂಥ ವಿಚಾರವನ್ನ ಹೇಳಿದ್ರು ರಮಣ ದೀಕ್ಷಿತರು. ಮಲಯಪ್ಪ ಸ್ವಾಮಿ ಅನ್ನುವಂಥವನು ಶ್ವೇತದ್ವೀಪದ ಸಮೀಪನೇ ಸಿಕ್ಕದ, ಅವನ್ನ ತಗೊಂಡ್ಬಂದು ಇವಾಗ ಉತ್ಸವಕ್ಕೆ ಬಳಸ್ಕೊಳ್ಳಾಗ್ತಾ ಇರೋದು. ಅದ್ರ ಜೊತೆಗೆ ಬೇರೆ ಬೇರೆ ಕುಂಭಗಳು, ಬೇರೆ ಬೇರೆ ವಿಗ್ರಹಗಳು ಕೂಡ ಸಿಕ್ಕಿದೆ. ಆ ದಿವ್ಯ ಮೂರ್ತಿಗಳಿಂದಾನೇ ಇವಾಗ ವಸಂತೋತ್ಸವ, ಕಲ್ಯಾಣೋತ್ಸವ, ಬೇರೆ ಬೇರೆ ಉತ್ಸವಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಇದಕ್ಕೆ ಏನಾದ್ರು ಇತಿಹಾಸದ ಕುರುಹುಗಳೇನಾದ್ರೂ ಇದೆಯಾ, ಹೇಗೆ ಮಲಯಪ್ಪ ಸ್ವಾಮಿ ಬಗ್ಗೆ ಏನು ಅಂತ ಸರ್? ನಾವು ಹಿಸ್ಟ್ರಿ ಆಫ್ ಅದರಲ್ಲೇ ತಿರುಪತಿನ ನೋಡಿದ್ರೆ
ಅಲ್ಲಿ ಪೂರ್ತಿ ದಾಖಲೆ ಮಾಡಿದ್ದಾರೆ. ಎಸ್.ಕೆ. ಕೃಷ್ಣಸ್ವಾಮಿ ಅಯ್ಯಂಗಾರ್ ಅಂತ ಹೇಳಿ ಅವರು 2 ವಾಲ್ಯೂಮಲ್ಲಿ ತಿರುಪತಿಯ ಇತಿಹಾಸವನ್ನು ಬರೆದಿದ್ದಾರೆ. ಅಲ್ಲಿನ ಶಾಸನಗಳನ್ನೆಲ್ಲ ಸಂಗ್ರಹಿಸಲಾಗಿದೆ. ಅದಲ್ಲದೆ ವೆಂಕಟಾಚಲ ಇತಿಹಾಸ ಮಾಲಾ ಅನ್ನುವಂತಹ ಗ್ರಂಥದಲ್ಲಿಯೂ ಕೂಡ ದಾಖಲೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ನಮಗೆ ಗೊತ್ತಾಗೋ ಥರ ಮೂಲಮೂರ್ತಿಯ ಬಗ್ಗೆ ಅನೇಕ ದಾಖಲೆಗಳನ್ನು ಈಗಾಗಲೇ ನಾವು ಅನೇಕ ಕಾರ್ಯಕ್ರಮಗಳ ಮೂಲಕ ಮಾತನಾಡಿದ್ದೀವಿ. ಇನ್ನು ಮಲಯಪ್ಪ ಸ್ವಾಮಿಯ ವಿಶೇಷವನ್ನು ಹೇಳೋದಾದರೆ, ಶ್ರೀ ರಾಮಾನುಜಾಚಾರ್ಯರು ಆ ವೆಂಕಟೇಶ್ವರ ಸ್ವಾಮಿಗೆ ಬಿಳಿಯ ಮಣ್ಣನ್ನು ಧರಿಸಿದ್ರು. ಇಲ್ಲೊಂದು ಸ್ವಾರಸ್ಯಕರವಾದ ಅಂಶ ಇದೆ, ಅದನ್ನು ಹೇಳ್ಬಿಟ್ಟಿದ್ದೀನಿ, ಹೇಳ್ತೀನಿ. ಶ್ವೇತದ್ವೀಪಿ ಮಣ್ಣು, ಬಿಳಿಯ ಮಣ್ಣನ ನಾಮವನ್ನು ಧರಿಸ್ತಾರೆ ದೇವರಿಗೆ. ಅದೇ ರೀತಿ ಪಚ್ಚಕರ್ಪೂರವನ್ನು ಧರಿಸ್ತಾರೆ. 3 ದಿನ ಪಚ್ಚಕರ್ಪೂರ, 3 ದಿನ ನಾಮವನ್ನು ಧರಿಸಬೇಕು ಅಂತ ಹೇಳಿ ಅಲ್ಲಿ ಒಂದು ಆದೇಶವಾಗಿತ್ತು. ಇವತ್ತು ಅಲ್ಲಿ ಕೆಲಸ ಮಾಡುವಂತಹ ಆ ವೈಖಾನಸರಿರ್ಬೋದು, ಪಾಂಚರಾತ್ರಿಗಳಿರ್ಬೋದು, ಎಲ್ಲರೂ ನಾಮವನ್ನೇ ಧರಿಸ್ತಾರೆ. ಈ ನಾಮದ ಮಣ್ಣು ಎಲ್ಲಿಂದ ಬಂತು ಅಂತಂದ್ರೆ, ನಾರದೀಯ ಪುರಾಣದ ಪ್ರಕಾರ ಶ್ವೇತದ್ವೀಪದಿಂದ ತಂದಂತಹ ಮಣ್ಣದು. ಅದಕ್ಕೆ ಅದು ಬಿಳಿಯ ಮಣ್ಣು. ಅದನ್ನ ಗರುಡ ಶ್ವೇತದ್ವೀಪದಿಂದ ತಂದು ನಮ್ಮ ಕರ್ನಾಟಕದ ಮೇಲುಕೋಟೆಯಲ್ಲಿ ಹಾಕಿದ್ನಂತೆ. ಆದ್ರಿಂದಾನೆ ಮೇಲುಕೋಟೆಯ ನಾಮ ಅಂತ ಅದು ಅತ್ಯಂತ ಪ್ರಸಿದ್ಧ. ಇವತ್ತಿಗೂ ತಿರುಪತಿಗೆ ಸಪ್ಲೈ ಆಗ್ತಾ ಇರೋದು ಕೂಡ ಮೇಲುಕೋಟೆ ನಾಮನೇ. ಅಲ್ಲಿ ಹಾಕೊಳ್ಳೋರು ಕೂಡ ಮೇಲುಕೋಟೆ ನಾಮವನ್ನೇ ಹಾಕೊಳ್ಳೋದು. ಯಾಕೆ ಅಂದ್ರೆ ಇದು ಶ್ವೇತದ್ವೀಪದಿಂದ ಬಂದಂತಹ ನಾಮ, ಶ್ವೇತದ್ವೀಪದಿಂದ ಬಂದದ್ದನ್ನೇ ಧರಿಸ್ಬೇಕು ಅಂತ. ಎಷ್ಟು ತುಂಬಾ ಆಶ್ಚರ್ಯಕರವಾದಂತಹ ವಿಷಯ. ಇವತ್ತಿಗೂ ಕೂಡ ಈ ಶ್ವೇತ ನಾಮವನ್ನು ಧರಿಸೋದು ಎಲ್ಲ ಭಾರತದಾದ್ಯಂತ, ಉತ್ತರ ಭಾರತದಿಂದ ಹಿಡಿದು ದಕ್ಷಿಣ ಭಾರತ ತನಕ ಇದು ಅಭ್ಯಾಸದಲ್ಲಿದೆ. ಈ ರೀತಿ ಉತ್ಸವಗಳನ್ನ ಏರ್ಪಾಡು ಮಾಡುವಾಗ ಉತ್ಸವಗಳನ್ನ ಮಾಡೋದಕ್ಕೆ ಒಂದು ಉತ್ಸವ ಮೂರ್ತಿ ಇರಲಿಲ್ಲ. ಈ ಉತ್ಸವ ಮೂರ್ತಿ ಎಲ್ಲಿ ಸಿಕ್ತು ಅಂತ ಕೇಳಿದ್ರೆ, ಒಂದು ಗುಹೆಯಲ್ಲಿ ಸಿಕ್ತಂತೆ. ಆ ಗುಹೆ ಯಾವುದು ಅಂತ ಹೇಳಿದ್ರೆ ಕಳ್ಳರ ಗುಹೆ. ಅದು ಕಳ್ಳರು ತಮ್ಮ ಆಭರಣಗಳನ್ನ ಕದ್ದು ಅದನ್ನ ಗುಹೆಯಲ್ಲಿ ಇಡ್ತಾ ಇದ್ರಂತೆ. ಆ ಗುಹೆಯಲ್ಲಿ ನೋಡಿದ್ರೆ ಅತ್ಯಪೂರ್ವವಾದಂತಹ ಒಂದು ಶ್ರೀಭೂ ಸಮೇತವಾದಂತಹ ಒಂದು ವಿಗ್ರಹ ಸಿಕ್ತು ಅಂತ. ಅದಕ್ಕೋಸ್ಕರನೇ ಅದನ್ನ ಮಲಯಪ್ಪ ಸ್ವಾಮಿ, ಅದು ಕಳ್ಳರ ದೇವತೆ, ಕಳ್ಳರಿಂದ ಸಿಕ್ಕಿದ್ದು ಅಂತ. ಆ ಕಳ್ಳರು ಅಂದ್ರೆ ನಾವು ಈ ಕಾಲದ ಕಳ್ಳರ ತರ ತಗೋಬೇಕಾಗಿಲ್ಲ, ಅವರು ಬೇರೆ ರೀತಿಯಾದಂತಹ ಕಳ್ಳರು. ಒಟ್ಟಿನಲ್ಲಿ ಇದು ಉಲ್ಲೇಖದಲ್ಲಿರುವಂತಹದ್ದು. ಇದಕ್ಕೇನು ಅಂದ್ರೆ ಆ ವಿಗ್ರಹ ಯಾರು ಮಾಡಿಸಿದ್ರು, ಎಲ್ಲಿ ಆರಂಭವಾಯಿತು, ಯಾವ ಕಾಲದಲ್ಲಿ ಮಾಡಿಸಿದ್ರು, ಅದಕ್ಕೆ ನಮ್ಮ ಹತ್ರ ದಾಖಲೆ ಇಲ್ಲ ಐತಿಹಾಸಿಕವಾಗಿ. ಆದ್ರೆ ಈ ಕಥೆನ ಮಾತ್ರ ಅಲ್ಲಿ ಜನಜನಿತವಾಗಿ ಹೇಳ್ಕೊಂಡು ಬರ್ತಾರೆ. ಬಟ್ ಒಂದು 600 ವರ್ಷದ ಇತಿಹಾಸವಂತೂ ಆ ವಿಗ್ರಹ ಮೂರ್ತಿಗೆ ಇದೆ. ಆವತ್ತಿಂದ ಆ ಮೂರ್ತಿಯನ್ನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಬಹುಶಃ ಆ ಶ್ವೇತದ್ವೀಪದ ಗುಹೆಯಲ್ಲಿ ಸಿಕ್ಕಿದ್ರಿಂದಾಗಿ ಬಹುಶಃ ಅದು ಶ್ವೇತದ್ವೀಪದಿಂದಾನೇ ಬಂದಂತಹ ಮೂರ್ತಿ ಆಗಿರ್ಬೋದು ಅನ್ನೋದು ಅಪ್ರಾಕೃತವಾಗಿರೋದು ಅಂತ ಅಲ್ಲಿನ ಭಕ್ತರ ನಂಬಿಕೆ. ಸರಿ, ಅಂದ್ರೆ ಇತಿಹಾಸದಲ್ಲೂ ಕೂಡ ಈ ವಿಷಯಗಳು ಸಿಗುತ್ತೆ ಅಂತ ಹೇಳ್ತೀರಾ ಸರ್ ತಾವು? ಹೌದು, ಕೆಲವಷ್ಟು ದಾಖಲೆಗಳಿದೆ. 600 ವರ್ಷದ ಇತಿಹಾಸವಂತೂ ಸಿಗುತ್ತೆ. ಆದ್ರೆ ಅದನ್ನ ಯಾರು ಯಾವಾಗ ಮಾಡಿದ್ರು, ಅದು ಇಲ್ಲಿ ಮಾಡಿಸಿದ್ದೆ ಬೇರೆಯವರೇ, ಅದು ದಾಖಲೆ ಸಿಗೋದಿಲ್ಲ. ಓಕೆ ಓಕೆ. ನಾಗರಾಜಾಚಾರ್ಯ ಅವರೇ, ತಾವು ಸರ್ ಇವಾಗ ನೋಡಿ, ಈ ಮಾತಾಡ್ತಾ ಇದ್ವಿ ನಾವು ಶ್ವೇತ ದ್ವೀಪದ ಬಗ್ಗೆ ಮಾತಾಡ್ತಾ ಇದ್ವಿ, ಮುಕ್ತರ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ ನೋಡಿ, ಅವರೆಲ್ಲರೂ ಬಂದು ಇವಾಗ ಚತುರ್ಮುಖ ಬ್ರಹ್ಮ ಬರ್ತಾನೆ, ಇಂದ್ರಾದಿ ದೇವತೆಗಳು ಬರ್ತಾರೆ ತಿಮ್ಮಪ್ಪನ ಪೂಜೆಗೆ. ಅದ್ರ ಜೊತೆಗೆ ಈ ಶ್ವೇತ ದ್ವೀಪದಲ್ಲಿರುವಂಥ ಮುಕ್ತರು ಕೂಡ ಬರ್ತಾರೆ, ತಿಮ್ಮಪ್ಪನ ಪಾದ ಸೇವೆಯನ್ನು ಮಾಡ್ತಾರೆ ಅನ್ನುವಂಥದ್ದು. ಇವಾಗ ಇಷ್ಟೊಂದೆಲ್ಲ ಪೂಜೆ ಪಡೆಯುವಂಥ ತಿಮ್ಮಪ್ಪನ ಶಕ್ತಿ ಅನ್ನುವಂಥದ್ದು ಈ ಎಲ್ಲರ ಅಂದರೆ ದೇವತೆಗಳು ಪೂಜೆ ಮಾಡೋದ್ರಿಂದ ಅವನ ಪ್ರಭೆ ಹೆಚ್ಚಾಗಿ ಅಲ್ಲಿಗೆ ಹೋಗುವಂಥವರ ಸಂಖ್ಯೆ, ಅಲ್ಲಿ ಅವನ ಹತ್ರ ಬೇಡ್ಕೊಂಡಿದ್ದೆಲ್ಲ ಈಡೇರುತ್ತೆ, ಅಥವಾ ಮತ್ತೆ ಮತ್ತೆ ಅವನನ್ನು ನೋಡಕ್ಕೆ ಹೋಗ್ತಾರಲ್ಲ, ಸೊ ಈ ಪ್ರಭೆಯಿಂದಾನೇ ಹೋಗ್ತಾ ಇದ್ದಾರಾ ಹೇಗೆ ಅಂತ ಸರ್? ನಿಜ. ಆದರೆ ಒಂದು ನೀವು ಹೇಳೋ ಪ್ರಕಾರ ಈ ದೇವತೆಗಳಿಂದ ಭಗವಂತನಿಗೇನು ಪ್ರಭೆ ಆಗಬೇಕಾದಿಲ್ಲ, ಅವನ ಪ್ರಭೆಯಿಂದಲೇ ಇವರೆಲ್ಲ ಹೋಗೋದು. ಈ ಶ್ರೀನಿವಾಸ ಏನು ಮಾಡ್ತಾನೆ ಅಂದರೆ, ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ದೇವತೆಗಳಿಗಾಗಲಿ ಒಳಗಡೆ ಅವನೇ ಪ್ರೇರಣೆ ಕೊಡ್ತಾನೆ, ನೀನು ನನ್ನ ಹತ್ರಕ್ಕೆ ಬಾ, ನಾನು ನಿನ್ನ ಅಂದ್ರೆ ಇವನಿಗೆ ಆಸೆ ಇರುತ್ತೆ ತನ್ನ ಭಕ್ತರನ್ನು ನೋಡಕ್ಕೆ. ಯಾಕೆ ಹೇಳಿದೆ ಅಂದ್ರೆ, ಇವಾಗ ಕೆಲವೊಂದು ಕಡೆ ಪೂಜೆ ಮಾಡ್ತಾ ಮಾಡ್ತಾ ದೈವ ಸಾನ್ನಿಧ್ಯ ಹೆಚ್ಚಾಗ್ತಾ ಇದೆ. ಪೂಜೆ ಮಾಡದೆ ಹೋದ್ರೆ ಏನಂದ್ರೆ ಆ ಪ್ರೇರಣೆ ಅನ್ನೋದು ಹೊಟ್ಟೋಗುತ್ತೆ ಅಂತ. ಇಂದ್ರಾದಿ ದೇವತೆಗಳು, ಚತುರ್ಮುಖ ಬ್ರಹ್ಮ, ಈ ಮುಕ್ತರು, ಸಿದ್ಧಿ ಪುರುಷರು, ಇವರೆಲ್ಲ ಪೂಜೆ ಮಾಡಿ ಅದೇನು ಪ್ರಭೆ ಹೆಚ್ಚಾಗ್ತಾ ಇದೆಯಾ? ಯಾಕೆ ಅಂತಂದ್ರೆ ಅವನು ಸನ್ನಿಧಾನನೂ ಅಷ್ಟೇ ಇದೆ, ಇವರೆಲ್ಲ ಹೋಗಿ ಅದಕ್ಕೆ ಯಾವುದೇ ದೇವಸ್ಥಾನದಲ್ಲಿ ಹೆಚ್ಚು ಭಕ್ತರು ಬರೋ ಕಡೆ ಸನ್ನಿಧಾನ ಜಾಸ್ತಿ ಆಗುತ್ತೆ. ಬರೀ ದೇವತೆ ಅನ್ನಲ್ಲ, ಹೆಚ್ಚು ಭಕ್ತಾದಿಗಳು ಬಂದರೆ
ಎಂತೆಂಥ ಭಕ್ತರು ನಾವಾಗಲೇ ತಿಳ್ಕೊಂಡು ಅನೇಕ ಅವಧೂತರು ಮುಕ್ತರು ಅವರೆಲ್ಲ ಬಂದಿರ್ತಾರೆ. ಕೆಲವು ಪುರಾತನ ದೇವಸ್ಥಾನಗಳಿರುತ್ತಲ್ಲ, ಬೇಕಾದಷ್ಟು ಯತಿಗಳು ಅದಕ್ಕೆ ಅಭಿಷೇಕ ಮಾಡಿರ್ತಾರೆ, ಅನೇಕ ಜನ ಯತಿಗಳು ಅದಕ್ಕೆ ಮಂಗಳಾರತಿ ಮಾಡಿರ್ತಾರೆ, ಅನೇಕ ಯತಿಗಳು ಅದಕ್ಕೆ ಪೂಜೆ ಮಾಡಿರ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ಪ್ರಾಚೀನ ದೇವಾಲಯಗಳಲ್ಲಿ ತುಂಬಾ ಮಹತ್ವ ಇರುತ್ತೆ. ಯಾಕಂದ್ರೆ ಇಷ್ಟೋ ಜನದಿಂದ ಪೂಜೆಯನ್ನ ಸ್ವೀಕಾರ ಮಾಡಿರ್ತಾನೆ ಭಗವಂತ. ಹಾಗಾಗಿ ಭಗವಂತ ತನ್ನ ಭಕ್ತರನ್ನು ಇಷ್ಟಪಡ್ತಾನೆ. ಹೆಚ್ಚು ಜನ ಭಕ್ತರು ಬಂದು ಹೋಗ್ತಾರೆ. ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಸನ್ನಿಧಾನ ಯಾಕಿರುತ್ತೆ ಅಂದ್ರೆ ಇಂಥ ಶ್ರೇಷ್ಠ ಭಕ್ತರ ಪಾದಧೂಳಿ, ಇಂಥ ಶ್ರೇಷ್ಠ ಭಕ್ತರ ಸಾಮಾನ್ಯವಾಗಿ ಒಂದು ಉಲ್ಲೇಖ ಇದೆ. ನಖ್ಯ ಮಯ್ಯಾನಿ ತೀರ್ಥಾನಿ ನದೇವ ಮೃಚ್ಛಿಲಾಮಯ ತೇ ಪುರಂಚುರುಕಾಲೇನ ದರ್ಶನಾದೇವ ಸಾಧವ. ಈ ಸಾಧು ಸಂತರು ಎಲ್ಲಿ ಹೆಚ್ಚೆಚ್ಚು ಬರ್ತಿರ್ತಾರೋ ಅವರಿಂದಾಗೇನೆ ಆ ಕ್ಷೇತ್ರಕ್ಕೆ ಸನ್ನಿಧಾನ ಉಂಟಾಗ್ಬಿಡತ್ತೆ. ಯಾಕೆಂದ್ರೆ ಭಗವಂತನ ವಿಭೂತಿ ರೂಪಗಳಿದ್ದಾಗೆ ಅವರೆಲ್ಲ. ಮತ್ತೆ ಎರಡನೇದಕ್ಕೆ ಆಕರ್ಷಣೆಯನ್ನು ಭಗವಂತನೇ. ನೀವು ಹೇಳಿದ್ದು ಸತ್ಯ. ಒಂದು ಕಡೆ ನಾನು ಉಲ್ಲೇಖ ನೋಡಿದ್ದೆ, ಶ್ರೀನಿವಾಸನಿಗೆ ಯಾವಾಗ ತೃಪ್ತಿ ಆಗತ್ತಂತೆ ಅಂದ್ರೆ ತಾನು ಒಮ್ಮೆಲೆ 12 ಲಕ್ಷ ಜನ ತನ್ನ ಭಕ್ತರು ಬಂದ್ರೆ ಅವಾಗ ತೃಪ್ತಿ ಆಗುತ್ತಂತೆ. 12 ಲಕ್ಷ ಜನ ಅಷ್ಟು ನಿರೀಕ್ಷೆ ಮಾಡ್ತಾನಂತೆ. ಅದಕ್ಕೆ ವಾದಿರಾಜರು ಕೂಡ ವರ್ಣನೆ ಮಾಡ್ತಾರೆ, ಇಷ್ಟು ಎತ್ತರ ಯಾಕೆ ನಿಂತಿದ್ದಾನೆ ಅಂದ್ರೆ ತನ್ನೆಲ್ಲ ಭಕ್ತರಿಗೆ ತಾನು ದರ್ಶನ ಕೊಡಕ್ಕೆ ಮೇಲೆ ನಿಂತಿದ್ದಾನೆ. ತನ್ನ ಭಕ್ತರನ್ನು ಎಲ್ಲರೂ ನೋಡಕ್ಕೆ ತಾನು ಇಷ್ಟಪಡ್ತಾನೆ. ಅವನು ಭಕ್ತನಾದೀನಪ್ಪ, ಅವನು ಭಕ್ತ ಪ್ರಿಯ, ಅವನು ಭಕ್ತ ವತ್ಸಲ. ಅವನು ಎಷ್ಟು ಹೆಸರುಗಳು ಹೇಳಬೇಕು. ಎಲ್ಲ ಸಾಮಾನ್ಯ ನೋಡಿ ಕಡು ಬಡತನದಲ್ಲಿರೋರು ಕೂಡ ಆಕರ್ಷಿತರಾಗ್ತಾರೆ ಶ್ರೀನಿವಾಸನಿಗೆ. ದುಡ್ಡೇ ಇರಲ್ಲ ಪಾಪ, ಆ ಹೆಂಡತಿ ಮಕ್ಕಳನ್ನೆಲ್ಲ ಕಷ್ಟನೋ ಸುಖನೋ ಹೇಳ್ಕೊಂಡು ಆ ಮಕ್ಕಳನ್ನೆಲ್ಲ ಎಳ್ಕೊಂಡು ಹೋಗ್ತಿರ್ತಾರೆ. ಯಾಕೆ ಅಂದ್ರೆ ಪ್ರೇರಣೆ ಅವಂದೇ ಅದು. ಅಲ್ಲಿ ಹೋದ್ಮೇಲೆ ಅಷ್ಟೆಲ್ಲ ಕಷ್ಟಪಟ್ಟರು ಕೂಡ ಅನುಗ್ರಹ ಮಾಡ್ಬಿಡ್ತಾನೆ, ಸಂತೋಷ ಕೊಡ್ತಾನೆ. ಈ ರೀತಿ ಇಷ್ಟು ಜನ ಪ್ರಾಯಶಃ ವಿಶ್ವದಲ್ಲೇನೆ ಅತಿ ಇಷ್ಟು ಜನಕ್ಕೆ ದರ್ಶನ ಕೊಡೋ, ದಿನಕ್ಕೆ 65,000 ರಿಂದ 70,000 ಜನಕ್ಕೆ ದರ್ಶನ ಕೊಡ್ತಾನೆ. ಅಂತ ಶ್ರೇಷ್ಠವಾದ ಒಂದೇ ಒಂದು ದೇವಸ್ಥಾನ ವಿಶ್ವದಲ್ಲಿ ಅಂದ್ರೆ ನಮ್ಮ ತಿರುಮಲ ತಿರುಪತಿ ಅಂತ ಮಹಾನುಭಾವ ನಮ್ಮ ಸ್ವಾಮಿ. ಹಾಗೆ ನೀವು ಹೇಳಿದಾಗ ಭಕ್ತರಿಂದಲೂ ವಿಶೇಷವಾದ ಸನ್ನಿಧಾನ ಇದೆ. ಅವನೇ ಮೂಲತಃ ಶಕ್ತಿವಂತ, ಅವನು ಬಿಂಬ, ನಾವೆಲ್ಲ ಪ್ರತಿಬಿಂಬ. ಇಷ್ಟೇ ವ್ಯತ್ಯಾಸ. ಸರಿ, ಅದೇ ನಮ್ಮ ದೃಷ್ಟಿಯಿಂದ ಅದೇ ಶ್ವೇತದ್ವೀಪ. ಅಲ್ಲಿ ಹೋದ್ರೆ ಅಷ್ಟೇ ಸಾಕು ನಮಗೆ. ಸಮೀರಾಚಾರ್ಯ ಅವರೇ ನೋಡಿ, ಈಗ ನಾನು ಹೇಳ್ತಾ ಇದ್ದೆ ಪಾಶ್ಚಾತ್ಯ ದೇಶಗಳಲ್ಲಿ ಒಟೋಪಿಯಾ ಅಂತ ಕರೀತಾರೆ ಅನ್ನುವಂಥದ್ದು ಈ ಶ್ವೇತದ್ವೀಪಕ್ಕೆ. ಹಾಗೆಯೇ ತುಂಬಾ ಸಂಶೋಧನೆಗಳು ಕೂಡ ನಡೆದಿದೆಯಂತೆ ಈ ಶ್ವೇತದ್ವೀಪದ ಬಗ್ಗೆ. ಇದ್ರ ಬಗ್ಗೆ ಏನಾದ್ರು ಸ್ಟಡಿ ಮಾಡಿದ್ರೆ ಇದ್ರ ಬಗ್ಗೆ ಏನಾದ್ರು ಹೇಳಲಿಕ್ಕೆ ಸಾಧ್ಯನಾ ಸರ್? ಅವಶ್ಯವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಮೊದಲನೇದ್ದೇನು ಅಂತಂತಂದ್ರೆ ಧಾರ್ಮಿಕವಾದಂತಹ ಗುಣಗಳ ಪರಿಕಲ್ಪನೆಯನ್ನ ಎಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಮಾರ್ಗ ಮಾಡ್ಕೊಂಡಿರ್ತಾರೆ. ಅಂದ್ರೆ ನಾನು ಬೆಂಗಳೂರಿಗೆ ಹೇಗೆ ಬೇಕಾದ್ರೂ ಹೋಗ್ಬೋದು, ಅಂದ್ರೆ 4-5 ರೂಟ್ಗಳಿರ್ತವೆ. ಹಂಗ ಆ ಮೋಕ್ಷಕ್ಕೆ ಹೋಗ್ಬೇಕು ಅಂತಂತಂದ್ರೆ ಬೇರೆ ಬೇರೆ ಗುರುಗಳು ಬೇರೆ ಬೇರೆ ರೀತಿಯಾದಂತಹ ಮಾರ್ಗಗಳನ್ನ ಹೇಳ್ತಾ ಹೋದಾಗ ಸೊ ಆ ಪ್ರಕಾರವಾಗಿ ಅಧ್ಯಯನವೂ ಕೂಡ ನಡೆದಿರ್ತದೆ. ಸೊ ಅದಕ್ಕೆ ಇದೇ ಮಹಾಭಾರತದ ಶಾಂತಿ ಪರ್ವದಲ್ಲೇನೆ ಒಂದು ಅದ್ಭುತವಾದಂತಹ ನಾರದರು ಒಂದು ಮಾತು ಹೇಳ್ತಾರೆ. ಅಂದ್ರೆ ಶ್ವೇತದ್ವೀಪಕ್ಕೆ ಹೋಗ್ಬೇಕು ಅಂತಂದ್ರೆ ಏನ್ ಮಾಡಬೇಕು, ಶ್ವೇತದ್ವೀಪದ ಅದ್ಭುತವಾಗಿರ್ತಕ್ಕಂಥ ಅಲ್ಲೆಲ್ಲ ಈಗ ಹೇಳಿದ್ರಿ ತಿರುಪತಿಯಲ್ಲಿ ಇದೆ ಮಾರ್ಗ ಅಂತ. ಸೊ ಆ ತಿರುಪತಿಯಲ್ಲಿರ್ತಕ್ಕಂಥ ಮಾರ್ಗಾದಿಗಳನ್ನ ಮತ್ತು ಎಲ್ಲಿ ಆ ಶ್ವೇತದ್ವೀಪಕ್ಕೆ ಹೋಗುವಂತ ಮಾರ್ಗ ಇದೆ ಆ ಮಾರ್ಗಗಳನ್ನ ನೋಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಬಹಳ ಅದ್ಭುತವಾಗಿ ಎಲ್ಲರೂ ತಿಳಿದುಕೊಳ್ಳಬೇಕಾದದ್ದು ಏನು ಅಂತಂತಂದ್ರೆ ನಾರದ ಕೃತ ಭಗವನ್ನಾಮ ಸ್ತೋತ್ರ ಅಂತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಬರ್ತದೆ. ಸೊ ಅಲ್ಲಿ ಹೇಳ್ತಾರೆ ಏನು ಅಂತಂದ್ರೆ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಮತ್ತು ಅನಿರುದ್ಧ ಈ 4 ರೂಪಗಳ ಅನುಸಂಧಾನವನ್ನ ನಿರಂತರವಾಗಿ ಯಾರು ಮಾಡ್ತಾ ಇರ್ತಾರೋ ಆ ಭಕ್ತರಿಗೆ ಶ್ವೇತದ್ವೀಪಗಳ ನಿವಾಸಿಗಳ ದರ್ಶನ, ಶ್ವೇತದ್ವೀಪಕ್ಕೆ ಹೋಗುವಂತಹ ಮಾರ್ಗದ ದರ್ಶನ ಮತ್ತು ವಿಶೇಷವಾಗಿ ಆ ಶ್ವೇತದ್ವೀಪದಲ್ಲಿರ್ತಕ್ಕಂತಹ ಭಕ್ತರ ಗುಣಗಳು ತಮ್ಮಲ್ಲಿ ಬರುವಂತಹ ಒಂದು ಸೌಭಾಗ್ಯ ಸಿಗ್ತದೆ ಅಂತ. ಸೊ ಅದಕ್ಕೆ ತಿರುಪತಿಗೆ ಹೋದಾಗ ನಮ್ಮ ಮನಸ್ಸು ಹೆಂಗಾಗ್ತದೆ ಅಂತಂದ್ರೆ ಯಾರಾದ್ರೂ ಏನೇ ದಾನ ಕೇಳಿದ್ರು ಕೂಡ ಕೊಟ್ಟು ಬಿಡ್ತೇವೆ. ಎಷ್ಟೋ ಜನ ಆ ದರ್ಶನಕ್ಕೆ ಹೋಗ್ತಿರ್ಬೇಕಾದ್ರೆ ದುಡ್ಡಿಲ್ಲ ಅಂತ ಹೇಳಿ ಕೈಯಲ್ಲಿದ್ದಂತ ಆಭರಣವನ್ನು ಕೂಡ ಹಾಕಿದ್ದು ಉಂಟು. ಅದೇ ಸುತ್ತಮುತ್ತಲು ಎಲ್ಲೋ ದೇವಸ್ಥಾನಕ್ಕೆ ಹೋದಾಗ ರೊಕ್ಕ ಇಲ್ಲ ಅಂತಂದ್ರೆ ಮುಂದಿನ ಸತ ಹಾಕಿದ್ರಾತು ಅಂತ ನಾವು ಹೇಳ್ತೇವೆ. ಆದ್ರೆ ವೆಂಕಟೇಶ ದೇವರ ಸನ್ನಿಧಾನಕ್ಕೆ ಹೋದಾಗ ನಮಗೆ ವೈರಾಗ್ಯ ಆ ಒಂದು ಮಟ್ಟದಲ್ಲಿ ಬರ್ತದೆ. ಸೊ ಅದಕ್ಕೆ ಇವತ್ತಿನ ದಿವಸ ನೀವು ಕೇಳಿದಂತ ಪ್ರಶ್ನೆ ಬಹಳ ಸಮಂಜಸವಾಗಿದೆ, ವಿಷಯ ಅದ್ಭುತವಾಗಿದೆ. ಅದೇನು ಅಂತಂತಂದ್ರೆ ಮೊಟ್ಟ ಮೊದಲಿಗೆ ನಮ್ಮಲ್ಲಿ ಬರಬೇಕಾದದ್ದು ಗುಣಗಳ ಅನುಸಂಧಾನ, ಅದರಲ್ಲೂ ವಿಶೇಷವಾಗಿ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಅನಿರುದ್ಧ ಅಂತನ್ನುವ ಈ ರೂಪಗಳ ಒಂದು ಅನುಸಂಧಾನ. ಸೊ ಇದು ಬಂತು ಅಂತಂತಂದ್ರೆ ತಿರುಪತಿ ವೆಂಕಟೇಶ ದೇವರ ದರ್ಶನವನ್ನು ಮಾಡಿಕೊಂಡ ನಂತರ ಕಲ್ಯಾಣ ಅದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲ. ಅಂದ್ರೆ ಶ್ವೇತದ್ವೀಪ ಒಂದೇ ಲೋಕ ಅಲ್ಲ, ಕಿಂತು ಅನೇಕ ಸಾಯುಜ್ಯ, ಸಾಮೀಪ್ಯ ಇತ್ಯಾದಿ ಮೋಕ್ಷಗಳನ್ನು ಕೂಡ ಆ ಪರಮಾತ್ಮ ಕೊಡೋದರಲ್ಲಿ ಸಂಶಯ ಇಲ್ಲ. ನಮಗೂ ಒಂದಿಲ್ಲ ಒಂದು ದಿವಸ ಆ ದೇವರ ದರ್ಶನ ಈ ರೀತಿಯಾಗಿ ಆಗ್ಲಿ ಅಂತ ಹೇಳಿ ಈ ಒಂದು ವೇದಿಕೆಯ ಮುಖಾಂತರವಾಗಿ ನಾನು ಕೇಳಿ
ಸರ್. ಡಾಕ್ಟರ್ ಶಲಪಿಳ ಅಯ್ಯಂಗಾರ್ ಅವರೇ, ಈಗ ನೋಡಿ ಸರ್, ನೀವು ಹೇಳ್ತಾ ಇದ್ರಿ ಟಿಬೆಟ್, ಚೀನಾ ಈ ಇದಕ್ಕೂ ನಮ್ಮದಕ್ಕೂ ಸಾಮ್ಯತೆ ತುಂಬಾ ಇದೆ ಅಂತ. ಇವಾಗ ಈ ನಿಟ್ಟಿನಲ್ಲಿ ತಗೊಳ್ಳೋದಾದ್ರೆ ಪ್ರಪಂಚದ ಒಂದು ನಾಗರಿಕತೆಯೇ ಬೇರೆ, ಈ ಶ್ವೇತ ದ್ವೀಪದ ನಾಗರಿಕತೆಯೇ ಬೇರೆ ಅಂತ ತೆಗೆದುಕೊಳ್ಬೋದಾ ಸರ್? ಹೌದು, ಇಲ್ಲಿನ ಇದು ಪ್ರಾಕೃತ ಮಂಡಲ. ಇದು ಫಾರಿನರ್ಸ್ ಇವಾಗ ಏನು ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ, ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಈ ಭೂಮಿ ಒಳಗಡೆನೆ ಎಲ್ಲಾನು ಹುಡುಕಕ್ ನೋಡ್ತಾ ಇದ್ದಾರೆ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಸಪ್ತದ್ವೀಪ ವಸುಂಧರ ಅಂತ ಹೇಳಿ ಈ 7 ದ್ವೀಪಗಳಿಂದ ಕೂಡಿದ್ದು ಅಥವಾ 7 ಖಂಡ ಅಂತ ಏನು ಇತ್ತು, ಆ ಖಂಡಗಳಿಂದ ಕೂಡಿದ್ದು ಭೂಮಿ. ಆದ್ರೆ ಭೂಮಿಗೆ ಅತಿರಿಕ್ತವಾದಂತಹ ಅನೇಕ ಇದಿದೆ, ವಿಶ್ವಗಳಿದೆ. ಆಯಾ ಲೋಕಗಳ ಮೇಲ್ಭಾಗದಲ್ಲೂ ಬೇಕಾದಷ್ಟು ಜನ ಇದ್ದಾರೆ ಅನ್ನೋದು ನಮ್ಮ ಭಾರತೀಯರ ಸ್ಪಷ್ಟವಾದಂತಹ ನಂಬಿಕೆ. ಈಗ ಎಲ್ಲವನ್ನು ನೋಡಿದಾಗ ಅಧ್ಯಾತ್ಮ ಶಾಸ್ತ್ರಗಳಲ್ಲಿ ಸುಮ್ಮನೆ ಏನೋ ತಮಾಷೆಗೆ ಕತೆಗೆ ಹೇಳಿಲ್ಲ, ಅವ್ರು ಯಾವುದೋ ಒಂದು ಬೇಸನ್ನ ಇಟ್ಕೊಂಡು ಹೇಳಿದ್ದಾರೆ. ನೀವು ಎಲ್ಲವನ್ನು ಕರೆಕ್ಟ್ ಆಗಿ ನೋಡ್ತಾ ಹೋದ್ರೆ ಸರಿ ಅಂತ ಅನ್ನಿಸ್ತಾ ಇದೆ. ಈಗ ನಾವೇನ್ ಮಾಡ್ತಾ ಇದ್ದೀವಿ, ನಮ್ಮ ಟೆಲಿಸ್ಕೋಪ್ಗಳನ್ನ ಇಟ್ಕೊಂಡು ನಾವು ಅನೇಕ ಆಕಾಶಕಾಯಗಳನ್ನ ಕಂಡುಹಿಡಿತಾ ಇದ್ದೀವಿ. ಈಗ ಆಕಾಶಕಾಯಗಳ ಮೂಲಕ ನಾವೇನ್ ಮಾಡ್ತೀವಿ, 330 ಜ್ಯೋತಿರ್ವರ್ಷ ದೂರದಲ್ಲಿ ಒಂದು ಗ್ರಹ ಸಿಕ್ಕಿದೆ, ಅದರಲ್ಲಿ ನೀರಿರ್ಬೋದು ಅಥವಾ ಅದರಲ್ಲಿ ಖನಿಜಗಳಿರ್ಬೋದು ಅಂತ ಯೋಚನೆ ಮಾಡ್ತೀವಿ. ಅದು ಅತ್ಯಂತ ದೊಡ್ಡದು ಹಬಲ್ ಟೆಲಿಸ್ಕೋಪ್, ನಾಸಾದು. ಅದನ್ನೇ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಆ ಜ್ಯೋತಿರ್ವರ್ಷಗಳ ದೂರದಲ್ಲಿ ಯೋಚನೆ ಮಾಡ್ತೀವಿ. ಆದ್ರೆ ನಾವು ವಿಜ್ಞಾನದ ನಿಯತಕಾಲಿಕೆಗಳನ್ನು ಓದಿದ್ರೆ ನಮಗೆ ಅರ್ಥ ಆಗೋದೇನು ಅಂದ್ರೆ, ಈ ಭೂಮಂಡಲದ, ಈ ಪ್ರಪಂಚದ, ಈ ವಿಶ್ವದ ಸೃಷ್ಟಿಯಲ್ಲಿ ನಾವು ಕೇವಲ 10% ಕೂಡ ನೋಡಕ್ಕಾಗಿಲ್ಲ ಸರಿಯಾಗಿ. ಅದಕ್ಕಿಂತ ಹೆಚ್ಚು ಅಗಾಧವಾದಂತಹ ಅನೇಕ ಆಕಾಶಕಾಯಗಳು, ಅನೇಕ ಲೋಕಗಳ ಕಲ್ಪನೆ ಇದೆ. ಇವರು ನಾವೇನ್ ಹೇಳೋದೇನು ಅಂದ್ರೆ ಶ್ವೇತದ್ವೀಪ ಅನ್ನೋದೇ ಬೇರೆ. ಅಲ್ಲಿ ಮನುಷ್ಯರೇ ಅಲ್ಲ, ಅವರು ಮನುಷ್ಯರ ತರಾನೇ ಅಲ್ಲ. ಈಗ ನಾವು ಊಟ ಮಾಡಬೇಕು, ನಮಗೆ ರಕ್ತ ಬೇಕು, ಅನ್ನ ಆಹಾರ ಬೇಕು, ಅದೊಂದು ಆಕ್ಸಿಜನ್ ಬೇಕು, ನಮಗೆ ಆಮ್ಲಜನಕ ಬೇಕು. ಇವ್ರಿಗೆ ಅದ್ಯಾವುದು ಬೇಕಾಗಿಲ್ಲ. ಇವರು ಊಟ ಮಾಡೋರಲ್ಲ, ಇವ್ರಿಗೆ ನಮ್ಮ ತರ ಇಂದ್ರಿಯ ಇಲ್ಲ, ಇವರಿಗೆ ನಮ್ಮ ತರ ರಕ್ತ ಇಲ್ಲ. ಅದೊಂದು ಸಪರೇಟ್ ಜೀವಿ, ಅದು ಈ ಶರೀರನೇ ಇಲ್ಲ. ಆದ್ರಿಂದ ನೀವು ಎಷ್ಟೇ ಸಂಶೋಧನೆಗೆ ಒಳಪಡಿಸಿದ್ರು ಇದನ್ನ ನೀವು ಸುಳ್ಳು ಅಂತ ಹೇಳ್ಬೋದೇ ಹೊರತು ಇದನ್ನ ನಿಜ ಅಂತ ನಿಮ್ ಕೈಲಿ ಹೇಳಕ್ ಆಗೋದಿಲ್ಲ. ಆದ್ರಿಂದ ಜನ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಈ ಪುರಾಣಗಳು ಹೇಳಿರೋದೆಲ್ಲ ಫುಲ್ ಸುಳ್ಳು ಅಂತ ಅನ್ಕೋತಾರೆ. ಅದನ್ನ ಸುಳ್ಳು ಅಂತ ಅನ್ಕೊಳ್ಳೋದ್ರಿಂದ ಹಾನಿನೂ ಇಲ್ಲ ಅಥವಾ ಸನಾತನ ಧರ್ಮದ ನಂಬಿಕೆಗಳಿಗೆ ಪೆಟ್ಟು ಇಲ್ಲ. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ಪರಮಾತ್ಮ, ಏನು ಅಂತಂದ್ರೆ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಅಂತ. 1,00,000 ಕೋಟಿ ಜನಗಳಲ್ಲಿ ಕೆಲವು ಜನಗಳು ಮಾತ್ರ ಅಧ್ಯಾತ್ಮದ ಕಡೆಗೆ ಒಲವನ್ನ ತೋರಿಸ್ತಾರೆ. ಆ ಅಧ್ಯಾತ್ಮದ ಕಡೆಗೆ ಒಲವನ್ನ ತೋರಿಸುವ ಸಾವಿರಾರು ಜನದಲ್ಲಿಯೂ ಒಬ್ಬ ಮಾತ್ರ ನನ್ನನ್ನ ಅರ್ಥ ಮಾಡ್ಕೊಳ್ತಾನೆ. ಆಮೇಲೆ ಬಹಳ ಜನಕ್ಕೆ ಇನ್ನೊಂದು ತಪ್ಪು ಕಲ್ಪನೆ ಇದೆ. ಭಾರತೀಯ ಜನಗಳಲ್ಲಿ ನಾವು ನಾಮ ಹಾಕೊಂಡು ವೇದಾಧ್ಯಯನ ಮಾಡೋರು ಮಾತ್ರ ಮೋಕ್ಷಕ್ಕೆ ಹೋಗ್ತೀವಿ ಎನ್ನುವಂತಹ ಪರಿಕಲ್ಪನೆ ನಮ್ಮ ಸನಾತನ ಧರ್ಮದಲ್ಲಿ ಇಲ್ಲ. ಬ್ರಿಟಿಷರಲ್ಲಿ ಅವನು ಯಾವ ಆಹಾರವನ್ನು ಬೇಕಾದ್ರೂ ತಿಂತಾ ಇರ್ಲಿ, ಬ್ರಿಟಿಷನೇ ಆಗಿರ್ಲಿ, ಆಫ್ರಿಕನ್ನೇ ಆಗಿರ್ಲಿ, ಚೈನೀಸೇ ಆಗಿರ್ಲಿ, ಅವನಿಗೆ ಅಧ್ಯಾತ್ಮ ಶಕ್ತಿ ಇದ್ರೆ ಅವನಿಗೂ ಭಗವಂತ ಅನುಗ್ರಹ ಮಾಡ್ತಾನೆ, ಅವನ ಮೂಲಕನೂ ಲೋಕ ಕಲ್ಯಾಣ ಮಾಡಿಸ್ತಾನೆ. ಆದ್ರಿಂದ ಭಾರತೀಯರೇ ಆಗಿರ್ಬೇಕು, ತಿರುಪತಿ ತಿಮ್ಮಪ್ಪನ ಭಕ್ತರೇ ಆಗಿರ್ಬೇಕು ಅನ್ನುವಂತಹ ಹಠ ನಮಗಿಲ್ಲ, ನಮ್ಮ ಸನಾತನ ಧರ್ಮದವ್ರಿಗಿಲ್ಲ. ಆದ್ರಿಂದ ಈ ಪುರಾಣದ ಕಲ್ಪನೆಗಳೆಲ್ಲವೂ ಕೂಡ ಆಧ್ಯಾತ್ಮ ಶಕ್ತಿಯನ್ನು ಮಾತಾಡ್ತವೆಯೇ ಹೊರತು ಈ ಸಾಧಾರಣವಾದ ವಿಷಯವನ್ನು ಮಾತಾಡೋದಿಲ್ಲ. ವೆರಿ ಫೈನ್ ಸರ್, ಕರೆಕ್ಟ್ ಆಗಿ ಹೇಳಿದ್ರಿ. ಭೀಮಸೇನಾಚಾರ್ಯ ಆತನವರವರೇ, ತಾವೇನ್ ಹೇಳ್ತೀರಾ ಸರ್? ಮೊದಲು ಶ್ವೇತದ್ವೀಪ ಮುಕ್ತಿಗಳಲ್ಲಿ ಯಾವ ಶ್ರಮ ದೋಷಾದಿಗಳು ಇಲ್ಲ. ಅವರು ಶಲ್ಲುಪಿಳ್ಳ ಅಯ್ಯಂಗಾರ್ ಇಷ್ಟು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಈಗಿನ ಹೊರಗಿನ ಜನ ನಮ್ಮವ್ರು ನಂಬೋದಿಲ್ಲ ಅಂದ ಮಾತ್ರಕ್ಕೆ ಅದು ಸುಳ್ಳು ಅಂತ ಆಗೋದಿಲ್ಲ. ಪ್ರಮಾಣಗಳಲ್ಲಿ ಸಿದ್ಧವಾದದ್ದು, ಮುಖ್ಯವಾಗಿ ಅದನ್ನು ಶಾಸ್ತ್ರದಲ್ಲಿ ಹೇಳಿದ್ದುಂಟು. ಈ ವೈಕುಂಠದ ಶ್ವೇತದ್ವೀಪವಾಸಿಗಳ ಅವರ ಪ್ರವೃತ್ತಿ, ಅವರ ವಿಚಾರಗಳು, ಆ ಲೋಕದ ವಿಚಾರಗಳು ಇದೆಲ್ಲವೂ ಕೂಡ ನಮ್ಮ ಮಾತು ಮತ್ತು ಮನಸ್ಸಿಗೆ ನಿಲುಕತಕ್ಕಂತಹದ್ದಲ್ಲ. ಮಾತು ಕೊನೆಗೆ ಹೇಳ್ತಾರೆ, ವೈಕುಂಠೇತೆ ಶ್ರೀ ವಿಶೇಷ ಜನಾನ ಅತ್ಯಾಶ್ಚರ್ಯಂ ಚಿತ್ತವಾಚಾ ಬಭೂಮಿ ಎಂಬ ಮಾತನ್ನು ಹೇಳಿದ್ದುಂಟು. ಕೊನೆಗೆ ಒಂದು ಮಾತು ಹೇಳ್ತಾರೆ,
ಮುಖ್ಯವಾಗಿ ಶ್ವೇತದ್ವೀಪ ಮತ್ತು ವೈಕುಂಠಾದಿಗಳಲ್ಲಿ ಇರತಕ್ಕಂಥ ಜನ ಯಾವುದನ್ನು ಬಯಸ್ತಾರೆ ಕ್ಷಣ ಮಾತ್ರದಲ್ಲಿ ಎಲ್ಲವೂ ಸಿದ್ಧ. ಎಂ ಸುಖೀ ಕಾಮ ಯತೇತ್ರ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್. ಅವರು ಸಂಕಲ್ಪ ಮಾತ್ರದಿಂದಲೇ ಎಲ್ಲ ಸಿದ್ಧಿಯನ್ನು ಪಡೆಯುವ ಮಹಾನುಭಾವ ಶ್ವೇತದ್ವೀಪಗಳು ಇರತಕ್ಕಂಥವರು. ಸಾಮಾನ್ಯ ಮಾನವರಿಂದ ಅದು ಅಂದರೆ ಊಹೆಗೂ ನಿಲುಕದ್ದು. ಆದ್ದರಿಂದ ಅದು ಪುರಾಣಗಳಲ್ಲಿ, ಶಾಸ್ತ್ರ ಗ್ರಂಥಗಳಲ್ಲಿ, ವೇದಾದಿ ಶಾಸ್ತ್ರಗಳಲ್ಲಿ ಹೇಳಿದ್ದುಂಟು. ಅದನ್ನು ಭಕ್ತಿಯಿಂದ ನಂಬಿ ನಡೆದರೆ ನಿಶ್ಚಿತವಾಗಿ ನಮಗೂ ಕೂಡ ಸುಖ, ಆ ಮೋಕ್ಷವೇ ನಮಗೆ ಫಲ ಅಂತ ಹೇಳಿದ್ದಾರೆ ವೈಕುಂಠದ ವರ್ಣನೆಯನ್ನು ಕೇಳಿದರೆ. ಸರಿ, ಭೀಮಸೇನಾಚಾರ್ಯ ಅತನೂರವರೇ, ಆರ್ ನಾಗರಾಜಾಚಾರ್ಯ ಅವರೇ, ಸಮೀರಾಚಾರ್ಯ ಮನ್ನೂರವರೇ, ಡಾಕ್ಟರ್ ಶಲಪಿಳ ಅಯ್ಯಂಗಾರ್ ಅವರೇ, ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಒಟ್ಟು ಇವತ್ತು ಶ್ವೇತ ದ್ವೀಪದ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ವಿ ನಾವು. ಹಾಗೆಯೇ ಈ ಶ್ವೇತ ದ್ವೀಪದ ಬಾಗಿಲು ಅನ್ನುವಂಥದ್ದು ತಿಮ್ಮಪ್ಪನ ಸನ್ನಿಧಾನದಲ್ಲೇ ಇದೆ ಅನ್ನುವಂಥದ್ದು. ಹೀಗೆ ತಿಮ್ಮಪ್ಪ ಯಾಕೆ ಇಷ್ಟೊಂದು ಪ್ರಸಿದ್ಧಿ ಹೊಂದಿದ್ದಾನೆ, ತಿಮ್ಮಪ್ಪನ ಬಳಿ ಹೋದಂಥ ಭಕ್ತರು ಮತ್ತೆ ಮತ್ತೆ ಯಾಕೆ ತಿಮ್ಮಪ್ಪನ ಬಳಿ ಹೋಗ್ತಾರೆ ಅಂದರೆ ಅದಕ್ಕೆಲ್ಲವೂ ಕೂಡ ನಾನಾ ಕುರುಹುಗಳು ಸಿಗ್ತಾ ಹೋಗುತ್ತೆ. ಅಂಥ ಒಂದು ಶಕ್ತಿಶಾಲಿಯಾದಂಥ ದೇವಸ್ಥಾನ ತಿರುಪತಿ ತಿಮ್ಮಪ್ಪನ ಸನ್ನಿಧಾನ. ಇನ್ನು ಕೂಡ ಈ ಧರ್ಮ ಗ್ರಂಥಗಳಲ್ಲಿ ಅಥವಾ ರಾಮಾಯಣ, ಮಹಾಭಾರತ ಇಂಥ ಧರ್ಮ ಗ್ರಂಥಗಳಲ್ಲಿ ಅಥವಾ ಬೇರೆ ಪುರಾಣಗಳಲ್ಲಿ ನಾವು ನೋಡ್ತಾ ಹೋದಾಗ ಸಾಕಷ್ಟು ಕುರುಹುಗಳು ಸಿಗುತ್ತೆ. ಆದರೆ ಅದನ್ನ ಕಟ್ಟು ಕತೆಗಳು ಅಂತ ತಿಳ್ಕೊಂಡ್ರೆ ಅದು ಅವ್ರವ್ರಿಗೆ ಬಿಟ್ಟಂಥದ್ದು. ಆದರೆ ಇದನ್ನ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಅಥವಾ ಅದನ್ನ ಒಳ ಹೊಕ್ಕಾಗ ಮಾತ್ರ ಅದರ ಒಂದು ಗಾಂಭೀರ್ಯತೆ, ಅದರ ಒಂದು ಅರ್ಥ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.